ಸರ್ ನನಗೆ ಸಾರಿ. ಅದ್ರಾಗ ಒಂದು ನೀವು ಹಿಲ್ಲಿಂಗ್ ಕೋಡ್ ಕೊಡ್ತೀನಿ ಅಂದಿರಲ್ಲ ಸರ್. ಅದು ಹೌದು, ಹಾಳಿಗೆ ಯಾವ ನಂಬರ್ ಬರಿಬೇಕಂತ ಅದು ಒಂದು ಕೇಳಿದೆ ಸರ್. ಹೇಳಿಲ್ಲ. ಹೇಳ್ತೀನಿ, ಇವತ್ತು ಬರೆಸ್ತೀನಲ್ಲ, ಆ ಟೈಮಲ್ಲಿ ಬರೆಸ್ತೀನಿ ಸರ್. ಓಕೆ, ಓಕೆ ಓಕೆ ಸರ್. ಇವತ್ತೆಲ್ಲ ಬರೆಸ್ತೀನಿ, ತೊಂದರೆ ಇಲ್ಲ. ಒಂದೊಂದಾಗಿ ಹೋಗೋಣ ಸರ್, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆನಾ? ಇಲ್ಲ ಸರ್, ಅದಕ್ಕೆಲ್ಲ ನೀವು ಆ ಟೈಮ್ನಾಗ ಹೇಳಿದ್ರಿ, ಆಮೇಲೆ ಸೊಂಪಿಗೆ ಕಾಳದು ಹೌದೌದು, ಇದ್ರದ್ದು ತಗೊಂಡ್ರಲ್ಲ. ನಿಜ ನಿಜ. ಹಂಗಾಗಿ ನಾನು ಅದೇನ್ರ ನೀವು ಆ ಟೈಮ್ನಾಗ ನನಗೇನ್ರ ಸ್ವಲ್ಪ ಕಟ್ ಬರಾಕತ್ತಿತ್ತ ಹಾ ವಿಡಿಯೋ. ಹಾ ಹಾ. ಓಕೆ. ಅದು ವಾಯ್ಸ್ ಕ್ಲಿಯರಿಟಿ ಇದ್ದಿದ್ದಿಲ್ಲ. ಆ ಒಂದು ದೇಶಕ್ಕೆ ಏನ್ ಹೇಳಿದ್ರಿ ಏನೋ ಅಂತ ಡೌಟ್ ಸ್ಟಾರ್ಟ್ ಆಯ್ತು, ಅದಕ್ಕೆ ಕೇಳಿದೆ ಸರ್. ಇಲ್ಲ ಇಲ್ಲ, ನಾನು ಹಂಗ ನಿನ್ನೆ ಮಾತಾಡ್ತಾ ಮಾತಿನ ಬರದಲ್ಲಿ ಸ್ವಲ್ಪ ಇದಾಗಿದ್ದೀನಿ ಅಷ್ಟೇ. ಇವತ್ತು ಕೊಡ್ತೀನಿ, ತೊಂದರೆ ಇಲ್ಲ. ಇವತ್ತೆಲ್ಲ ಈಲಿಂಗ್ ಕೋಡ್ಸ್ ಕೊಡ್ತೀನಿ, ಕೆಲವೊಂದು ಕೇಕ್ ಇವತ್ತು, ಕೆಲವೊಂದು ರೆಮಿಡೀಸ್ ಕೊಡ್ತೀನಿ. ಹೇಗಿದೆ ನಿನ್ನೆ ರೆಮಿಡೀಸ್ ಎಲ್ಲ ಮಾಡಿದ್ರಾ? ನಿನ್ನೆ ಹೇಳ್ಕೊಟ್ಟಿದ್ದೆಲ್ಲ ಮಾಡಿದ್ದೀರಾ? ಮಾಡಿದಾಗ ಹೇಗಿತ್ತು ನಿಮ್ಮ ವಾಟರ್ ಅನುಭವ? ವಾಟರ್ದೊಂದು ಮಾಡಿದೆ ಸರ್, ಬಹಳ ಖುಷಿ ಅನಿಸ್ತದೆ ಸರ್. ಓಕೆ ಓಕೆ ವಾಟರ್ ಓಕೆ. ಹಾ, ಇಲ್ಲ, ನೀವು ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಅನುಭವಕ್ಕೆ ಬರುತ್ತೆ ಸರ್. ಓಕೆನಾ? ನೀವು ಹೆಂಗೆ ಎಷ್ಟು ಮಾಡ್ತಾ ಇರ್ತೀರೋ ಅಷ್ಟು ಅದು ಒಂದಕ್ಕಿಂತ ದಿನದಿಂದ ದಿನಕ್ಕೆ ಅದು ಇನ್ನೂ ಹೆಚ್ಚಿಗೆ ಅನುಭವ ಕೊಡ್ತಾ ಇರತ್ತೆ ನಿಮಗೆ. ಎಲ್ಲರೂ ದಯವಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಕಲೀಲಿಕ್ಕೆ ಬಂದಿದ್ದೀವಿ, ಡೈರೆಕ್ಟ್ ಎನರ್ಜಿ ತಗೊಳ್ಳಿ ಸ್ವಲ್ಪ. ಓಕೆ, ಥ್ಯಾಂಕ್ ಯು ಆನ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು. ಯಾರು ವಿಶ್ ಮಾಡಿದಿರಾ, ಯಾರು ವಿಶ್ ಮಾಡಿಲ್ಲ, ಎಲ್ಲರಿಗೂ ನನ್ನ ಕಡೆಯಿಂದ ಶುಭ ಸಂಜೆ. ಶುಭ ಸಂಜೆ ನೀವು ಸರ್. ಜಾಯಿನ್ ಆಗ್ತಾ ಇದ್ರೆ ಆಗ್ಲಿ ಆಗ್ಲಿ. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಓಕೆ, ಇನ್ನೂ ಜಾಯಿನ್ ಆಗ್ತಿದ್ದಾರೆ ಪಾಪ, ಸ್ವಲ್ಪ ಎಲ್ಲ ಡಿಲೇ ಆಗಿರುತ್ತೆ, ಕೆಲ್ಸಗಳು ಹೋಗಿರ್ತಾರೆ. ಹ್ಯಾಪಿ ಈವ್ನಿಂಗ್ ಭಾಗ್ಯಲಕ್ಷ್ಮಿ ಮ್ಯಾಮ್, ಹ್ಯಾಪಿ ಈವ್ನಿಂಗ್, ಹ್ಯಾಪಿ ಈವ್ನಿಂಗ್. ಯಾರು ಕ್ಯಾಮ್ರಾ ಆನ್ ಮಾಡಿಲ್ಲ ಒಂದ್ಸರಿ ನೋಡೋಣ. ಧನಂಜಯ್ ಸರ್, ಅಮಿತ್ ರಾಮ್ ಮ್ಯಾಮ್, ಅಮಿತ್ ರಾಮ್, ಅನಿತಾರಾಮ್, ಓಕೆ. ತಿಪ್ಪೇಶ್ವರ್ ಸರ್, ಗಿರೀಶ್ ಸರ್, ಎಂ ಜಿ, ಎಲ್ಲರಿಗೂ ಹ್ಯಾಪಿ ಈವ್ನಿಂಗ್, ಶುಭ ಸಂಜೆ. ಧನಂಜಯ್ ಸರ್, ಅನಿತಾರಾಮ್ ಮ್ಯಾಮ್, ಓಯ್ ಅವ್ರದ್ದೇ ಬರ್ತಾ ಇದಲ್ಲ ರಿಪೀಟ್. ಓಕೆ. ಅಪರ್ಣ, ಏನು? ಅಪರೂಪ, ಅಪರೂಪ ಮ್ಯಾಮ್, ಹೇಮಾ ಮ್ಯಾಮ್, ಎಲ್ಲರಿಗೂ ಶುಭ ಸಂಜೆ, ಹ್ಯಾಪಿ ಈವ್ನಿಂಗ್. ಓಕೆ ಓಕೆ ಸರ್, ನಿನ್ನೆ ಕೊಟ್ಟಿದ್ದ ರೆಮಿಡೀಸ್ ಎಲ್ಲ ಮಾಡಿ ಮಮ್ಮ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಈ ಹೇಗೆ ಊರಮ್ಮ ಅನಿಸ್ತಿದೆ? ನೀವು ನಿನ್ನೆ ಕ್ಲಾಸ್ ನಮಸ್ತೆ ನಡೀತಾ ಗುರು, ಇರೋದು? ನಮಸ್ತೆ. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ಎಲ್ಲರಿಗೂ ಹೇಗೆ ಮಾಡ್ದೆ ಅನಿಸ್ತಿದೆ? ರೆಮಿಡಿ ಮಾಡ್ದೆ ಗುರು, ರೆಮಿಡಿ ಎಲ್ಲ ಮಾಡಿದ್ದೀರಾ? ಮಾಡ್ದೆ ಗುರು. ಮಾಡಿ ಇನ್ನೂ ಒಳ್ಳೆ ರೆಮಿಡಿಗಳು ಕೊಡ್ತೀನಿ. ಆರಾಮಾಗಿ ಮಾಡಿ, ತೊಂದರೆ ಇಲ್ಲ. ಈಸಿಯಾಗಿ ಯಾವುದೇ ಒಂದು, ಈಗ ನಮ್ಮ ಉದ್ದೇಶ ಏನಿದೆ ಆ ಉದ್ದೇಶ ಒಂದು ಕ್ಲಿಯರ್ ಆಗಿದ್ರೆ ಸಾಕು. ನಮಸ್ತೆ ದಯಾನಂದ್ ಸರ್, ನಮಸ್ತೆ. ನಮ್ಮ ಉದ್ದೇಶ ಒಂದು ಕ್ಲಿಯರ್ ಆಗಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ ಸರ್. ಓಕೆನಾ? ನಾವು ಏನನ್ನ ಬಯಸ್ತೀವಿ ಅದೇ ಭಗವಂತ ನಮ್ಗೆ ಕೊಡೋವಂಥದ್ದು. ನಾವು ಬಯಸದೇ ಇರೋದನ್ನ ಏನೂ ಕೊಡಲ್ಲ. ನಾವೇನು ಅನ್ಕೊಂತೀವಿ ಅದೇ ಆಗೋದು, ಅದಂತೂ ಶತಸಿದ್ಧ. ಓಕೆನಾ? ನಮ್ಮ ಅನಿಸಿಕೆಗಳೇನಿದೆ ಅದು ಒಳ್ಳೆ ರೂಪದಲ್ಲಿದ್ದಾಗ ಖಂಡಿತವಾಗ್ಲೂ ಭಗವಂತ ಅದಕ್ಕೆ ದಾರಿ ಮಾಡಿಕೊಡ್ತಾನೆ ಅಂತ ನನ್ನ ಉದ್ದೇಶ ಸರ್. ಕರೆಕ್ಟಾ? ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಮಸ್ತೆ. ಹೇಳಿ ಸರ್, ಅಂತ ದತ್ತಾತ್ರೇಯ ಅದಕ್ಕೆ ಸರ್. ನಮಸ್ಕಾರ ಸರ್. ನಮಸ್ತೆ ದತ್ತಾತ್ರೇಯ ಸರ್ ಸರ್. ಹೇಳಿ ಸರ್. ಹಲೋ. ಹೇಳಿ ಸರ್, ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ಏನಿಲ್ಲ, ಈಗ ಗಿಡ್ಡಲ್ಲಿ ನಮ್ಗೆ 5ನೇ ನಂಬರ್ ಇಲ್ವಲ್ಲ ಸರ್? ಸರ್ ಅದಕ್ಕೆಲ್ಲ ರೆಮಿಡಿ ಕೊಡೋಣ ಸರ್, ತೊಂದರೆ ಇಲ್ಲ. ನೀವು ಆಲ್ರೆಡಿ ಯಾಕೆಂದ್ರೆ ಗ್ರಿಡ್ ಹಾಕಿದ್ದೀರಾ ಅಂತ ಬಯಸಿದಾಗಕ್ಕೆ ಆಯ್ತು ನಮ್ಗೆ ಆಗಿದ್ರೆ. ಕೆಲವೊಂದು ನಂಬರ್ಗಳೇ ಇಲ್ವಲ್ಲ ಸರ್? ಆಲ್ರೆಡಿ ಗ್ರಿಡ್ ಹಾಕಿದ್ದೀರಾ ಆಗಿದ್ರೆ. ಹೌದು ಸರ್. ಅದೇ ಕಲ್ತಿರ್ತೀರಿ, ಗ್ರಿಡ್ ಹಾಕೋದ್ ಕಲ್ತಿರ್ತೀರಿ, ಕಲೀರಿ, ಒಳ್ಳೇದೇ. ಎಲ್ಲಿ ಕಲ್ತ್ರು ಒಳ್ಳೇದೇ ಸರ್, ಒಟ್ಟಲ್ಲಿ ವಿದ್ಯೆ ಬೇಕಷ್ಟೇ. ನಾಲೆಡ್ಜ್ ಇದ್ರೆ ಹೌದು ಎಲ್ಲಿ ಕಲ್ತ್ರೆ ಏನಂತೆ. ಹೌದು ಸರ್. ಎಸ್ಕೊಳೆ ಕರೆಕ್ಟ್ ಕೊಳೆ. ಎಲ್ಲಿ ಸೌಕರ್ಯ ಇದೆ, ಎಲ್ಲಿ ಅನುಕೂಲಗಳಿದೆ ಅಲ್ಲಿ ಕಲ್ತ್ಕೊಂಡ್ರೆ ಆಯ್ತಷ್ಟೇ ಅಲ್ವಾ? ನಾನು ರೆಮಿಡಿ ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ ಸರ್. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೆಲವು ರೆಮಿಡೀಸ್ ಕೊಡ್ತೀನಿ, ಆದ್ರೆ ಲಾಸ್ಟ್ ಡೇ ಕೊಡ್ತೀನಿ ಸರ್. ನಾಳೆ ನಾಡಿದ್ದು ರೆಕಾರ್ಡಿಂಗ್ಸ್ ಇರಲ್ಲ. ದಯವಿಟ್ಟು ನಿಮ್ಗೆ ಆ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಏನಾದ್ರೆ ಬೇಕಾದ್ರೆ ಬೆಳಗ್ಗೆ 11 ಗಂಟೆ 11:30ಗೆ ಒಂದು ಶೋ ಅಂದರೆ ಸೇಮ್ ಏನಿದೆ ರೆಕಾರ್ಡಿಂಗ್ನ ಇದೇ ಗ್ರೂಪ್ ಲಿಂಕಲ್ಲಿ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಬೋದು, ಜಾಯ್ನ್ ಆಗ್ಬೋದು. ನಾನು ಲೈವಲ್ಲಿ ಇರ್ತೀನಿ. ಏನಾದರೂ Q&As ಇದ್ದರೆ ನಾನು ಡೈರೆಕ್ಟಾಗಿ ಅಟೆಂಡ್ ಮಾಡ್ತೀನಿ. ಓಕೆನಾ? ಬಟ್ ನಾಳೆ ನಾಡಿದ್ದು 2 ದಿವಸ ಮಾತ್ರ ರೆಕಾರ್ಡಿಂಗ್ ಇರಲ್ಲ ಸರ್. ಓಕೆ, ದಯವಿಟ್ಟು ಎಲ್ಲರೂ ಕ್ಲಾಸ್ನ ಲೈವಲ್ಲೇ ಅಟೆಂಡ್ ಮಾಡಬೇಕು, ನಾಳೆ ನಾಡಿದ್ದು ಮಾತ್ರ. ಸರ್ ಓಕೆನಾ? ನಾಳೆ ನಾಡಿದ್ದು ಈವ್ನಿಂಗ್ ಅಲ್ವಾ ಸರ್ ಕ್ಲಾಸು? ಕ್ಲಾಸ್ ಇರೋದು ಈವ್ನಿಂಗ್ ಇರುತ್ತೆ. ನಿಮ್ಗೆ ಹಂಗೂ ಓಕೆ ಓಕೆ. ಈವ್ನಿಂಗ್ ಏನೋ ಡಿಸ್ಟರ್ಬ್ ಆಗಿಲ್ಲ ಅಂತ ಪಕ್ಷದಲ್ಲಿ ಬೇಕಾದ್ರೆ ಮಧ್ಯಾಹ್ನ 11:30ಗೆ ಒಂದ್ಸರಿ ಕ್ಲಾಸ್ ಇರುತ್ತೆ. ಓಕೆನಾ? ಅದರಲ್ಲಿ ಸರಿ ಸರ್. ಬೇಕಾದ್ರೆ ಜಾಯ್ನ್ ಆಗ್ಬೋದು. ಓಕೆ,
ಯಾಕೆಂದ್ರೆ ಓಕೆ ಸರ್. ಇಲ್ಲಿವರೆಗೂ ರೆಕಾರ್ಡಿಂಗ್ಸ್ ಇವತ್ತಿನ ಸಮೇತ ರೆಕಾರ್ಡಿಂಗ್ಸ್ ಕೊಡ್ತೀನಿ. ಓಕೆನಾ ಓಕೆ ಸರ್? ನಮಗೆ ಗ್ರಿಡ್ನಲ್ಲಿ ಓಕೆ. ಕೆಲವೊಂದು ನಂಬರ್ ಮಿಸ್ ಆಗಿದ್ದ ಥರ ನೀವೇ ಹಾಕಿರೋದಲ್ಲ. ಓಕೆ ಸರ್, ಓಕೆ ಸರ್. ಹೌದು ಸರ್. ಗ್ರಿಡ್ನಲ್ಲಿ ಇವತ್ತು ಗೊತ್ತಾಗುತ್ತೆ ನೋಡಿ ಸರ್, ಇವತ್ತು ಗೊತ್ತಾಗುತ್ತೆ ಯಾರ್ಯಾರ ಗ್ರಿಡ್ಡಲ್ಲಿ ಏನೇನಿದೆ ಅಂತ ಇವತ್ತು ತಿಳಿದು ಬರುತ್ತೆ ಅಂತ ನಿಮಗೆ. ಬೈಲಿ ಓಕೆನಾ? ಓಕೆ, ಥ್ಯಾಂಕ್ ಬಾಯ್ ಯು ಮುಚ್ಚಿದ್ದೀರಾ? ಸರ್, ಥ್ಯಾಂಕ್ ಯು. ಇವತ್ತು ಎಲ್ಲ ತಿಳಿಸ್ಕೊಡ್ತೀನಿ, ಗ್ರಿಡ್ ಹಾಕೋದು ಹೇಗೆ, ಗ್ರಿಡ್ ಅಲ್ಲಿ ಏನೋ ಓಕೆ ಸರ್. ಅನುಮಾನ ಇದ್ರು ಬೇಕಾದ್ರೆ ಕೇಳಿ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ಇವತ್ತು ಗ್ರಿಡ್ ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಆ, ಆ ವಿಚಾರವಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ ಸರ್. ಓಕೆ ಸರ್, ಓಕೆ ಫೈನ್ ಸರ್. ನಿಮಗೆ ನನ್ನ ಉದ್ದೇಶ ಏನಂದ್ರೆ ಮೊದಲನೇ ಸ್ಟಾರ್ಟಿಂಗಲ್ಲೇ ನಾನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಏನಕ್ಕೆ ಕ್ಲಾಸ್ ಮಾಡ್ತಾ ಇದ್ದೀನಿ, ಏನಕ್ಕೆ ಅಂದರೆ ನಾವು ಲಾಸ್ಟ್ ಟೈಮ್ ಎಲ್ಲ ಪ್ಲ್ಯಾನ್ ಮಾಡಿ ಲಾಸ್ಟ್ ಡೇ ಲಾ ಆಫ್ ಅಟ್ರಾಕ್ಷನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಅದು ಸ್ವಲ್ಪ ಕೆಲವರಿಗೆ ಸಿಗ್ತಾ ಇರಲಿಲ್ಲ ಲಾಸ್ಟ್ ಡೇ ಅಂತ ಉದ್ದೇಶಕ್ಕೆ, ಏನೋ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಪ್ರತಿ ದಿವಸ ಕ್ಲಾಸಲ್ಲಿ ಸ್ಟಾರ್ಟಿಂಗಲ್ಲೇ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸ್ವಲ್ಪ ಹೇಳ್ಕೊಟ್ರೆ ಎಲ್ಲರಿಗೂ, ಈಗ ನೋಡಿ ನಾವೀಗ ದೈವಿಕತ್ವವಾಗಿ ಈ ಒಂದು ನಮ್ಮ ಸಂಖ್ಯಾಶಾಸ್ತ್ರ ಆಗ್ಬೋದು, ಅಸ್ಟ್ರಾಲಜಿ, ಇದಕ್ಕೆಲ್ಲ ಏನು ಬರ್ತಾ ಇದೀವಿ, ನಮ್ಗೆ ಆ ದೈವ ಬಲ ಇಲ್ಲದೆ ನಾವು ಬರೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಆ ಭಗವಂತನ ಆಶೀರ್ವಾದದಿಂದ ನಾವೆಲ್ಲ ಇದನ್ನ ಕಲೀಲಿಕ್ಕೆ ಬಂದಿದ್ದೀವಿ ಅಲ್ವರಾ? ಈ ಕಲೀಲಿಕ್ಕೆ ಹೌದು ಸರ್. ಬಂದಿದ್ದಾಗ ಇದನ್ನ ಡೈರೆಕ್ಟ್ ಆಗಿ ಬರೀ ಸುಮ್ಮನೆ ಕಲಿಬೇಕು ಅಂತ ಅನ್ಕೊಂಡ್ರೆ ಬರಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮೇಯ್ನು ನಮ್ಮಲ್ಲಿರತಕ್ಕಂಥ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಂಡಾಗ ಇದಕ್ಕೆಲ್ಲದಕ್ಕೂ ನಮ್ಗೆ ಈಸಿಯಾಗಿ ದಾರಿ ಸಿಗ್ತಾ ಹೋಗುತ್ತೆ ಅಂತ ನನ್ನ ಉದ್ದೇಶ ಸರ್. ಓಕೆನಾ? ಸಂಪೂರ್ಣ ಬುಡ ಸಮೇತ ಅಂದರೆ ನಮ್ಮ ಒಳಗೆ ಮನದಾಳದಲ್ಲಿ ಏನೇನಿದೆ ಇದ್ರ ಬಗ್ಗೆನೇ ಅಂತಲ್ಲ. ಈಗ ಎಲ್ಲರೂ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ನಾವು ಸಂಪಾದನೆಗೋಸ್ಕರನೇ ಮಾಡೋಂಥದ್ದಲ್ವ ಸರ್. ಆದರೆ ಅದನ್ನು ಸಂಪಾದನೆ ಅಂತ ನೋಡೋದಕ್ಕಿಂತ ಅದು ನಮ್ಗೆ ಪ್ರೇರಣೆ ಆಗಬೇಕದು. ನಾನು ಹೇಳ್ತೀನಲ್ಲ, ದುಡ್ಡನ್ನ ನಾವು ಫಾಲೋ ಮಾಡೋದಕ್ಕಿಂತ ನಮ್ಮನ್ನ ದುಡ್ಡು ಫಾಲೋ ಮಾಡಬೇಕು. ಹೇಗೆ ಅಂದರೆ ಫಸ್ಟ್ ದಿವಸ ಹೇಳಿದಾಗೆ ಲಕ್ಷ್ಮೀ ಸರಸ್ವತಿ ದುರ್ಗೆ ಬಗ್ಗೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆಲ್ಲ. ಓಕೆನಾ? ಸೊ ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಆಗಲಿ ದುರ್ಗೆ ಆಗಲಿ ಈಸಿಯಾಗಿ ಬರ್ತಾರೆ ಅಂತ. ಹೌದಲ್ಲ ಸರ್? ನಮಗೆ ಜ್ಞಾನ ಇಲ್ಲದೆ ಲಕ್ಷ್ಮಿ ಇದ್ರೂ ನಮ್ಮ ಹತ್ರ ಉಳಿಯಲ್ಲ ಸರ್. ಖರ್ಚಾಗ್ಬಿಡುತ್ತೆ, ಇಲ್ಲ ಏನೋ ಒಂದು ಅದರಿಂದ ಎಕ್ಸ್ಪೆನ್ಸ್ ಆಗಿ ಹೊರಟೋಗುತ್ತೆ. ಲಕ್ಷ್ಮಿ ತಾಯಿ ನಿಲ್ಲಲ್ಲ. ನೀವೆಲ್ಲ ಗಮನಿಸಿರ್ಬೋದು, ಕೆಲವ್ರಿಗೆ ಜನಕ್ಕೆ ದುಡ್ಡು ಈಸಿಯಾಗಿ ಸಿಕ್ಕಿದೆ, ಅದನ್ನು ಉಳಿಸ್ಕೊಳಕ್ ಬಂದಿಲ್ಲ. ಉಳಿಸ್ಕೊಳಕ್ ಬರದೆ ನೀವು ಇನ್ನೂ ಒಂದು ಓಪನ್ ಆಗಿ ಎಕ್ಸಾಂಪಲ್ ಕೊಡಬೇಕಾದ್ರೆ, ತನ್ನ ಜಮೀನನ್ನ ಮಾರಿ ತಾನೇ ಅದರಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋರನ್ನ ಎಷ್ಟು ಜನನ ನೋಡಿದೀವಿ ಸರ್ ನಾವು ಡೈರೆಕ್ಟ್ ಆಗಿ. ಎಸ್ ಆರ್ ನೋ? ಹೌದಾ ಇಲ್ವಾ ಸರ್? ಎಸ್ ಕರೆಕ್ಟ್ ನಮ್ ಕಡೆ ಹಂಗಾಗೋದು. ಎಲ್ಲ ಕಡೆ ಇದೆ. ನಾನು ಹೇಳ್ತೀನಿಲ್ಲ, ಆ ನಾಲೆಡ್ಜ್ ಭಗವಂತ ನಮ್ಗೆ ಆ ನಾಲೆಡ್ಜ್ ಕೊಟ್ಟಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಆ ನಾಲೆಡ್ಜ್, ಆ ಸರಸ್ವತಿ ಜ್ಞಾನ ಇಲ್ಲದೆ ನಮ್ಮಲ್ಲಿ ಯಾವುದೇ ದುಡ್ಡು ಬಂದರೂ ಉಳಿಯಲ್ಲ, ಎಷ್ಟೇ ಧೈರ್ಯ ಇದ್ರೂ ಅದನ್ನು ಯಾವುದಕ್ಕೆ ಬಳಸಬೇಕು ಅಂತ ಜನಕ್ಕೆ ಗೊತ್ತಿರಲ್ಲ. ಸೊ ಫಸ್ಟು ಸರಸ್ವತಿ ಬರಬೇಕು ಅಂದರೆ ನಮ್ಮ ಒಳಗಿರೋ ಬ್ಲಾಕೇಜಸ್ ಕ್ಲಿಯರ್ ಆಗಬೇಕು ಅಂತ ನನ್ನ ಉದ್ದೇಶ. ನಾವು ಅಂದ್ಕೊಂಡಿರೋಂಥದ್ದು, ನಾವು ಮಾತಾಡೋ ಅಂಥದ್ದು ಸ್ವಲ್ಪ ಅದ್ರ ಬಗ್ಗೆ ವಿಚಾರವಾಗಿ ನೀಟಾಗಿದ್ದಾಗ ಈಸಿಯಾಗಿ ಸರಸ್ವತಿ ನಮ್ಗೆ ಒಲಿತಾಳೆ. ನಾವು ಇಂಟರ್ನಲ್ಲಿ ನಮ್ಮ ಮನಸ್ಸು ಪೂರ್ತಿಯಾಗಿ ಅದನ್ನು ತಾಯಿನ ಅಪ್ಕೊಳಕ್ಕೆ ಹೋದಾಗ ಈಸಿಯಾಗಿ ಆ ತಾಯಿ ನಮ್ಗೆ ಬರ್ತಾಳೆ ಅಂತ ನನ್ನ ಉದ್ದೇಶ ಸರ್. ಎಷ್ಟು ಜನಕ್ಕೆ ಇದು ಸರಿ ಅನ್ಸಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ. ಆದರೆ ತಿಳ್ಕೊಳ್ಳಿ ಅಷ್ಟೇ ಉದ್ದೇಶ. ನಾನು ಆ ಥರ ಸರೆಂಡರ್ ಆದಮೇಲೆ ನನಗೂ ಕೂಡ ಈ ವಿದ್ಯೆ ಬಂದಿರೋದು ಸರ್. ಹೌದಲ್ಲ ಸರ್? ಎಷ್ಟು ಜನ ರೆಡಿ ಇದ್ದೀರಿ ಸರ್ ಸರೆಂಡರ್ ಆಗಕ್ಕೆ, ತಾಯಿಯ ಆ ಸರಸ್ವತಿಯ ಜ್ಞಾನವನ್ನು ಪಡೀಲಿಕ್ಕೆ ಎಷ್ಟು ಜನ ರೆಡಿ ಇದ್ದೀರಿ? ಎಸ್ ಆರ್ ನೋ? ಅಟ್ಲೀಸ್ಟ್ ಯಾರು ಮಾತಾಡೋದಿಲ್ಲ, ಒಂದು ಮೆಸೇಜಲ್ಲಾದರೂ ಒಂದು ರಿಪ್ಲೈ ಕೊಡಿ ದಯವಿಟ್ಟು, ನಮಗೂ ಖುಷಿ ಇರುತ್ತೆ. ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ 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 ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕಲಿಯೋಣ ಸರ್, ನಾನು ಹೇಳ್ತಿಲ್ವಾ ಸರ್, ಮನುಷ್ಯ ಹುಟ್ಟಿನಿಂದ ಕೊನೆಯ ದಿನದವರೆಗೂ ಕಲಿಯೋದಕ್ಕೆ ತುಂಬಾನೇ ಸಿಗುತ್ತೆ. ಆದರೆ ಕಲಿಸ್ಲಿಕ್ಕೆ ಸಿಗೋಂಥ ಭಾಗ್ಯ ಕಮ್ಮಿ. ಆ ಭಾಗ್ಯ ನಮ್ಗೆ ಸಿಕ್ಕಿದೆ, ಅದೇ ನನಗೆ ಖುಷಿ ಇದೆ ಸರ್. ನೀವು ದುಡ್ಡು ಕೊಟ್ಟದು ದುಡ್ಡು ನಾನು ಹೇಳ್ತೀನಲ್ಲ ಸರ್, ಒಬ್ಬ ಮನುಷ್ಯನಿಗೆ ಒಳ್ಳೇದಾಗಬೇಕಂದ್ರೆ ಏನು ಮಾಡಬೇಕು ಗೊತ್ತಾ ಸರ್? ಫಸ್ಟ್ ಅವನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ಬೇಕು ಸರ್. ಏನು ಹೇಳಿ? ಫಸ್ಟ್ ಅವನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಕ್ಕೆ ಸ್ಟಾರ್ಟ್ ಆದಾಗ ಭಗವಂತ ಅವನಿಗೆ ಒಳ್ಳೇದನ್ನ ಮಾಡೇ ಮಾಡ್ತಾನೆ. ಇದು ನನ್ನ ಉದ್ದೇಶ ಫಸ್ಟ್. ತದ್ಭಾವತೆ ಅಲ್ವಾ ಸರ್? ಸರ್ ನಾವ್ ಹೆಂಗೆ ನೋಡ್ತೀವಿ ಅದೇ ತರ ಅಲ್ವಾ ಸರ್ ಪ್ರಕೃತಿ? ಯದ್ಭಾವನ್ ತದ್ಭಾವತೆ. ಎಕ್ಸಾಕ್ಟ್ಲಿ ಸರ್. ಈಗೇನಾಗತ್ತೆ, ನೀವೆಲ್ಲ ಇದ್ರ ತುಂಬಾ ಡೀಪ್ ಆಗಿ ಹೇಳ್ತೀರಿ, ನಾನು ತುಂಬಾ ಡೀಪ್ ಆಗಿ ಹೇಳಕ್ ಹೋದ್ರೆ ನನ್ನ ಬೇರೆ ತರ ನೋಡಕ್ ಸ್ಟಾರ್ಟ್ ಆಗ್ಬಿಡ್ತಾರೆ. ಅದಕ್ಕೆ ನಾನು ಮೊದಲೇ ಸರ್ ನಾನು ಹೇಳಿದಾಗೆ, ಆಡು ಭಾಷೆಯಲ್ಲಿ ಸುಲಭವಾಗಿ ಕಲಿಬಹುದಾದಂತ ವಿದ್ಯೆ ಇದು ಅಂತ. ಯಾವುದೇ ವಿಚಾರ ಪ್ರಾಕ್ಟಿಕಲ್ ಆಗಿ ಆಡು ಭಾಷೆಯಲ್ಲಿ ಹೇಳಿದಾಗ ಪ್ರತಿಯೊಬ್ಬರಿಗೂ, ಈಗ ಎಷ್ಟೋ ಜನ ನಾರ್ತ್ ಕರ್ನಾಟಕದಿಂದ ಜಾಯ್ನ್ ಆಗಿರ್ತಾರೆ, ಅವ್ರಿಗೆ ನಮ್ಮ ಬೆಂಗಳೂರು ಕನ್ನಡ ಅಷ್ಟು ಈಸಿಯಾಗಿ ಅಂದ್ರೆ ಬರಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಇನ್ನೂ ಡೀಪ್ ಆಗಿ ನಾವೇನಾದ್ರು ಇದನ್ನೆಲ್ಲ ಮಾತಾಡಕ್ ಹೋದಾಗ ಕಷ್ಟ ಆಗತ್ತಲ್ಲ. ಸೊ ಅದಕ್ಕೆ ಆಡು ಭಾಷೆಯಲ್ಲಿ ಹೇಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಕರೆಕ್ಟ್ ಅಲ್ವಾ?
ಯಾರ್ಯಾರು ದಯವಿಟ್ಟು ಕ್ಯಾಮ್ರಾ ಆನ್ ಮಾಡಿರೋರು ತುಂಬಾ ಖುಷಿ, ನಮ್ಮ ಜೊತೆ ಒಂದು ಕನೆಕ್ಟಿವಿಟಿಲಿ ಇರ್ತೀರಿ ಅನ್ನೋದು ನನ್ನ ಒಂದು ಉದ್ದೇಶ. ಕ್ಯಾಮ್ರಾ ಆನ್ ಮಾಡಿರೋರಿಗೆ, ಆನ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಏನು ಮಾಡಕ್ಕಾಗಲ್ಲ. ಖುಷಿಯಾಗಿರೋದ್ರಿಂದ ನಾವು ಖುಷಿಯಾಗಿರ್ತೀವಿ ಸರ್. ಹೌದು, ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ನೋಡಿ, ಒಂದು ನಗು ನೋಡ್ತಾ ಇದ್ರೆ ನಗು ಬರುತ್ತೆ ಸರ್, ಅಳು ನೋಡ್ತಾ ಹೌದು, ಇದ್ರೆ ಅಳು ಬರ್ತದೆ. ಅಳು ಬರ್ತದೆ. ಜೀವನನೇ ಅಷ್ಟು, ನಾವು ಏನ ನೋಡ್ತೀವಿ ಕನ್ನಡಿ ಮುಂದೆ ನಿಂತು ನಾವು ನಗ್ತಾ ಇದ್ರೆ ಒಳಗಿರೋ ಮನ್ಸು ಕೂಡ ಖುಷಿಯಾಗಿರುತ್ತೆ. ಕನ್ನಡಿ ಮುಂದೆ ನಿಂತು ನಾವು ಅಳ್ತಾ ಇದ್ರೆ ನಮ್ಮ ಮನ್ಸು ಆಟೋಮೆಟಿಕ್ ಆಗಿ ನೋವು ಬರುತ್ತೆ. ನಾವೊಂದು ಅಳು ಪಿಕ್ಚರ್ ನೋಡ್ತಾ ಇದ್ರೆ ಆ ಮನ್ಸು, ಅದು ಸರ್ ನೋಡಿ ಸರ್, ನಮ್ಮ ಮೈಂಡ್ಗೆ ಏನು ಗೊತ್ತಿಲ್ಲ ಸರ್, ಕ್ಲಿಯರ್ ಪಿಕ್ಚರ್ ಇದದು. ನಾವು ಏನ್ನ ಹೇಳ್ತೀವಿ, ನಾವು ಏನ ಬಯಸ್ತೀವಿ, ಅದೇ ಅದು ನಮ್ಗೆ ರಿಟರ್ನ್ ಕೊಡುತ್ತೆ. ಮೈನ್ ಇದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಬೇಕಷ್ಟೇ ಸರ್, ಅವಾಗ ಎಲ್ಲಾನು ಆರಾಮಾಗಿ ಗೊತ್ತಾಗತ್ತೆ ಅಂತ. ನಾವು ಯಾವ್ದನ್ನ ಯೋಚನೆ ಮಾಡ್ತೀವಿ, ನೀವು ಸಿಂಪಲ್ ಆಗಿ ಸರ್, ಒಂದ್ ನಿಮಿಷ ಏನಾದ್ರೂ ಕೆಟ್ಟದಾಗಿ ಬೈಕೊಳ್ಳಿ ಯಾರನ್ನಾದ್ರೂ, ನಿಮ್ ಮನ್ಸು ಹೆಂಗ್ ಫೀಲ್ ಆಗುತ್ತೆ ಸರ್? ಎಲ್ಲಾರು ಇದೊಂದು ಟ್ರಯಲ್ ಮಾಡಿ, ಒಂದ್ ಸ್ವಲ್ಪ ಯಾರ ಬಗ್ಗೆ ಏನಾದ್ರು ಒಂಚೂರು ಕೆಟ್ಟ ಅಂದ್ರೆ ಒಂದು ಕ್ರಾಶ್ ತರ ಬೈಕೊಂಡು ನೋಡಿ, ನಿಮ್ ಮನ್ಸು ಅವಾಗ ನೋವುತ್ತೆ, ಅಂದ್ರೆ ಬೇಜಾರ್ ಫೀಲ್ ಆಗತ್ತೆ ದಿವಸ. ಅದೇ ಯಾವ್ದಾದ್ರು ಒಂದು ಹೂವುದ್ದೋ ಒಂದು ನೇಚರ್ನೋ ಇಲ್ಲ ಯಾರ ಬಗ್ಗೆ ಏನಾದ್ರು ಒಂದ್ ಎರಡು ಒಳ್ಳೆ ಮಾತಾಡಿದಾಗ ನಿಮ್ಮ ಮನಸ್ಸು ಅಷ್ಟೇ ಸಂತೋಷ ಪಡುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ನಾವೆದ್ದು ಏನಾದ್ರೂ ಒಂದು ವಿಚಾರದಲ್ಲಿ ಮಕ ಕೆಡಿಸ್ಕೊಂಡಾಗ ಅವತ್ತಿನ ದಿವಸ ಎಲ್ಲ ಹಾಳೆ ಆಗತ್ತೆ. ಅದೇ ನಾವು ಎದ್ದ ತಕ್ಷಣ ತಾಯಿ ಮುಖನೋ ಮಗು ಮುಖನೋ ಇಲ್ಲ ನನ್ನ ದೇವ್ರ ಮುಖನೋ ಯಾವ್ದಾದ್ರು ಆಗ್ಲಿ ನೋಡಿ ಸಂತೋಷವಾಗಿ ನಗ್ನಗ್ತಾ ಇದ್ದಾಗ ಆ ದಿವಸ ಎಲ್ಲ ಸಂತೋಷವಾಗಿರುತ್ತೆ ಅಂತ ನನ್ನ ಉದ್ದೇಶ. ಹೌದಲ್ಲ ಸರ್? ಓಕೆ, ನಿಮ್ಗೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ, ಇಬ್ರು ಅಂತ ಇಟ್ಕೊಳ್ಳಿ ಸರ್, ಯಾರೋ ಒಬ್ರು ನಾನೊಬ್ಬ ಅಂತ ಇಟ್ಕೊಂಡು ಒಬ್ರನ್ನ ತಗೊಳ್ಳೋಣ. ಬೆಳಗ್ಗೆ ಎದ್ದು ನಗ್ನಗ್ತಾ ಎದ್ದಿಲ್ಲ, ಎದ್ದ ತಕ್ಷಣ ಮನೇಲಿ ಏನು ಅಡುಗೆ? ಚಪಾತಿ, ಆಲೂಗಡ್ಡೆ ಪಲ್ಯ. ಬೆಳಗ್ಗೆ ದಿವಸ ಚಪಾತಿನಾ? ಟೆನ್ಷನ್. ಸ್ನಾನಕ್ಕೆ ಹೋದ, ಟೈಮ್ ಆಯಿತು, ಆಫೀಸಲ್ಲಿ ಯಾರೋ ಕಾಲ್ಸ್ ಬಂತು, ಫುಲ್ಲು ಫ್ರಸ್ಟ್ರೇಷನ್. ಆಚೆ ಬರ್ತಾರೆ, ಸಗಣಿ ತುಳಿದ್ಬಿಡ್ತಾರೆ. ಸಗಣಿ ತುಳಿದ್ಬಿಟ್ಟು ಅದು ಫ್ರಸ್ಟ್ರೇಷನ್. ಹೋಗಿ ಬೈಕ್ ಸ್ಟಾರ್ಟ್ ಮಾಡ್ತಾರೆ, ಬೈಕ್ ಸ್ಟಾರ್ಟ್ ಆಗಲ್ಲ. ಆಫೀಸ್ ಟೈಮ್ ಆಗ್ಬಿಟ್ಟಿದೆ, ಫೋನ್ ಬರ್ತಾ ಇದೆ, ಅದು ಫ್ರಸ್ಟ್ರೇಷನ್. ಈ ಫ್ರಸ್ಟ್ರೇಷನ್ ಆ ದಿವಸ ಫುಲ್ಲು ಅದೇ ಫ್ರಸ್ಟ್ರೇಷನ್ ಸರ್. ಅದೇ ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದೇಳ್ತಾನೆ ನಗ್ನಗ್ತಾ ಇದ್ದು, ಟೈಮ್ ಆಗಿದ್ಯಾ, ಆಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಇದು ಸ್ನಾನ ಬೇಡ, ಮಗ ತೊಳ್ಕೊಂಡು ಹೋಗೋಣ ಬಿಡು, ಓಕೆ ಫೈನ್. ಚಪಾತಿನಾ? ವೆರಿ ಗುಡ್, ಬೇಡ ಬಿಡ, ನಾನು ಕ್ಯಾಂಟೀನಲ್ಲಿ ತಿನ್ಕೊಂತೀನಿ, ಓಕೆ ಫೈನ್. ಆಚೆ ಸಗಣಿ, ಓ ವಾವ್ ಸೂಪರ್, ಇವತ್ತು ಹಸುವಿಂದ ಆಶೀರ್ವಾದ ಸಿಕ್ಕಿದೆ ನನಗೆ, ಸೂಪರ್, ಬೇರೆ ಶೂ ಕೊಡಮ್ಮ, ಶೂ ಹಾಕೊಂಡು ಹೋಗ್ತೀನಿ. ಗಾಡಿ ಸ್ಟಾರ್ಟ್ ಆಗಿ, ಬೇಡ ಬಿಡು, ಒಳ್ಳೇದಾಯ್ತು, ಆಟೋ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಸೊ ಮನುಷ್ಯ ಈ ತರ ಯಾವಾಗ ಆ ಒಂದು ನಮ್ಮ ಮೈಂಡ್ನ ನಾವೇ ಚೇಂಜ್ ಮಾಡ್ಕೊಳ್ಳೋ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ ಸರ್, ಅದನ್ನ ಬಳಸ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಫ್ರಸ್ಟ್ರೇಷನ್ ತಗೊಂಡ್ರೆ ನಮ್ಮ ಆರೋಗ್ಯಕ್ಕೂ ಸಮಸ್ಯೆ ಬರುತ್ತೆ, ನಮ್ಮ ಜೀವನದಲ್ಲೂ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಉಂಟಾಗತ್ತೆ. ಇದು ನನ್ನ ಉದ್ದೇಶ. ಟೆನ್ಷನ್ ತಗೊಂಡ್ರೆ BP ಶುಗರ್ ಎಲ್ಲ ಬರ್ತದಲ್ಲ ಸರ್, ಹಾರ್ಟ್ಗೆಲ್ಲ ಪ್ರಾಬ್ಲಮ್ ಅವೆಲ್ಲ ಆಗ್ತದೆ. ಹೌದು, ಅದಕ್ಕೆ ಹಾರ್ಟ್ ತಗೊಳ್ಳೇಬಾರ್ದು. ಹೌದೌದು ಸರ್, ಇದೇ ಉದ್ದೇಶಕ್ಕೆ ನಾವ್ ಹೇಳೋದು, ಫಸ್ಟ್ ಲಾ ಆಫ್ ಅಟ್ರಾಕ್ಷನ್ ಏನ್ ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಇದೆಲ್ಲ ಡೀಪ್ ಆಗಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡೋಂಥದ್ದು ಲಾ ಆಫ್ ಅಟ್ರಾಕ್ಷನ್ ಇಂದ. ಓಕೆನಾ? ನೋಡಿ ಸರ್, ನಮ್ಮ ಬೈಕೆ ನಾವ್ ಏನ್ ಯೋಚನೆ ಮಾಡ್ತೀವಲ್ವಾ, ಯೋಚನೆ ಮಾಡೋ ರೀತಿ ಹೇಗಿರ್ಬೇಕಂತ ನಾನು ನೆನ್ನೆಲ್ಲ ಹೇಳಿದೆ. ಕ್ಲಾರಿಟಿ ಇರಬೇಕು, ಕ್ಲಾರಿಟಿ ಇರಬೇಕು, ಕ್ಲಾರಿಟಿ ಇರಬೇಕು. ನಾವು ಯಾವುದೇ ಒಂದು ಯೋಚನೆ ಮಾಡ್ಬೇಕಾದ್ರೂ ಕ್ಲಾರಿಟಿ ಇರಬೇಕು. ನಿಮ್ಗೆ ಅದಕ್ಕೊಂದು ಎರಡು ಎಕ್ಸಾಂಪಲ್ ಮುಖಾಂತರ ಇವತ್ತು ಕ್ಲಾಸ್ ಸರ್. ಯಾರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್, ಯಾರು ಅಂಗಡಿಯಲ್ಲಿದ್ದೀರಿ? ಓಕೆ, ಇವತ್ತು ಒಂದು ಎರಡು ಉದಾಹರಣೆಗಳ ಮೂಲಕ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸರ್. ಓಕೆನಾ? ಒಬ್ಬ ಮನುಷ್ಯನ್ಗೆ ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಬೇಕು ಸರ್. ಅವ್ನ ಸುತ್ತಲೂ ದುಡ್ಡು ಇರಬೇಕು, AC ಆರಾಮಾಗಿ ಕುಂತಿರ್ಬೇಕು ಅಂತ ಅವ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದ ಸರ್. ಓಕೆನಾ? ಅವನಿಗೇನಿತ್ತು ಮನಸ್ಸಲ್ಲಿ? ದುಡ್ಡು ಬೇಕು, ದುಡ್ಡು ಬೇಕು, ಸುತ್ತಲೂ ದುಡ್ಡು ಇರಬೇಕು, AC ಆರಾಮಾಗಿ ಕುಂತಿರ್ಬೇಕು. ಮ್ಯಾನಿಫೆಸ್ಟೇಷನ್ ಆಯ್ತು, ಸೀದಾ ATM ಅಲ್ಲಿ ಕೆಲ್ಸಕ್ಕೆ ಸಿಕ್ತು. ಏನಾಯ್ತು ಹೇಳಿ? ಮ್ಯಾನಿಫೆಸ್ಟೇಷನ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ, ಸುತ್ತಲೂ ದುಡ್ಡಿದೆ, AC ಕುಂತಿದ್ದಾರೆ ಆರಾಮಾಗಿ, ಆದ್ರೆ ₹1 ಅವ್ರಿಗೆ ಬಳಸ್ಲಿಕ್ಕಾಗಲ್ಲ. ಮ್ಯಾನಿಫೆಸ್ಟೇಷನ್ ಮಾಡುವಾಗ ಒಂದು ಕ್ಲಾರಿಟಿ ಇಲ್ಲ ಅಂದಾಗ ಈ ತರ ಮ್ಯಾನಿಫೆಸ್ಟೇಷನ್ ಆಗೋದ್ರೂ ಮ್ಯಾನಿಫೆಸ್ಟೇಷನ್ ವೇಸ್ಟು. ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತು, ಖಂಡಿತವಾಗ್ಲೂ ಕೆಲಸ ಮಾಡ್ತು, ಆದ್ರೆ ಅವ್ರು ಕೇಳಿದ ರೀತಿ ಸರಿ ಇರಲಿಲ್ಲ. ಇಷ್ಟೇ ಆಗಿದ್ದಲ್ಲಿ ಪ್ರಾಬ್ಲಮ್. ಅದೇ ಕೇಳೋ ರೀತಿ ಕರೆಕ್ಟ್ ಆಗಿದ್ರೆ ಪ್ರತಿಯೊಂದೂ ಈಸಿಯಾಗಿ ಆಗತ್ತೆ ಅನ್ನೋದು ನನ್ನ ಉದ್ದೇಶ ಸರ್. ಓಕೆನಾ? ನೋಡಿ, ಅದೇ ರೀತಿ ಒಬ್ಬ ಮನುಷ್ಯ, ನನ್ ದೊಡ್ಡ ಗಾಡಿ ಬೇಕು, ನಾನು ಆರಾಮಾಗಿ ಯಾವಾಗಲೂ ದುಡ್ಡು ಇರ್ಬೇಕು, ನನಗೆ ನನ್ನ ಜೊತೆ ಸುತ್ತಲೂ ಯಾವಾಗಲೂ ಜನ ಇರಬೇಕು, ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಯಾವ ಗಾಡಿ ಬರುತ್ತೆ ಹೇಳಿ? ಬಸ್. ಬಸ್ ಇರುತ್ತೆ, ರೆಗ್ಯುಲರ್ ಆಗಿ ಕಾಸು ಬರ್ತಾ ಇರುತ್ತೆ, ಕಲೆಕ್ಷನ್ ಆಗುತ್ತೆ, ಸುತ್ತಲೂ ಜನ ಇರ್ತಾರೆ.
ಅದಕ್ಕೆ ಮ್ಯಾನಿಫೆಸ್ಟೇಷನ್ ಕ್ಲಾರಿಟಿ ಇಲ್ಲದೆ ಯಾವ ಮ್ಯಾನಿಫೆಸ್ಟೇಷನ್ ಕೂಡ ಸಕ್ಸಸ್ ಆಗಲ್ಲ. ಓಪೋ ಸರ್, ಟುಡೇ ಇಸ್ ಮೈ ಫಸ್ಟ್ ಕ್ಲಾಸ್ ಐ ಆಮ್ ಅಟೆಂಡೆಡ್. ಸರ್ ದಯವಿಟ್ಟು ಅಟೆಂಡ್ ಮಾಡಿದ್ರೆ, ನೀವು ಇವತ್ತು ಫಸ್ಟ್ ಅಟೆಂಡ್ ಮಾಡಿದರೆ ಹಿಂದೆ 2 ಕ್ಲಾಸು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಓಂ ಶ್ರೀ ಡಿವೈನ್ಸ್ ಏನಿದೆ ಇದೇ ನೇಮಲ್ಲಿ ಚಾನಲ್ ಇದೆ. ಆ ಚಾನಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನಾಳೆ ಆರಾಮಾಗಿ ಕುತ್ಕೊಂಡು ನೋಡಿ ಸರ್, ಪೂರ್ತಿ ಇದೆ. ಓಕೆನಾ? 2 ವಿಡಿಯೋಸು ಅಪ್ಲೋಡ್ ಆಗಿದೆ, ಫುಲ್ ವಿಡಿಯೋಸ್ ಇದೆ, ಈಸಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನಾಗರಾಜ್ ಸರ್ ನಮಸ್ತೆ. ಓಕೆ ಓಕೆ, ಸರಿ ಸರ್. ಇವತ್ತು ಈಗ ನಾನು ಹೇಳಿದ್ದು ಈಸಿಯಾಗಿ ಮನ್ಸಿಗೆ ಮುಟ್ಟಿದ್ಯಾ ನಿಮ್ಗಳಿಗೆ? ಎಸ್ ಗೋಳೆ ಮುಟ್ಟದೆ. ವೆರಿ ಗುಡ್. ನೋಡಿ ಸರ್, ಅದಕ್ಕೆ ಹೇಳ್ತೀನಿ, ಯಾವತ್ತು ಕ್ಲಾರಿಟಿ ಇಲ್ಲದೆ ಯಾವುದೇ ಕೆಲಸ ಮಾಡಿದ್ರು ವೇಸ್ಟ್ ಅನ್ನೋದು ಮುಖ್ಯ. ಆ ಕ್ಲಾರಿಟಿ ಸಿಗಬೇಕಾದ್ರೆ ನಾವೇನು ಮಾಡಬೇಕು? ನಾನು ನಿನ್ನೆ ಏನು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಅಫರ್ಮೇಷನ್ನ ಬರೀರಿ. ಆ ಅಫರ್ಮೇಷನ್ನ ಬರೆದು ಏನು ಮಾಡಬೇಕು? ನೆಕ್ಸ್ಟ್ ಕ್ವಶನ್ ನೀವು ಯಾರು ಕೇಳಿಲ್ಲ, ನಾನು ನೆನ್ನೆ ಹೇಳಲಿಲ್ಲ, ಕ್ಲಾಸ್ ಬರದಲ್ಲಿ ಮುಂದೆ ಹೊರಟೋದ್ವಿ. ನೋಡಿ, ಯಾವುದು ಈಗ ಅಮಾವಾಸ್ಯೆಯಿಂದ ಪೌರ್ಣಮಿವರೆಗೂ ನೀವು ಮ್ಯಾನಿಫೆಸ್ಟೇಷನ್ ಏನು ಬರೆದಿರ್ತೀರಾ ಅದನ್ನು ಅಮಾವಾಸ್ಯೆ ದಿವಸ ಅಥವಾ ಪೌರ್ಣಮಿ ದಿವಸ 15 ಡೇಸ್ ಒಂದ್ಸರಿ ಅದನ್ನು ಒಂದು ತಟ್ಟೆಯಲ್ಲಿಟ್ಟು ನೀವು ಪ್ರೇ ಮಾಡಿ, ಅದ್ರ ಮೇಲೆ ಬ್ಲೆಸ್ಸಿಂಗ್ಸ್ ಮಾಡಿ, ಅಂದರೆ ನೀವು ಅದಕ್ಕೆ ಎನರ್ಜೈಸ್ನ ಮಾಡಿ, ಅದನ್ನು ಒಂದು ಕ್ಯಾಂಡಲ್ನ ಅಥವಾ ದೀಪದ ಸಹಾಯದಿಂದ ಅದನ್ನು ಬರ್ನ್ ಮಾಡಿ ಹೋಗಿ ನೇಚರ್ಗೆ ಅರ್ಪಿಸ್ಬೇಕು ಅಂತ ಹೇಳ್ತೀವಿ. ಓಕೆನಾ ಸರ್? ಇದನ್ನ ದಯವಿಟ್ಟು ಬರ್ಕೊಳ್ಳಿ. ಅವಾಗ ನಿಮ್ಮ ಏನು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದು ಈಸಿಯಾಗಿ ರೀಚ್ ಆಗುತ್ತೆ ಅಂತ. ಯಾರ್ಯಾರು ನೋಟಿಗೆ ಕಟ್ಟಾಕ್ಸ್ಕೊಂಬಂದ್ರಿ ಸರ್ ಇವತ್ತು? ಯಾರಾದರೂ ಮಾಡಿದ್ದೀರಾ? ಇಲ್ಲ, ಮಾಡ್ಬೇಕು ಆಗಿಲ್ಲ ನೋಡಿ, ಮನಸ್ಸಿಗೆ ಬಂದಾಗ ಮಾಡ್ಬಿಡ್ಬೇಕು. ಮಾಡೋಣ ಬಿಡು ಅಂತ ಅಂದ್ರೆ ಯಾವುದೇ ವಿಚಾರನೂ ಹಾಗೆ ಆಗಂಥದ್ದು. ಓಕೆನಾ? ನಾವು ಏನು ಮನ್ಸಿಗೆ ಬರುತ್ತಲ್ವಾ, ಯಾವಾಗ ಸಿಗುತ್ತೆ, ನಾನು ಅದನ್ನೇ ಹೇಳ್ತೀನಿ, ಯಾವಾಗಲೂ ಯೂನಿವರ್ಸಲಿಂದ ಕೆಲವೊಂದು ಟೈಮ್ ಸಿಗ್ನೇಚರ್ಸ್ ಸಿಗ್ತಾ ಇರುತ್ತೆ ನಮಗೆ. ಅದು ಸಿಕ್ಕಿದಾಗ ಬಳಸ್ಕೊಂಡ್ಬಿಡ್ಬೇಕು. ಬಿಟ್ವಾ ಈಗ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಥರ ಪರಿಸ್ಥಿತಿಗಳಾಗತ್ತೆ. ಓಕೆನಾ? ಆ ಥರ ಪರಿಸ್ಥಿತಿ ಯಾರು ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಸಿಕ್ಕಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಬೇರೆ ನೆನ್ನೆ ವಿಚಾರದಲ್ಲಿ ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ ಸರ್? ಓಕೆ, ಇವತ್ತು ಮ್ಯಾನಿಫೆಸ್ಟೇಷನ್ ಒಂದು ವಿಚಾರ ಓಪನ್ ಒಂದು ಮಾಡೋಣ ಸರ್ ಇವತ್ತು. ಓಕೆನಾ? ಅದು ತುಂಬ ಬಳಕೆಯಲ್ಲಿದೆ ಮತ್ತು ತುಂಬ ಜನಕ್ಕೆ ಯಾರು ಎಷ್ಟು ನಂಬಿ ಈ ಡಿವೈನ್ ಪ್ರಾಪರ್ಟೀಸ್, ನಮ್ಮ ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಈ ವಿಚಾರಗಳನ್ನ ನಂಬಿಕೆ ಮೇಲೆ ನಿಂತಿರೋಂಥದ್ದು ಸರ್. ನಾವು ಎಷ್ಟು ನಂಬ್ತೀವಿ ಅಷ್ಟು ಅದಕ್ಕೆ ಸಕ್ಸಸ್ ಆಗುತ್ತೆ. ಓಕೆನಾ? ಅದೊಂದು ವಿಚಾರನ ಈಗ ನಾವು ಹೇಗೆ ನೀರು ದೇವಸ್ಥಾನಕ್ಕೆ ಹೋಗಿ ಆಚೆ ಬರೋಷ್ಟಲ್ಲಿ ತೀರ್ಥ ಆಗುತ್ತೆ, ಅದೇ ರೀತಿ ನಮ್ಮ ಮನ್ಸಿಗೆ ಬಂದಾಗ ಅದು 100% ವರ್ಕ್ ಮಾಡುತ್ತೆ. ನಾವು ಅದನ್ನು ಎಷ್ಟು ಮಟ್ಟಿಗೆ ನಂಬ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ದಯವಿಟ್ಟು ಎಲ್ಲರೂ 100% ಹೇಳ್ತೀನಿ, ತುಂಬ ನಂಬಿಕೆಯಿಂದ ಮಾಡಿ, ಅದು ಸಿದ್ಧಿಸುತ್ತೆ. ಯಾವುದೇ ವಿಚಾರ ನಾವು ಎಷ್ಟು ನಂಬ್ತೀವಿ, ಈಗ ದೇವರು ಇದ್ದಾರೆ ಅಂತ ನಮ್ಗೆ ಹೇಳ್ಕೊಟ್ಟವ್ರೆ, ನಾವು ನಂಬಿದ್ದೀವಿ, ಅದ್ರ ಮುಖಾಂತರ ನಡ್ಕೊತಾ ಇದ್ದೀವಿ. ಅದೇ ರೀತಿ ಒಂದು ಒಳ್ಳೆ ವಿಚಾರ ಬಂದಾಗ, ಕೆಟ್ಟ ವಿಚಾರ ಬೇಡ, ಒಳ್ಳೆ ವಿಚಾರ ಬಂದಾಗ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ಲ ಸರ್? ದಯವಿಟ್ಟು ಅದನ್ನು ಮಾಡಿ. ಓಕೆ ಸರ್, ದಯವಿಟ್ಟು ತಗೊಳ್ಳಿ, ಒಂದು ಪೆನ್ನು ಪೇಪರ್ ತಗೊಳ್ಳಿ. ನಿಮ್ಮ ಇದನ್ನ ಬರ್ಕೊಳ್ಳಿ ಸರ್, ಅಫರ್ಮೇಷನ್ಸ್ ಏನೇನಿದೆ, ನಿಮ್ಮ ಬೈಕೆಗಳೇನಿದೆ ಬರ್ಕೊಳ್ಳಿ. ಸರ್ ಡೈಲಿ ಬರ್ಬೇಕು ಸರ್, ಡೈಲಿ ಬರ್ಬೇಕಾ? ಬರೀರಿ ಸರ್, ಒಳ್ಳೇದೇ. ಡೈಲಿ ಬರೆದಷ್ಟು ಒಳ್ಳೇದು. ನಾನು ಹೇಳಿಲ್ವಾ, ಡೈಲಿ ಬರೀರಿ. ಅದನ್ನ ನೆಕ್ಸ್ಟ್ ಬರ್ತಕ್ಕಂಥ ಅಮಾವಾಸ್ಯೆಯಲ್ಲಿ ನಿಮ್ಮ ಒಂದು ಏನಿದೆ ಅಫರ್ಮೇಷನ್ಸ್, ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅದನ್ನ ಟಿಕ್ ಮಾಡಿ ಪ್ರತಿಯೊಂದನ್ನು ಬರ್ನ್ ಮಾಡಿ ನೇಚರ್ಗೆ ಅರ್ಪಿಸಿ ಅಂತ, ಆಚೆಗಡೆ ಇದಕ್ಕೆ ಬಿಡಿ ಅಂತ. ಒಂದು ನಿಮ್ಮ ಗಿಡಗಳಿಗೆ ಹಾಕೋದಾಗ್ಬೋದು, ಅದನ್ನ ಆ ಥರ ಹಾಕಿದಾಗ ಅದು 100% ಆಗತ್ತೆ. ಸಕ್ಸಸ್ ಆಗುತ್ತೆ ಕೂಡ. ಎಲ್ಲರೂ ದಯವಿಟ್ಟು ಅಫರ್ಮೇಷನ್ಸ್ ಬರೀರಿ ಸರ್. ಯಾರನ್ನು ಕೇರ್ಲೆಸ್ ಆಗಿ ದಯವಿಟ್ಟು ತಗೋಬೇಡಿ ಇದನ್ನೆಲ್ಲ. ಓಕೆನಾ? ನೀವು ಎಷ್ಟು ಮಟ್ಟಿಗೆ ಇದನ್ನ ತಗೊಂತೀರಾ, ಎಷ್ಟು ನಂಬಿಕೆಯಿಂದ ತಗೊಂತೀರಾ, ಅದಷ್ಟು ಕೆಲಸ ಮಾಡುತ್ತೆ. ಒಂದು 2 ನಿಮಿಷ ಟೈಮ್ ಕೊಡ್ತೀನಿ. ದಯವಿಟ್ಟು ನಿಮ್ಮ ಮಂದಾಳದ ಮಾತುಗಳು ಏನೇನಿದೆ, ನಿಮ್ಗೆ ಏನೇನು ಬೈಕೆ ಇದೆ, ಆದರೆ 100% ಕ್ಲಾರಿಟಿ ಇರಲಿ. ಯಾವುದನ್ನು ಡೌಟ್ ಮೇಲೆ ಮಾಡಬೇಡಿ. ಆಗುತ್ತೆ, ಹಾಗೆ ಆಗುತ್ತೆ. ಅಷ್ಟು ನಂಬಿಕೆಯಿಂದ ಮಾಡಿ. ಓಕೆನಾ? ಎಷ್ಟು ನಂಬಿಕೆಯಿಂದ ಮಾಡ್ತೀರಾ ಅಂದರೆ ಆಗಿದೆ. ಈ ನಂಬಿಕೆಯಿಂದ ಮಾಡಿದಾಗ ಸಕ್ಸಸ್ ಆಗತ್ತೆ. ನೀವೀಗ ದೇವ್ರಿಗೆ ಹರಕೆ ಹೊರ್ತೀರಲ್ಲ, ಹೆಂಗೆ ಹರಕೆ ಹೊರ್ತೀರಿ? ಏನಕ್ಕೆ ಹರಕೆ ಹೊರ್ತೀರಿ ಹೇಳಿ? ಇದು ಕೂಡ ಒಂದು ಹರಕೆನೇ, ಆದರೆ ಇದು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಂತ ಹರಕೆಗಳು. ಇದನ್ನ ಮಾಡಿದಾಗ ಸಕ್ಸಸ್ ಆಗೋದು ಗ್ಯಾರಂಟಿ. ನೀವು ಮಾಡಿ ಸರ್, ನಾನು ಹೇಳ್ತಿಲ್ವಾ, ನಿಮ್ಮ 5 ದಿವಸದಲ್ಲಿ
ನಿಮ್ಮ ಇವಾಗ ಸರ್ ನಾನೊಂದು ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಎಷ್ಟು ಚೇಂಜಸ್ ಯಾರಲ್ಲಿ ಬಂದಿದೆ ಸರ್? ದಯವಿಟ್ಟು ಯಾರಾದರೂ ಬಂದಿದ್ರೆ ಒಂದ್ ಎರಡು ಮಾತಲ್ಲಿ ಹೇಳ್ಬೋದಾ? ಏನಾದರೂ ನಿಮ್ಮ ಜೀವನದಲ್ಲಿ ಚೇಂಜಸ್ ಬಂದಿದೆಯಾ 2 ದಿವಸದಿಂದ? ನಿಮ್ಮ ಅನಿಸಿಕೆಗಳಲ್ಲಿ, ಅಭಿಪ್ರಾಯಗಳಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಿದ್ಯಾ ನಿಮ್ಮ ತಿಳುವಳಿಕೆಯಲ್ಲಿ? ಯಾರಾದರೂ ಅಟ್ಲೀಸ್ಟ್ ಮಾತಾಡೋಕ್ಕಾಗಿಲ್ಲ ಅಂದ್ರೆ ಮೆಸೇಜ್ ಮಾಡ್ಬೋದು ಸರ್, ತೊಂದರೆ ಇಲ್ಲ. ನಾನು ಮೆಸೇಜ್ ನೋಡಿ ಖುಷಿ ಪಡೋಷ್ಟು ಆರಾಮದಾಯಕವಾಗಿದ್ದೀನಿ. ಹಾಂ, ಏನಾದರೂ ಚೇಂಜಸ್ ಕಾಣ್ತಿದ್ಯಾ? ಎಸ್ 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 ಎಸ್. ನಂಬಿಕೆ ಇಟ್ಟು ಮಾಡಿದಾಗ 100% ಲೈಫಲ್ಲಿ ಚೇಂಜಸ್ ಕಾಣೇ ಕಾಣುತ್ತೆ. ನಾವು ಒಂದು ಆ, ಎಲ್ಲೋ ನಾವು ಯಾವ್ದಾನ ಒಂದು ನಂಬಿಕೆ ಇರೋ ಬೆಟ್ಟದಲ್ಲಿ ಒಂದು ಇದನ್ನ ಸ್ಟೋನ್ ಕಲ್ಲು ತಗೊಂಬಂದು ಇಟ್ಟು ಅದನ್ನ ದೇವ್ರು ಅಂತ ಪೂಜೆ ಮಾಡ್ತೀವಿ. ಆ ಥರ ಸನಾತನ ಧರ್ಮದವ್ರು ನಾವೆಲ್ಲ. ಹಿಂಗಿದ್ದಾಗ ಅದನ್ನ ನಾವೆಲ್ಲೋ ತರುವಾಗ ಅದು ಕಲ್ಲಾಗಿರುತ್ತೆ. ನಮ್ಮ ಮನೆಗೆ, ನಮ್ಮ ಒಂದು ತೋಟಕ್ಕೆ, ನಮ್ಮ ಒಂದು ಜಾಗಕ್ಕೆ ಬಂದಾಗ ಅದನ್ನ ಮೂರ್ತಿಯಾಗಿ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಲ್ವಾ? ನಮ್ಮ ಧರ್ಮದಲ್ಲಿ ಅದು ಇನ್ನೂ ಇದೆ ಅಲ್ವಾ? ಹೌದಾ ಇಲ್ವಾ ಸರ್? ಎಸ್ ಆರ್ ನೋ? ಒಳ್ಳೆ ಸೊ ಮನಸ್ಸಿನಲ್ಲಿ ನಿರಾಳ ಇದೆ ಸರ್, ಪಾಸಿಟಿವ್ ವೈಬ್ ಇದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಂದೇ ಬರುತ್ತೆ. ನಾನು ಹೇಳ್ತಿಲ್ವಾ, 5 ದಿವಸದ ನಂತರ ನಾನು ಮೊದಲನೇ ದಿವಸ ಏನು ಚೆಕ್ ಮಾಡಿಸಿದ್ದೀನಿ ನಿಮ್ಮ ಅವರ, ಕೊನೆ ದಿವಸ ನೀವು ಅವರ ಚೆಕ್ ಮಾಡ್ಕೊಂಡಾಗ ನಿಮ್ಮ ಮೇಲೆ ಇದು ಎಷ್ಟು ಪರಿಣಾಮ ಬೀರಿದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಪಾಸಿಟಿವ್ ಒಳ್ಳೆಯವ್ರ ಜೊತೆ ಇದ್ದಾಗ ಒಳ್ಳೇದೇ ಬರೋ ಅಂಥದ್ದು. ಎಷ್ಟು ಒಳ್ಳೇದನ್ನ ಮಾತಾಡ್ತೀವಿ ಅಷ್ಟು ಒಳ್ಳೇದೇ ಆಗತ್ತೆ. ನಮ್ಮ ಹಿಪ್ನೋಟಿಸಮ್ ಅಲ್ಲಿ ಇದನ್ನ ಹೇಳ್ತೀವಿ ಅಂದ್ರೆ ಹ್ಯಾಮ್ರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ನಿಮ್ಗೊಂದು ಟಿವಿ ಸೀರಿಯಲ್ ಅಥವಾ ಏನಾದ್ರು ನೋಡುವಾಗ ಧಾರಾವಾಹಿ ನೋಡ್ತಾ ಇರ್ತೀವಲ್ವಾ, ಒಂದೇ ಪ್ರಮೋಷನ್ಸ್ ಅಂದ್ರೆ ಏನ್ ಹೇಳ್ತೀವಿ, ಅಡ್ವರ್ಟೈಸ್ಮೆಂಟ್ನ ಹಾಕಿದ್ದೇ ಆಗ್ತಾ ಇರ್ತಾರೆ. ಏನಕ್ಕೆ ಹಾಕ್ತಾರೆ ಹೇಳಿ? ನಮಗೆ ಗೊತ್ತಿಲ್ವಾ? ಒಂದ್ಸರಿ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗುತ್ತಲ್ವಾ? ಅದನ್ನ ಚೇಂಜ್ ಮಾಡ್ಬೋದಲ್ವಾ? ಬೇರೆ ಅಡ್ವರ್ಟೈಸ್ಮೆಂಟ್ ಒಂದನ್ನೇ ಜಾಸ್ತಿ ಆಗ್ತಾರೆ. ಏನು ಉದ್ದೇಶಕ್ಕೆ? ನಿಮಗೆ ಅದು ಅವಶ್ಯಕತೆ ಇದೆ ಅಂತ ಅರಿವು ಮಾಡ್ತಾ ಇರೋಂಥದ್ದವ್ರು. ಓಕೆನಾ? ಅದು ಬಿಸ್ನೆಸ್, ಅದು ಬೇರೆ ವಿಚಾರ ಆಯ್ತು. ನಿಮ್ಗೆ ಅದು ನೋಡ್ತಾ ಇದ್ರೆ ಹೌದಲ್ವಾ, ಇದು ನಮ್ಮ ಹತ್ರ ಇಲ್ಲ ಅಲ್ವಾ, ತಗೊಳ್ಳೋಣ. ಒಂದ್ಸರಿ ನೋಡಿದಾಗ ಏನನ್ಸಲ್ಲ, 2 ಸರಿ ನೋಡಿದಾಗ ಏನನ್ಸಲ್ಲ, 3ನೇ ಸರಿ ನೋಡಿದಾಗ ಏನನ್ಸಲ್ಲ, 4ನೇ ಸರಿ 5ನೇ ಸರಿ ನೋಡುವಾಗ ಓ ಇದು ಬೇಕಿತ್ತಲ್ವಾ, ನಮ್ಮ ಮನೆಗೆ ಅವಶ್ಯಕತೆ, ಅದು ನಿಮ್ಗೆ ಯೂಸ್ ಆಗುತ್ತೆ. ತಂದ್ಮೇಲೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ತಂದು ಯೂಸ್ ಮಾಡದಿರತಕ್ಕಂಥ ವಸ್ತುಗಳು ಎಷ್ಟೋ ಇದೆ ನಮ್ಮ ಮನೆಗಳಲ್ಲಿ. ಆದ್ರೆ ಹೆಂಗ್ ತಗೊಂಡ್ವಿ ಅದನ್ನ? ಅವರು ಹ್ಯಾಮ್ರಿಂಗ್ ಮಾಡಿದ್ ನಮಗೆ. ನಮ್ಮ ಹಿಪ್ನೋಟಿಸಮ್ ಫೀಲ್ಡಲ್ಲಿ ಅದನ್ನ ಹ್ಯಾಮ್ರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವುದು ಒಳ್ಳೇದನ್ನ ಜಾಸ್ತಿ ಕೇಳ್ತಾ ಇರ್ತೀವಿ ಅದು ನಮಗೆ ಒಳ್ಳೇದೇ ಆಗ್ತಾ ಹೋಗುತ್ತೆ. ನೋಡಿ ಸರ್, ಜಾಪನೀಸಲ್ಲಿ ಒಂದು ಸ್ಟೋರಿ ಇದೆ ಸರ್. ಏನಂದ್ರೆ, ಒಬ್ಬ ಮನುಷ್ಯ ಹೆಂಗ್ ಬದುಕಬೇಕು ಅನ್ನೋದನ್ನ ಕ್ಲೀನಾಗಿ ಅಲ್ಲಿ ನೀವು ನೋಡಿದ್ದೀರಾ. ಜಾಸ್ತಿ ವರ್ಷ ಬದುಕ್ತಕ್ಕಂಥದ್ದು ಜಾಪನೀಸು, ಚೈನೀಸ್ ಅವ್ರು ಅಲ್ವಾ ಸರ್? ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಅವರಲ್ಲಿ ಏನಿದೆ ಅಂದ್ರೆ, ಫಸ್ಟ್ ಒಬ್ಬ ಮನುಷ್ಯನಿಗೆ ಏನು ನೀವು ಈ ಥರ ಇಷ್ಟು ವರ್ಷ ಬದುಕಲಿಕ್ಕೆ ಏನು ಕಾರಣ ಅಂತ ಕೇಳಿದಾಗ ಮೊದಲನೇದು ಹೇಳ್ತಾರೆ, ಯಾವುದಕ್ಕೂ ಅರ್ಜೆನ್ಸಿ ಮಾಡಲ್ಲ. ಇದನ್ನ ಬರ್ಕೊಳ್ಳಿ ಸರ್, ನಿಮ್ಗೊಂದು ಕಾನ್ಸೆಪ್ಟ್ ಆಗುತ್ತೆ. ತುಂಬ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ, ಬರ್ಕೊಳ್ಳಿ. ಯಾವುದಕ್ಕೂ ಅರ್ಜೆನ್ಸಿ ಮಾಡಲ್ಲ. ಓಕೆನಾ? ಮತ್ತೆ ಯಾವ್ದು ಊಟನ 80% ಅಷ್ಟೇ ಮಾಡೋದವ್ರು, ಇನ್ನು 20% ಗ್ಯಾಪ್ ಇರಬೇಕು ಹೊಟ್ಟೆಯಲ್ಲಿ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸೋಂಬೇರಿತನ ಅಥವಾ ಆಲಸ್ಯ ಅಥವಾ ಒಂದು ಇದು ಬಂದೇ ಬರುತ್ತೆ. ಅವರೆಲ್ಲ ಬರೀ 80% ಅಷ್ಟೇ ಊಟ ಮಾಡೋ ಅಂಥದ್ದು. ಓಕೆನಾ? ಮತ್ತೆ ಅವರು ಅವ್ರ ಪ್ಲಾನ್ ಏನಂದ್ರೆ, ಈ ವರ್ಷ ಹುಟ್ಟಿದಬ್ಬ ಆಯ್ತಲ್ವಾ, ಈ ವರ್ಷ ಹುಟ್ಟಿದಬ್ಬ ಆಯ್ತು, ನೆಕ್ಸ್ಟ್ ಹುಟ್ಟಿದಬ್ಬಕ್ಕೆ ನಾನು ಹೆಲ್ದಿಯಾಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು, ಅದಕ್ಕೋಸ್ಕರ ಕಸರತ್ ಮಾಡೋ ಅಂಥದ್ದು. ಎಕ್ಸಸೈಸ್ ಆಗಲಿ, ಈಗ ನಾವೆಲ್ಲ ಏನು ದಿವಸ ವಾಕಿಂಗು ಎಕ್ಸಸೈಸ್ ಅಂತ ಮಾಡ್ತೀವಿ, ನಮಗೆ ಗುರಿ ಇಲ್ಲ, ಸುಮ್ಮನೆ ಏನೋ ಮಾಡಬೇಕು, ನಮ್ಗೆ ಶುಗರ್ ಐತೆ, ಬಿ ಪಿ ಐತೆ, ಹೆಲ್ತ್ಗೋಸ್ಕರ ಮಾಡ್ತಾ ಇದೀವಿ. ಅವರಲ್ಲಿ ಆ ಥರ ಅಲ್ಲ. ಅವರು ಐ ಆಮ್ ಗೆಟ್ ರೆಡಿಂಗ್ ಫಾರ್ ನೆಕ್ಸ್ಟ್ ಬರ್ತಡೇ ಅಂತ. ಮುಂದಿನ ವರ್ಷದ ಬರ್ತಡೇಗೆ ನಾನು ಚೆನ್ನಾಗಿ ಕಾಣಬೇಕು, ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಅದೊಂದು ಕಾನ್ಸೆಪ್ಟ್ ಅವ್ರು ಹೇಳೋಂಥದ್ದು. ಓಕೆನಾ? ಬರ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಂದು ನೋಡಿ ಸರ್, ಇದು ಏನಿದೆ ಇದರಲ್ಲಿ ಅಂತ ಬಿಡೋಂಥದ್ದಲ್ಲ, ಇದು ತುಂಬ ಒಳ್ಳೆ ಮಾಹಿತಿ ಇದೆ ಇದರಲ್ಲಿ. ನೀವು ಎಷ್ಟು ಅದನ್ನು ಬರ್ಕೊತೀರೋ ಅಷ್ಟು ನಿಮಗೆ ಹೆಲ್ಪ್ ಆಗತ್ತೆ. ನನ್ನ ಉದ್ದೇಶ ಅದ್ರ ಮೇಲೆ ನಿಮಗೆ ಸೇರಿದ್ದು. ಓಕೆನಾ? ಯಾರಿಗಾದ್ರೂ ಹೇಳಲಿಕ್ಕೂ ಕೂಡ ಇದನ್ನ ನೀವು ಈಸಿಯಾಗಿ ಬಳಸ್ಬೋದು ಸರ್, ಇದನ್ನ ಅಂತ ಮಾಹಿತಿ ಇದು ಅಲ್ವರಾ? ಸೊ ಅವ್ರು ನೋಡಿ, ಅದಕ್ಕೆ ಯಾವಾಗಲೂ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ, ಎಷ್ಟು ಗ್ಲಾಮರಸ್ ಆಗಿರ್ತಾರೆ, ಎಷ್ಟು ಅವರು ಜಾಸ್ತಿ ಮಾತಾಡಲ್ಲ. ನೋಡಿದ್ದೀರಾ ಅವ್ರನ್ನ? ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ತಪ್ಪು ತಿಳಿಬೇಡಿ. ನಾವು ನೋಡಿದ ಪ್ರಕಾರ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನಿಮಗೆ. ಓಕೆನಾ? 80% ಅಷ್ಟೇ ಊಟ ಮಾಡಬೇಕು. ಬೆಳಗ್ಗೆ ಎದ್ದಾಗ ಹಸಿವಾಗಬೇಕು ಅಂತ ಅವ್ರು ಹೇಳೋದು. ಪೂರ್ತಿ ಊಟ ಮಾಡಿ ಮನಗ್ಬಿಟ್ರೆ ನಾವು ಮತ್ತೆ ಆ ಹೊಟ್ಟೆ ಹಸ್ದಾಗ ಮಾತ್ರ ಊಟ ಮಾಡಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಇದೆ ಸರ್.
ಹೊಟ್ಟೆ ಹಸಿವಾದ್ರೆ ಮಾತ್ರ ಊಟ ಮಾಡಬೇಕು ಅಂತ. ನಮ್ಮಂಗೆ ಟೈಮ್ಗೆ ದೇ ಟಾಕ್ ಲೆಸ್ ಡೂ ಸ್ಮಾರ್ಟ್ ವರ್ಕ್. ಎಸ್, ನೋಡಿ ಆ ಥರ ಎಲ್ಲ ಮಾಡಿದಾಗ ಸ್ಮಾರ್ಟ್ನೆಸ್ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ ಸರ್. ಸ್ಮಾರ್ಟ್ನೆಸ್ ಅನ್ನೋದು ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಅಷ್ಟು ಈಸಿಯಾಗಿ ಬರುತ್ತೆ. ನಾವು ಮಾಡೋದನ್ನ ಡೈಲಿ ರೊಟೀನ್ ಮಾಡ್ಕೋಬೇಕು, ಅದೆಲ್ಲ ಅಳವಡಿಕೆ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಅವಾಗ ಆಟೋಮೆಟಿಕ್ ಆಗಿ ಸ್ಮಾರ್ಟ್ನೆಸ್ ಬಂದೇ ಬರುತ್ತೆ ಮನುಷ್ಯನಿಗೆ. ಓಕೆನಾ? ಮತ್ತೆ ಅವ್ರು ನೋಡಿ, ಯಾರು ಅವ್ರು ಹೇಳೋದು, ಯಾರು ನಮಗೆ ಒಳ್ಳೇದನ್ನ ಬಯಸ್ತಾರೆ, ನಮಗೆ ಕರೆದ ತಕ್ಷಣ ಬರೋಂಥ ಫ್ರೆಂಡ್ಸ್ ಯಾರು ಇರ್ತಾರೆ, 4 ಜನ ಇರಲಿ ಸ್ನೇಹಿತರು, ನಮ್ಮನ್ನ ಒಳ್ಳೇದು ಬಯಸ್ತಕ್ಕಂಥವ್ರಾಗಬೇಕು. ರಾಯಲ್ ರವಿಕುಮಾರ್ ಸರ್ ಬರ್ಕೊಳ್ಳಿ. ಓಕೆನಾ? ಯಾರು ನಮ್ಮ ಬಗ್ಗೆ ಒಳ್ಳೇದನ್ನ ಬಯಸ್ತಾರೆ ಅವರು ನಮ್ಮ ಜೊತೆ ಫ್ರೆಂಡ್ಸ್ ಆಗಿರ್ಬೇಕು. ಯಾಕೆಂದ್ರೆ ಫ್ರೆಂಡ್ಸ್ ಹತ್ರ ಹೋಗಿ ಅರ್ಧ ಗಂಟೆ ಮಾತಾಡಿದ್ರೆ ನೀವು ಎಷ್ಟೋ ಕಾಯಿಲೆಗಳಿಗೆ ಅದು ಔಷಧಿ ಆಗತ್ತೆ. ಕಷ್ಟ ಸುಖ ಮಾತಾಡಿದಾಗ ಅವ್ರು ಕೊಡ್ತಕ್ಕಂಥ ಒಳ್ಳೆ ಒಳ್ಳೆ ಉದಾಹರಣೆ, ಒಳ್ಳೆ ಒಂದು ವಿಚಾರಗಳಿಂದ ನಮ್ಗೆ ಬರತಕ್ಕಂಥ ಎಷ್ಟೋ ಕಾಯಿಲೆಗಳು ಕಮ್ಮಿ ಆಗತ್ತೆ ಅಂತ. ಯಾವಾಗಲೂ ಸ್ಮೈಲಿಂಗ್ ಫೇಸ್ ಇರಬೇಕು ಅಂತ. ಯಾವಾಗಲೂ ನಗ್ನಗ್ತಾ ಇದ್ದಾಗ ಹಿಂದೆ ಎಷ್ಟೇ ನೋವಿದ್ರು ಅದು ಮನುಷ್ಯನಿಗೆ ಜ್ಞಾಪಕಕ್ಕೆ ಬರಲ್ಲ. ಯಾವಾಗಲೂ ನಗ್ನಗ್ತಾ ಇರೋರು ನೋಡಿ, ಒಳಗಡೆ ಎಷ್ಟೇ ನೋವಿದ್ರು ಅದು ನೋವು ಕಾಣಿಸಲ್ಲ ಅವ್ರಿಗೆ. ಸೊ ಮುಂದಕ್ಕೆ ಯಾವುದೇ ಈಸಿ ಮೇಲೆ, ಈಗ ನಾವು ಮುಖ ಸೊಪ್ಪಿಗೆ ಇಟ್ಕೊಂಡು ಎಲ್ಲಾದರೂ ಒಂದು ಕಡೆ ಕೆಲಸಕ್ಕೋ ಇಲ್ಲ ಎಲ್ಲಾದರೂ ಒಂದು ಬಿಸ್ನೆಸ್ಗೋ ಹೋದ್ರೆ ಅದು ಸಕ್ಸಸ್ ಆಗುತ್ತಾ ಸರ್? ಆಗಲ್ಲಲ್ವಾ? ಸೊ ಮುಖ ನಗುನಗ್ತಾ ಇದ್ರೆ ಒಳ್ಳೆ ಅವಕಾಶಗಳಿಗೆ ಆಕರ್ಷಿತವಾಗ್ತದೆ ಅಂತ ಉದ್ದೇಶ. ಮತ್ತೆ ಅವ್ರು ನೋಡಿ, ಆದಷ್ಟು ನಮ್ಮಂಗೆ ಅವರು ಮರನ ಬುಡ ಸಮೇತ ತೆಗಿಯಲ್ಲ ಸರ್. ಅವ್ರ ಕಡೆ ಮರ ಒಂದು ಸ್ಟೇಜಿಗೆ ಕಟ್ ಮಾಡ್ತಾರೆ, ಅಲ್ಲಿಂದ ಬ್ರಾಂಚಸ್ ಹೋಗುತ್ತೆ ಅವ್ರ ಕಡೆ. ಓಕೆನಾ? ನಾವೇನ್ ಮಾಡ್ತೀವಿ, ಪೂರ್ತಿ ಬುಡಕ್ಕೆ ಮರನ ತೆಗಿಯೋ ಕೆಲಸ ಜಾಸ್ತಿ ಅಲ್ವಾ. ನೇಚರ್ ಬಗ್ಗೆ ನಮ್ಗೆ ಅಷ್ಟೊಂದು ಇದಿಲ್ಲ. ಸೋ ಕಾಲ್ಡ್ ನೇಚರ್ ಲವರ್ಸ್ ಇದ್ದಾರೆ, ಅವ್ರು ಅದನ್ನ ಇವತ್ತು ಕಾಪಾಡ್ಕೊಂಡು ಹೋಗ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವರಲ್ಲಿ ಅದು ಜಾಸ್ತಿ ಇದೆ. ಅಂದ್ರೆ ಒಂದು ಅಳತೆವರೆಗೂ ಮರ ತೆಗೆದು ಅಲ್ಲಿಂದ ಬ್ರಾಂಚಸ್ ಹೊಡೆದು ಅದು ತಿರ್ಗಾ ಮತ್ತೆ ಬೆಳೆ ತರ ಮಾಡೋಂಥದ್ದು ಜಾಸ್ತಿ ಇದೆ ಅವರಲ್ಲಿ, ಅವ್ರ ಕಡೆ ನಾಲೆಡ್ಜು. ಏನಕ್ಕಂದ್ರೆ ನೇಚರ್ ಇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮನುಷ್ಯನ 50-70% ಯಾವುದೇ ಕಾಯಿಲೆ ಕಸಾಲೆಗಳು ಬರೋದಕ್ಕೆ ಬಿಡಲ್ಲ ಅಂತ. ನಾವು ಯೂನಿವರ್ಸ್ ಅಂತ ಏನು ಕರಿತೀವಿ ಅದು ಕೂಡ ನೇಚರೇ ನಮಗೆ. ನಾವು ದೇವರು ಅಂತ ಏನು ನೋಡ್ತೀವಿ ಅದು ಕೂಡ ನೇಚರೇ ನಮಗೆ. ಇವತ್ತು ನಮ್ಮಲ್ಲಿ ದೇವರು, ನಾವು ಪ್ರತಿ ಬೆಳೆಯತಕ್ಕಂಥ ಬೆಳೆಗೂ ದೇವರು ಅಂತ ಪೂಜೆ ಮಾಡ್ತೀವಿ. ನಾವು ಓಡಾಡಿಸ್ತಕ್ಕಂಥ ಗಾಡಿನೂ ಕೂಡ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ನಾವು ಬಿಸಿನೀರು ಕಾಯಿಸ್ತಕ್ಕಂಥ ಅಂಡೇನೂ ಕೂಡ ಇವತ್ತು ನಮ್ಮ ಆಯುಧ ಪೂಜೆ ಟೈಮಲ್ಲಿ ಪ್ರತಿಯೊಂದನ್ನು ಇಟ್ಟು ಪೂಜೆ ಮಾಡ್ತೀವಲ್ಲ ಸರ್. ಈ ಕೆಲಸ ಯಾರು ಮಾಡ್ತಾರೆ? ಯಾವ ದೇಶದಲ್ಲಿ ಮಾಡ್ತಾರೆ ಹೇಳಿ? ನಮ್ಮಲ್ಲಿ ಆ ಫೀಲಿಂಗ್ಸ್ ಇದೆ, ಆ ಕನೆಕ್ಟಿವಿಟಿ ಇದೆ. ನಮಗೆ ಇಷ್ಟಪಟ್ಟು ಯಾವ್ದೋ ನಮ್ಮ ಜೊತೆ ಚಪ್ಪಲಿ ತೊಗೊಂಡಿದ್ರೆ ಅದು ಪೂರ್ತಿ ಸೌದೋಗಿದ್ರು ಅದನ್ನ ಬಿಸಾಕಕ್ಕೆ ಮನ್ಸು ಬರಲ್ಲ. ಈ ಫೀಲಿಂಗ್ಸ್ ಯಾರ ಹತ್ರನೂ ಇಲ್ಲ ಸರ್, ನಮ್ಮಲ್ಲಿ ಮಾತ್ರನೇ ಈ ಫೀಲಿಂಗ್ಸ್ ಇರೋಂಥದ್ದು ಅಲ್ವಾ. ಆ ಫೀಲಿಂಗ್ಸ್ನ ಗಟ್ಟಿ ಮಾಡ್ಕೊಂಡಾಗ 100% ಎಲ್ಲರಲ್ಲೂ ಸಕ್ಸಸ್ ಆಗ್ತೀವಿ ಅನ್ನೋದು ನನ್ನ ಒಪಿನಿಯನ್ ಇರುತ್ತೆ ಸರ್. ಓಕೆನಾ? ಮತ್ತೆ ನಾವು ಆನ್ಸಿಸ್ಟರ್ಸ್ಗಳಿಗೆ ಮೇಯ್ನು ಗೌರವ ಕೊಡಬೇಕು ಅಂತ. ರಾಹು ಅಂತ ಹೇಳ್ತೀವಲ್ಲ, ರಾಹುನ ಆನ್ಸಿಸ್ಟರ್ಸ್ ಹೋಲಿಸ್ತೀವಿ. ಆನ್ಸಿಸ್ಟರ್ಸ್ಗೆ ಎಷ್ಟು ಗೌರವ ಕೊಡ್ತೀವೋ, ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟು ನಮ್ಮ ಆರೋಗ್ಯ ವೃದ್ಧಿ ಆಗತ್ತೆ ಅಂತ. ಇದನ್ನ ಇವರು ರೆಗ್ಯುಲರ್ ಆಗಿ ಫಾಲೋ ಮಾಡೋದಂಥದ್ದು. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ ನಿಮಗೆ, ಅವರು ಯಾವುದೇ ಮೂಮೆಂಟ್ನ ಮುಂದೆ ಏನು ಅಂತ ಯೋಚನೆ ಮಾಡಲ್ಲ. ಪ್ರೆಸೆಂಟ್ ಮೂಮೆಂಟ್ನ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಇದು ನಮ್ಮಲ್ಲಿಲ್ಲ. ಅಯ್ಯೋ ನಾಳೆ ಬೆಳಗ್ಗೆ ಇದ್ರೇನಪ್ಪ, ಅಯ್ಯೋ ನಾಡಿದ್ದು ಅವನು ಬರ್ತಾನೆ, ನಾಡಿದ್ದು ಈ ಕೆಲಸ, ಅದು ಇದು, ಈ ಫ್ರಸ್ಟ್ರೇಷನಲ್ಲೇ ಅರ್ಧ ನಾವು ಮುಳುಗೋಗಿ ಈ ಥರ ಪರಿಸ್ಥಿತಿ. ಒಬೆಸಿಟಿ ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ, BP ಜಾಸ್ತಿ ಆಗಿದೆ, ಆರೋಗ್ಯ ಸಮಸ್ಯೆಗಳು ತುಂಬ ಹೆಚ್ಚಾಗಿದೆ. ಸೊ ಅದನ್ನು ಬಿಟ್ಟು ನಾವೀಗ ಮದುವೆಗೆ ಹೋದ್ವಾ, ಆ ಮದುವೆಯಲ್ಲಿ ಅದೊಂದು ಕಾರ್ಯಕ್ರಮನ ಮಾತ್ರ ಎಂಜಾಯ್ ಮಾಡೋದು ಕಲಿಬೇಕು. ದೇವಸ್ಥಾನಕ್ಕೆ ಹೋದ್ವಾ, ಆ ಒಂದು ಭಕ್ತಿ, ಆ ಒಂದು ಇದರಲ್ಲೇ ಮುಳುಗಂಥದ್ದು ಇರಬೇಕು. ಈ ಥರ ಪರ್ಟಿಕ್ಯುಲರ್ ಆಗಿ ನಾವು ಒಂದು ಅದರಲ್ಲೇ ಮುಳುಗ್ದಾಗ ನಮ್ಗೆ ಯಾವುದೇ ತಲೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಲ್ಲ ಅಂತ. ನಮಗೆ ಏನು ಇಷ್ಟನೋ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಸರ್ ಮನುಷ್ಯ. ಈ ಒಂದು ವಿಚಾರಗಳನ್ನೇ ಅವರು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಬೆಳೆಸ್ಕೊಂಡು ಅವ್ರ ಜೀವನಗಳು ಸರಿಯಾಗಿ ಆರೋಗ್ಯಕರವಾಗಿ ತುಂಬಾ ವರ್ಷ ಬದುಕ್ತಾ ಇದ್ದಾರೆ ಅಂತ. ನಮ್ಮ ಮನಸ್ಸಲ್ಲಿ ನಮಗೆ ಏನು ಇಷ್ಟ ಇದೆ, ಪ್ಯಾಷನ್, ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡೋದು ಕಲಿಬೇಕು ನಾವು. ಆ ಫ್ಯಾಷನ್ ಫೈಂಡ್ ಔಟ್ ಮಾಡಿದಾಗ ಅದ್ರ ಮೇಲೆ ವರ್ಕ್ ಮಾಡಿದಾಗ ತುಂಬಾ ಸುಲಭವಾಗಿ ಗುರಿ ರೀಚ್ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ. ಮಾಹಿತಿ ಇಷ್ಟ ಆಗಿದೆಯಾ ಸರ್? ಎಸ್ ಕೋಳೆ. ವೆರಿ ಗುಡ್, ವೆರಿ ಗುಡ್, ವೆರಿ. ಓಕೆ ಸರ್, ನಿಮ್ಮ ಅಫರ್ಮೇಷನ್ಸ್ ಬರೀರಿ. ಯಾರು ಇಷ್ಟ ಆಗಿಲ್ಲ ಅವ್ರು ನೋ ಅಂತ ಕಮೆಂಟ್ ಮಾಡ್ಬೋದು ಧೈರ್ಯವಾಗಿ, ತೊಂದರೆ ಇಲ್ಲ. ಇಷ್ಟ ಆದವ್ರು ಮಾತ್ರ ಎಸ್ ಅಂತ ಕೊಟ್ರೆ ಸಾಕು. ನೀವು ಅಪ್ಪನ ಬಂದ್ಮೇಲೆ ಒಂದು ಗ್ಲಾಸ್ ನೀರು ಬೇಕಲ್ಲ ಸರ್?
ಅಫರ್ಮೇಶನ್ ಬಂದ್ಮೇಲೆ ಆ ವೈಟ್ ಎಳೆ ಮೇಲೆ ಇದು ಇದಕ್ ಬೇಕ್ತಾನೆ ನೀರಿಡಿ ನೀರ್ ನೀರಿಡಿ ಬಾಟ್ಲು ನೀರಿಡಿ ನೀರಿಡಿ. ಚೊಂಬು ನೀರ್ನ ಚೊಂಬು ಎನರ್ಜೈಸ್ ಇಲ್ಲ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನೀರೇ ನಮ್ಮ ಎಲ್ಲ ಒಂದು ಇದಕ್ಕೂ ಮೂಲ ಆಗಿರುತ್ತೆ. ಓಕೆನಾ? ನೀರಿಗಿರತಕ್ಕಂಥ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ನೇಚರಲ್ಲಿ ಕೂಡ 70% ವಾಟರ್ ಇದೆ, ಬಾಡಿಯಲ್ಲಿ ಕೂಡ 70% ವಾಟರ್ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರ್ಯಾರು ಎಸ್ ಅಂತ ಇದ್ದೀರಾ, ನಿಮ್ಮ ಆಶೀರ್ವಾದ ಇದೆ ನನ್ನ ಮೇಲೆ ಅಂತ ಅರ್ಥ. ಯಾರ್ಯಾರು ನೋ, ಯಾರು ಏನು ಹೇಳ್ತಿಲ್ಲ ಅವ್ರು ಏನು ಮಾಡ್ತಾ ಇಲ್ಲ ಅಂತ ಅರ್ಥ. ಓಕೆ, ತಮಾಷೆ ಮಾಡಿದೆ. ಎಷ್ಟು ನೀವು ರಿಯಾಕ್ಷನ್ ಇರ್ತದೆ ಅಂತ ನಮ್ಗೆ ಖುಷಿ, ಅಷ್ಟೇ ತಿಳ್ಕೊಳ್ಳೋ ಉದ್ದೇಶ. ಓಕೆನಾ? ಓಕೆ ಸರ್, ಎಲ್ಲರೂ ಬರ್ದ್ರಾ? ಅಫರ್ಮೇಷನ್ಸ್ ಬರೆದು ರೆಡಿ ಇಟ್ಕೊಂಡಿದ್ದೀರಾ? ನಿಮ್ಮ ಗುರಿ ಉದ್ದೇಶಗಳನ್ನೆಲ್ಲ ಬರೆದು ರೆಡಿ ಇಟ್ಕೊಂಡಿದ್ದೀರಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ಅದಕ್ಕೆ ಸರ್ ನಗ್ನಗ್ತಾ ನಾನು ನನ್ನ ಜೀವನದಲ್ಲೂ ಅಷ್ಟೇ, ನಾನು ಎಷ್ಟು ನಗ್ನಗ್ತಾ ನಿಮ್ಮ ಮುಂದೆ ಮಾತ್ರ ನಗ್ತಾ ಇರ್ತೀನಿ ಅಂತಲ್ಲ, ಪ್ರತಿ ದಿವಸ ಒಳ್ಳೇದನ್ನ ಬಯಸ್ತೀನಿ. ನೋಡಿ, ನಾನೊಬ್ಬ ಕಲಿತು ನಾನೊಬ್ಬ ಸರೋದ್ರೆ ಒಳ್ಳೇದು ಅಂತ ಯೋಚನೆ ಇಲ್ಲ, ಎಲ್ಲರಿಗೂ ಎಷ್ಟು ಒಳ್ಳೇದನ್ನ ಹೇಳ್ತಾ ಇರ್ತೀನಿ. ಆ ಒಳ್ಳೇದನ್ನ ಹೇಳಿ 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 ನನಗೂ ಅದಕ್ಕಿಂತ ಜಾಸ್ತಿ ಒಳ್ಳೇದಾಗತ್ತೆ ಅನ್ನೋ ಒಂದು ಉದ್ದೇಶ ನಂದು. ಅದು ಅಷ್ಟು ಕ್ಲಾರಿಟಿ ಇಟ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಒಬ್ರಿಗೆ ಒಳ್ಳೇದನ್ನ ಹೇಳ್ಕೊಟ್ಟು ಒಬ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಮುಂದೆ ಬಂದಾಗ ಭಗವಂತ ನಮ್ಗೆ ಯಾವುದೋ ಒಂದು ರೂಪದಲ್ಲಿ ತುಂಬಾ ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ. ಓಕೆ ಸರ್, ಎಲ್ಲರೂ ವಾಟರ್ ಇಟ್ಕೊಂಡಿದ್ದೀರಾ ಸರ್? ಆದಷ್ಟು ಇಯರ್ಫೋನ್ ಬಳಸಿದ್ರೆ ತುಂಬಾ ಒಳ್ಳೇದು ಅನ್ಕೊಂತೀವಿ ಸರ್. ಈ ಪ್ರೇಯರ್ ಟೈಮಲ್ಲಿ ಆಗಲಿ ಇಂಥ ಟೈಮಲ್ಲಿ ಇಯರ್ಫೋನ್ ಇದ್ದಷ್ಟು ಇನ್ನೂ ಒಳ್ಳೇದಾಗತ್ತೆ ನಿಮಗೆ. ಈಸಿಯಾಗಿ ನಿಮ್ಮ ಮೈಂಡ್ಗೆ ರೀಚ್ ಆಗತ್ತೆ ಅಂತ ನನ್ನ ಪ್ರಕಾರ. ನಿಮ್ಮ ಸಿಟ್ಟು ಬರೋದಿಲ್ಲ ಅಲ್ವಾ ಸರ್? ಸಿಟ್ಟು ಬರಲ್ಲ ಸರ್, ಹೇಳ್ತಿಲ್ಲ. ಸಿಟ್ಟು ಬರೋಂಥ ವಿಚಾರ ಅಲ್ಲ, ಬಂದ್ರೂ ನಾವು ತಲೆಗೆ ಹಾಕೊಳ್ಳಲ್ಲ ಸರ್. ಅಯ್ಯೋ ಬಿಡು, ಏನು ಮಾಡೋಕ್ಕಾಗುತ್ತೆ, ಭಗವಂತ. ನಾನು ನಂಬಿರೋದು ಒಂದೇ ಸರ್, ನನಗೇನು ಬೇಕು ನಾನು ಭಗವಂತನ ಹತ್ರ ಕೇಳ್ತೀನಿ. ಆಸ್ಕ್, ಬಿಲೀವ್, ರಿಸೀವ್, ಈ 3 ಪದ ಮನುಷ್ಯ ಯಾವತ್ತು ಬಳಸಕ್ಕೆ ಸ್ಟಾರ್ಟ್ ಆಗ್ತಾನೆ ಅವನು ಅನ್ಕೊಂಡಂಗೆ ನಡೀತಾನೆ ಸರ್. ಧೈರ್ಯವಾಗಿ ಕೇಳಬೇಕು. ಯಾವುದನ್ನೇ ನೀವು ಭಗವಂತನ ಹತ್ರ ಕೇಳೋದಾಗ್ಲಿ ಇನ್ನೊಬ್ರ ಹತ್ರ ಕೇಳೋದಾಗ್ಲಿ, ಯಾವುದೇ ವಿಚಾರನ ಧೈರ್ಯವಾಗಿ ಕೇಳಬೇಕು. ಆಸ್ಕ್, ಬಿಲೀವ್, ಕೊಡುತ್ತೆ ಅಂತ ನಂಬಿಕೆ ಇರಬೇಕು ನಮಗೆ. ಭಗವಂತ ಕೊಟ್ಟೇ ಕೊಡ್ತಾನೆ. ನಾವು ಕೇಳಿದ ಮೇಲೆ ರೀಚ್ ಕೊಡ್ತಾನೆ ನನ್ನ ನಂಬಿಕೆನೇ ಕ್ಲಾರಿಟಿ. ಕೇಳೋದು ದೊಡ್ಡದಲ್ಲ. ಕೇಳಿದ್ದೀನಿ, ಭಗವಂತನ ಹತ್ರ ಕೇಳಿದ್ದೀನಿ. ಒಬ್ಬ ಮನುಷ್ಯನ ಹತ್ರ ಕೇಳೋದಕ್ಕಿಂತ ಭಗವಂತನ ಹತ್ರ ಕೇಳೋದು ತುಂಬ ಇದೆ. ಕೇಳಿದ್ದೀನಿ, ಬಿಲೀವ್, ನಂಬಿದ್ದೀನಿ, ಭಗವಂತ ಅದನ್ನು ಕೊಟ್ಟೇ ಕೊಡ್ತಾನೆ ಅಂತ ನಂಬಿದ್ದೀನಿ. ಸೊ ಅದನ್ನು ಪಡೆದಿದ್ದೀನಿ ಅಂತ. ಇಷ್ಟೇ. ಆಸ್ಕ್, ಬಿಲೀವ್, ರಿಸೀವ್, ಇದು ಮೇಯ್ನ್ ನನ್ನ ಧ್ಯೇಯ. ನಿಮ್ಮ ಹತ್ರ ಕೇಳಬೇಕಾ? ಡೈರೆಕ್ಟಾಗೇ ಕೇಳಬೇಕು. ಇಂಡೈರೆಕ್ಟಾಗಿ ಬಂದದ್ದು ಅದೆಲ್ಲ ವಿಚಾರ ಅಲ್ಲ ಅಲ್ವರಾ? ನಿಮ್ಮ ನಂಬಿಕೆಗೆ ವೆರಿ ಗುಡ್ ವೆರಿ ಗುಡ್. ನಂಬಿಕೆನೇ ದೊಡ್ಡದು ಸರ್. ನಂಬಿಕೆಗಿಂತ ಏನೂ ಇಲ್ಲ ಜೀವನದಲ್ಲಿ. ನಂಬಿಕೆ ಇಲ್ಲ ಅಂದರೆ ಏನೂ ಇಲ್ಲ ನನಗೆ ತಿಳಿದಿರೋ ಮಟ್ಟಿಗೆ. ಓಕೆ, ಎಲ್ಲರೂ ರೆಡಿ ಇಟ್ಟಿದ್ದೀರಾ ಸರ್? ಎಸ್ ಗೋಳೆ. ಓಕೆ, ಫೈನ್ ಫೈನ್ ಫೈನ್. ಸರಿ ಸರ್, ಎಲ್ಲರೂ ಒಂದು 3 ಸರಿ ಓಂಕಾರ ಮಾಡೋಣ. ಓಂಕಾರ ಏನು ಉದ್ದೇಶಕ್ಕೆ ಮಾಡಿಸ್ತೀನಿ ಅಂದರೆ ಸರ್, ನೋಡಿ, ಓಂಕಾರದ ಬಲ ಎಷ್ಟಿದೆ ಅಂತ ಆಲ್ರೆಡಿ ಇಲ್ಲಿ ಇರೋರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಓಂಕಾರ ಮಾಡುವಾಗ ಇಲ್ಲಿ ಕೈ ಇಟ್ಕೊಳ್ಳಿ. ಮಧ್ಯ ಇಷ್ಟು ಬ್ರೈನ್ ಇದೆ, ಇಷ್ಟು ಮೂಳೆಗಳಿದೆ, ಇಷ್ಟೆಲ್ಲ ಇದೆ. ಆದರೂ ಈ ವೈಬ್ರೇಷನ್ ಇಲ್ಲಿ ಬರುತ್ತೆ ಗೊತ್ತಾ? ಆ ವೈಬ್ರೇಷನ್ನೇ ನಮ್ಮ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋಂಥ ದಾರಿ. ನಾವು ಮಗುಗೂ ಕೂಡ ನೆತ್ತಿ ಬಾಯಿ ಬಿಟ್ಟಿದೆ ಅಂತ ಹೇಳ್ತೀವಲ್ವಾ, ನೆತ್ತಿ ಕೂಡಿಲ್ಲ ಅಂತ ಹೇಳ್ತೀವಲ್ವಾ, ನಮ್ಮ ಜೀವ ಬರೋದು ಅಲ್ಲಿಂದನೇ, ಹೋಗೋಂಥದ್ದು ಅಲ್ಲಿಂದನೇ. ನಮ್ಮ ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ ಅದನ್ನ. ಸೊ ಓಂಕಾರ ನಾವು ಎಷ್ಟು ಮಾಡ್ತೀವೋ ಬೇರೆ ಯಾವ ಮಂತ್ರನೂ ಬೇಕಾಗಿಲ್ಲ ಸರ್ ಓಂಕಾರಕ್ಕಿಂತ. ಸರ್, ನೀವು ಕಿವಿ ಹಿಂಗ್ ಮುಚ್ಕೊಂಡ್ರು ಕೂಡ ನಿಮ್ಗೆ ಒಳಗಡೆ ಒಂದು ಸೌಂಡ್ ಕೇಳತ್ತೆ. ಒಂದು ಗಂಟೆ ಬಾರಿಸಿದ್ರು ಸೌಂಡ್ ಕೇಳತ್ತೆ. ಅದೆಲ್ಲ ಓಂಕಾರ ತತ್ವನೇ. ಓಂಕಾರ ಬಹಳ ಮುಖ್ಯ. ಅಟ್ಲೀಸ್ಟ್ ಒಂದು ದಿವಸ ಒಂದು 21 ಸರಿ ನೀವು ಹೇಳ್ಕೊಳ್ತಾ ಹೋದ್ರೆ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜೀಸ್ ಆಟೋಮೆಟಿಕ್ ಡ್ರಾ ಆಗ್ತಾ ಇರತ್ತೆ, ಹೊಲ್ಟೋಗ್ತಾ ಇರತ್ತೆ. ಯಾವುದೇ ರೀತಿ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರಲ್ಲ ಸರ್. ಇದನ್ನ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಎಷ್ಟು ನೀವು ದಿವಸ ಬೆಳಗ್ಗೆ ಮತ್ತೆ ಮನಗುವಾಗ ಓಂಕಾರ ಮಾಡಿ ಮನಗಿದ್ರೆ ಆ ವೈಬ್ರೇಷನ್, ಆ ಫೀಲಿಂಗು ನಿಮ್ಗೆ, ಆ ಕಾಮ್ನೆಸ್ಸು ನಿಮ್ಗೆ ಫೀಲ್ ಆಗುತ್ತೆ ಸರ್. ನೈಟ್ ಮನಗುವಾಗಲಿ ಬೆಳಗ್ಗೆ ಎದ್ದ ತಕ್ಷಣ ಆಗಲಿ ಶಿವನಿಗೆ, ಓಂಕಾರಕ್ಕೆ ನಿಮಗೆ ಯಾವುದೇ, ನೀವು ಶುಚಿತ್ವ ಇರಬೇಕು, ನಾನು ಸ್ನಾನ ಮಾಡಿಲ್ಲ ಅಂತ ಮಾಡೋದಲ್ಲ, ನಾನು ಏನೋ ಆಗಿದೆ ಅಂತ ಅದೆಲ್ಲ ಏನೂ ಯೋಚನೆ ಮಾಡೋಂಗಿಲ್ಲ ಸರ್. ಭಗವಂತ ನಾವು ಹುಡ್ತಾನೆ ನಮ್ಗೆ ಕೊಟ್ಟಿರೋಂಥದ್ದು ಇಡೀ ಭೂಮಂಡಲದಲ್ಲಿ ಇರತಕ್ಕಂಥ ಸೌಂಡೇ ಓಂಕಾರ ಸೌಂಡು. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತೀನಿ ನಾನು, ಅಷ್ಟೇ, ಉದ್ದೇಶ ಏನಿಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ ಸರ್. ನೀರು ಕುಡಿಯೋರು ಯಾರಿದ್ರೆ ಕುಡಿದ್ಬಿಡಿ ಸರ್, 1 ನಿಮಿಷ. ಇದು ಅಫರ್ಮೇಶನ್ ಮೇಲೆ ನೀರಿಕ್ಕಿಂತ ಕುಡಿಬಾ ಸರ್ ಈಗ? ಬೇರೆ ಇದ್ರೆ ಕುಡೀರಿ, ಇಲ್ಲಾಂದ್ರೆ ನಿಮಿಷ. ನನಗೆ ಬಾಯಿ ಒಣಗಿದೆ, ಸೊ ಕುಡಿತಾ ಇದೀನಿ, ಅದಕ್ಕೆ ಹೇಳಿದೆ. ಓಕೆ, ಅಮ್ಮ ಕಾಣಿಸ್ತಾ ಇದಾರೆ ಎಲ್ಲಾರ್ಗು? ಅಮ್ಮ ತಾಯಿ ಕಾಣಿಸ್ತಾ ನನ್ನ ಜನ್ಮದಾದ್ದೆ, ನನ್ನ ಇಡೀ ನನ್ನ ಜೀವನ ಆ ತಾಯಿ ಕೈಯಲ್ಲೇ ಇರೋಂಥದ್ದು. ಆ ತಾಯಿನ ನೋಡ್ಕೊಂಡೇ ಮಾಡೋಣ ಇವತ್ತು.
ಓಕೆ ಓಕೆ ಸರ್, ಸ್ಟಾರ್ಟ್ ಮಾಡಿ ದಯವಿಟ್ಟು. ನಾನು ಹೇಳದ್ನಲ್ಲ ನೆನೆ, ಬರೀ ಓಂ ಅಂದರೆ ಬರೀ ತುಟಿ ಮಧ್ಯೆ ಬರೋಂಥದ್ದಲ್ಲ, ಆಕಾರ ಉಕಾರ ಓಂಕ ಓ ಸಮೇತ ಮಾಡಬೇಕಾಗಿರೋಂಥದ್ದು. ಓಕೆನಾ? ಆ ಓ ಅಂ, ಅಕಾರ ಉಕಾರ ಮಕಾರ. ಮಕಾರ. ಹ್ಮ್ ಓಂ AUM. ಹೌದು, ಬರೀ ಓ ಅಲ್ಲ, ಹಾ ಓಂ. ಓಕೆ, ಸ್ಟಾರ್ಟ್ ಮಾಡಿ ದಯವಿಟ್ಟು. ಆ ಎರಡು ನಿಮಿಷ ಎಲ್ಲರೂ ದಯವಿಟ್ಟು ಆ ಫೀಲಿಂಗ್ನ ಅನುಭವ ತಗೊಳ್ಳಿ. ಮನ್ಸಾರೆ ನೀವೇನು ಅಫರ್ಮೇಷನ್ಸ್ನ ಬರೆದಿದ್ರಿ, ಆ ಅಫರ್ಮೇಷನ್ಸ್ನ ಮನಸ್ಸಲ್ಲೇ ಕೇಳ್ಕೊಳ್ಳಿ. ಆ ಕೇಳುವಾಗ ನಿಮ್ಮ ಫೀಲಿಂಗ್ಸ್ ಇದೆಯಲ್ಲ, ಆ ಫೀಲಿಂಗ್ಸ್ ಮೇಯ್ನ್ ಭಗವಂತನ ಕನೆಕ್ಟ್ ಆಗಬೇಕು. ಆ ರೀತಿ ಕೇಳ್ಕೊಳ್ಳಿ ದಯವಿಟ್ಟು. ಡೀಪಾಗಿ ಒಂದು 3 ಸರಿ ಉಸಿರಾಡಿ. ಉಸಿರಾಡ್ತಾ ಉಸಿರು ಒಳಗೆ ತಗೊಂಡು ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ ಉಸಿರನ್ನ ಬಿಡಿ. ಉಸಿರನ್ನ ಒಳಗೆ ತಗೊಳ್ಳಿ, ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಮತ್ತೆ ಉಸಿರನ್ನ ಬಿಡಿ. ಆ ಉಸಿರು ಒಳಗೆ ತಗೊಳ್ತಾ ನಿಮ್ಮ ಅಫರ್ಮೇಷನ್ಸ್ ಏನಿದೆ ಅದನ್ನು ಹೇಳ್ಕೊಳ್ಳಿ. ನಾನು ಪ್ರತಿ ದಿವಸ ಲೈವ್ ಕ್ಯಾಮ್ರಾದಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ನಾನು ಪ್ರತಿ ದಿವಸ ನೋಟ್ಸ್ ಬರ್ಕೋತೀನಿ. ನಾನು ದಿ ಗ್ರೇಟ್ ನ್ಯೂಮರಾಲಜಿಸ್ಟ್ ಆಗ್ತೀನಿ. ನಾನು ಗ್ರೇಟ್ ಸಂಖ್ಯಾಶಾಸ್ತ್ರಜ್ಞನಾಗ್ತೀನಿ. ನನ್ನ ಸಂಖ್ಯಾಶಾಸ್ತ್ರದಿಂದ ನಾನು ಇಡೀ ನನ್ನ ಕ್ಷೇತ್ರದಲ್ಲಿ, ನನ್ನ ಊರಿಗೆ, ನನ್ನ ಕ್ಷೇತ್ರದಲ್ಲಿ ಹೆಸರುವಾಸಿ ಆಗ್ತಾ ಇದ್ದೀನಿ. ನನ್ನಲ್ಲಿ ವಿದ್ಯೆ ಇರೋದ್ರಿಂದ ಜನ ನನಗೆ ತುಂಬ ಗೌರವ ಕೊಡ್ತಾ ಇದ್ದಾರೆ. ನನ್ನ ಈ ವಿದ್ಯೆಯಿಂದ ನನಗೆ ಹಣದ ಒಳಹರಿವು ತುಂಬ ಹೆಚ್ಚಾಗ್ತಾ ಇದೆ. ನನ್ನ ಈ ವಿದ್ಯೆಯಿಂದ ನನಗೆ ಹಣದ ಒಳಹರಿವು ತುಂಬ ಹೆಚ್ಚಾಗ್ತಾ ಇದೆ. ತಾಯಿ ಲಲಿತಾ ಪರಮೇಶ್ವರಿ ನನಗೆ ವಿದ್ಯೆ ದೊರಕಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕುಲದೇವರನ್ನು ಕೇಳ್ಕೊಳ್ಳಿ, ನಿಮ್ಮ ಕುಲದೇವರಲ್ಲೂ ಪ್ರಾರ್ಥಿಸಿ, ನಿಮ್ಮ ತಂದೆ ತಾಯಿಗಳನ್ನು ಹಾಗೂ ನಿಮ್ಮ ಕುಲದೇವರನ್ನು ಪ್ರಾರ್ಥಿಸಿ. ನಿಮ್ಮ ಏನು ಅಫರ್ಮೇಷನ್ ಇದೆ ಅದು ಇಷ್ಟೇ ದಿವಸದಲ್ಲಿ ನೆರವೇರಬೇಕು. ಅದು ಫಸ್ಟ್ ಕ್ಲಾರಿಟಿ ಇರಬೇಕು. ನಿಮ್ಮ ಏನು ಅಫರ್ಮೇಷನ್ ಇದೆ, ನಿಮ್ಮ ಬಯಕೆಗಳೇನಿದೆ ಅದು ಇಷ್ಟೇ ದಿವಸದೊಳಗಡೆ ನನಗೆ ನೆರವೇರಬೇಕು. ಆ ಒಂದು ಕ್ಲಾರಿಟಿ ಇರಲಿ, ಅದನ್ನು ಕೇಳ್ಕೊಳ್ಳಿ. ಈಗ ಎಲ್ಲರೂ ಒಂದು ಡೀಪ್ ಉಸಿರು ತಗೊಳ್ಳಿ. ಆ ಉಸಿರನ್ನ ಹಿಡಿದು
ನಿಮ್ಮ ಅಫರ್ಮೇಷನ್ಸ್ ಏನಿದೆ ಅದು ಆಲ್ರೆಡಿ ಆಗಿದೆ ಅನ್ನೋ ಥರ ವಿಜುವಲೈಸೇಷನ್ ಮಾಡಿ. ನಿಮ್ಮ ಕಣ್ಮುಂದೆ ಆ ಚಿತ್ರಣ ಬರಬೇಕು. ನೀವು ಯಾವ ಕಾರ್ಯಗಳನ್ನ ಆಗಬೇಕು ಅಂತ ಅಂದ್ಕೊಂಡಿದ್ರಿ ಅದು ಆಲ್ರೆಡಿ ಆಗಿದೆ. ನೀವು ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಆ ಮನೆ ಆಲ್ರೆಡಿ ಕಟ್ಟಿದ್ದೀರಿ. ಅದ್ರ ಎಂಟ್ರೆನ್ಸ್ ಹೇಗಿದೆ, ಅದು ಒಳಗಡೆ ಡೆಕೋರೇಷನ್ ಹೇಗಿದೆ ಫೀಲ್ ಮಾಡಿ. ಮತ್ತು ಹಾಗೆ ಉಸಿರು ಬಿಡ್ತಾ ಆಗಿರೋದಕ್ಕೆ ಧನ್ಯವಾದಗಳು 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 ಕೇಳಿ. ಮತ್ತೆ ನಿಮ್ಮ ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಗೆ ಏನು ಬಯಕೆ ಇದೆ, ನಿಮ್ಗೆ ಯಾವ ಗಾಡಿ ಬೇಕಾಗಿದೆ, ಗಾಡಿ ಬೇಕು ಅನ್ನೋರು ಗಾಡಿ, ಮನೆ ಬೇಕು ಅನ್ನೋರು ಮನೆ, ಯಾವುದಾದ್ರೂ ಒಳ್ಳೆ ವಿಚಾರಗಳಲ್ಲಿ ಬೇಕು ಅನ್ನೋರು ಅದನ್ನು ಬಯಸ್ಕೊಂಡು ಅದನ್ನು ಬಯಕೆಯಿಂದ ಕೇಳಿ ಉಸಿರನ್ನ ಹಿಡಿದಿಟ್ಟು ನಿಮಗೆ ಅದು ಆಲ್ರೆಡಿ ಆಗಿರೋ ಥರ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್ ಇಸ್ ದ ಕೀ ಆಫ್ ಸಕ್ಸಸ್. ನೀವು ಎಷ್ಟು ಒಳ್ಳೆ ಚಿತ್ರಣದಲ್ಲಿ ಅದನ್ನು ಇಮ್ಯಾಜಿನೇಷನ್ ಮಾಡ್ತೀರಿ ಅಷ್ಟು ಬೇಗ ಅದು ನೆರವೇರುತ್ತೆ ಅಂತ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಆ ಮನೆ ಎಂಟ್ರೆನ್ಸ್ ಹೇಗಿದೆ, ಒಳಗೋದ ತಕ್ಷಣ ನಿಮ್ಮ ಒಳಗಡೆ ಆವರಣ ಹೇಗಿರಬೇಕು ಅಂತ ಯೋಚನೆ ಮಾಡಿದಿರಿ. ನಿಮ್ಮ ರೂಮ್ ಹೇಗಿರಬೇಕು, ನಿಮ್ಮ ದೇವರ ಮನೆ ಹೇಗಿರಬೇಕು, ನಿಮ್ಮ ಅಡುಗೆ ಮನೆ ಹೇಗಿರಬೇಕು, ಮನೆ ಬೇಕಾದವರು, ಕಾರ್ ಬೇಕಾದವರು ಆ ಕಾರಲ್ಲಿ ಕುತ್ಕೊಂಡಾಗ ಆ ಫೀಲ್ ಹೆಂಗಿರುತ್ತೆ, ಆ ಲೆದರ್ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡಿ. ಇಲ್ಲ ದುಡ್ಡು ಬೇಕು ಅಂದರೆ ದುಡ್ಡು ಬಂದ ಮೇಲೆ ಏನು ಮಾಡ್ತೀರಾ, ಆ ದುಡ್ಡು ಏನಕ್ಕೆ ಬೇಕಾಗಿರೋದು ನಿಮಗೆ? ಮನೆ ತೊಗೋಬೇಕಾ, ಒಡವೆ ಮಾಡಿಸ್ಬೇಕಾ, ಗಾಡಿ ಬೇಕಾ, ಏನು ಬೇಕು, ಆ ತೊಗೊಂಡ್ಮೇಲೆ ನಾನು ಇದನ್ನು ಮಾಡ್ತೀನಿ ಅಂತ ಒಂದು ದೃಢ ನಿರ್ಧಾರ ಇರಬೇಕು ನಿಮ್ಮಲ್ಲಿ. ಆ ನಿರ್ಧಾರ ಇದ್ದಾಗ ಮಾತ್ರ ಅದು ಈಸಿಯಾಗಿ ಸಂಕಲ್ಪ ಸಿದ್ಧಿ ಆಗುತ್ತೆ ಅಂತ. ಈ ವಿದ್ಯೆ ಕಲಿತಾ ಇದ್ದೀರಾ, ಈ ವಿದ್ಯೆ ಕಲಿತ ಮೇಲೆ ಇಮ್ಯಾಜಿನ್ ಮಾಡಿ ಇಡೀ ಊರಲ್ಲಿ ನಿಮ್ಮನ್ನು ಕರೆದು ಗೌರವಿಸ್ತಾರೆ. ಎಲ್ಲ ಸ್ಟೇಜಲ್ಲೂ ನೀವಿಲ್ಲದೆ ನಿಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮ ನಡೀತಾ ಇಲ್ಲ. ಇಮ್ಯಾಜಿನ್ ಮಾಡಿ. ಪ್ರತಿಯೊಬ್ಬರೂ ಊರಿನಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಸ್ಟೇಟಲ್ಲಿ ನಿಮ್ಮನ್ನು ಹೆಸರು ಗುರುತಿಸಿ ಕರೀತಾ ಇದ್ದಾರೆ, ಕರೆದು ಸನ್ಮಾನಗಳು ಮಾಡ್ತಾ ಇದ್ದಾರೆ. ನೀವು ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀರಿ, ಅವ್ರ ಕಷ್ಟಗಳನ್ನ ಬಗೆಹರಿಸಲಿಕ್ಕೆ ದಾರಿಗಳು ಕೊಡ್ತಾ ಇದ್ದೀರಿ. ಜನ ನಿಮ್ಮನ್ನು ವಿಜೃಂಭಣೆಯಿಂದ ಎಲ್ಲೋದ್ರೂ ಸತ್ಕಾರ್ಯಗಳು ಮಾಡ್ತಿದ್ದಾರೆ. ಆ ತಾಯಿ ಸರಸ್ವತಿ ನಿಮ್ಮ ನಾಲ್ಗೆ ಮೇಲೆ ಕುಂತಿದ್ದಾಳೆ. ನೀವು ಹೇಳಿದ್ದೆಲ್ಲ ಸಿದ್ಧಿ ಆಗ್ತಾ ಇದೆ, ವಾಕ್ ಸಿದ್ಧಿ ಪಡಿತಾ ಇದ್ದೀರಿ, ನೀವು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀವು ಎಜುಕೇಟೆಡ್ ಆಗ್ತಾ ಇದ್ದೀರಿ. ನಿಮಗೆ ತಾಯಿ ಸರಸ್ವತಿ ಅಷ್ಟು ಬೇಗ ಒಲ್ದಿದ್ದಾಳೆ ನಿಮಗೆ. ಇಮ್ಯಾಜಿನ್ ಮಾಡಿ. ನೀವು ಏನನ್ನ ಇಮ್ಯಾಜಿನ್ ಮಾಡ್ತೀರಿ ಅದು 100% ಆಗುತ್ತೆ. ನಂಬಿಕೆಯಿಂದ ಇಮ್ಯಾಜಿನ್ ಮಾಡಿ. ನಿಮ್ಮ ಆರೋಗ್ಯ ಸಮಸ್ಯೆಗಳಿದ್ರೆ ಆರೋಗ್ಯ ಸರಿಯಾಗಿ ನೀವು ಓಡಾಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ಓಕೆ. ಹರಿಬ್ರಹ್ಮಾದ್ರಿ ಗುರುಗಳಿಗೆ ಎಲ್ಲ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಯಾರ್ಯಾರು ಪಾಠಗಳು ಮಾಡಿದ್ದಾರೆ ಎಲ್ಲ ಗುರುಗಳಿಗೂ ನಮಿಸುತ್ತಾ ಕೈ ಮುಗಿದು ಕಣ್ಣು ಉಜ್ಕೊಂಡು ಕಣ್ಬೇಡಿ. ಈ ವಿದ್ಯೆಯಿಂದ ಏನೇನು ಸಿದ್ಧಿಸ್ತೀರಿ ಅನ್ನೋದು ದಿವಸ ಇಮ್ಯಾಜಿನ್ ಮಾಡ್ಬೇಕು. ನೀವು ಯಾವುದೇ ವಿಚಾರನ ನೀವು ಎಷ್ಟು ಇಮ್ಯಾಜಿನ್ ಮಾಡ್ತೀರೋ ಅಷ್ಟು ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ. ಹೇಗಿತ್ತು ಪ್ರೇಯರ್ ಇವತ್ತಿಂದು? ನಿಮ್ಮ ಇಮ್ಯಾಜಿನೇಷನ್ ಹೇಗಿತ್ತು? ನಿಮ್ಮ ಅನಿಸಿಕೆಗಳನ್ನ ಒಂದು ಪದದಲ್ಲಿ ಮೆಸೇಜಲ್ಲಿ ಹಾಕಿ. ಅಟ್ಲೀಸ್ಟ್ ನೀವು ವಾಟ್ಸಪ್ಪಲ್ಲಿ ಪಾಪ ಯಾರೋ ಒಂದು ಇಬ್ಬರು ಮೂರು ಹಾಕಿದರೆ ತುಂಬ ಖುಷಿ ಆಯ್ತು ನನಗೆ ಅವ್ರು ನೋಡಿ. ಕೆಲವರು ಯಾಕೋ ಕೈಯೇ ಬರ್ತಿಲ್ವಾ ಅಂತ ಹೇಳ್ಕೊಳ್ಬೇಕು ಸರ್. ದಯವಿಟ್ಟು ನೋಡಿ, ಯಾರ ಹತ್ರ ಆದರೂ ಅಷ್ಟೇ ನಾನು ಹೇಳ್ತಿಲ್ವಾ, ನೀವು ಎಷ್ಟು ಅದನ್ನು ಆಚೆ ಹಾಕ್ತೀರಿ ಅಷ್ಟು ನಿಮಗೆ ಒಂದು ಇದರಲ್ಲಿ ನೀರು, ಆ ನೀರನ್ನು ಆಚೆ ಹಾಕಿದ್ರೆ ತಾನೇ ನೀರು ತುಂಬೋದಕ್ಕೆ ಕಾರಣ, ಜಾಗ ಆಗೋಂಥದ್ದು. ಯಾವುದೇ ಒಂದನ್ನ ವಿಚಾರನ ನಿಮ್ಮ ಮನಸ್ಸಲ್ಲಿರೋದನ್ನ ಆಚೆ ಹಾಕಿದ್ರೆ ಹೊಸ ವಿಚಾರಗಳು ತುಂಬಕ್ಕೆ ಕಾರಣ ಆಗ್ತದೆ ಅಲ್ವರಾ? ಅದನ್ನು ಕಲ್ತ್ಕೊಳ್ಳಿ ದಯವಿಟ್ಟು. ಯಾರಾದರೂ ಮಾತಾಡ್ಬೋದಾ? ಹೇಗಿತ್ತು ನಿಮ್ಮ ಇವತ್ತಿನ ಪ್ರೇಯರ್, ನಿಮ್ಮ ಅನಿಸಿಕೆಗಳು? ಸೂಪರ್ ಆಗಿತ್ತು. ಓಕೆ ಸರ್. ನೋಡಿ, ಚೆನ್ನಾಗಿ ಅನುಭವ ಮಾಡ್ಸಿಬಿಡ, ಅರ್ಧ ಪಟ್ಟಿದ್ರೆ ಗಂಟೆ. ನಿಮಗೆ ಆ ಖುಷಿ ಆಗಿದ್ರೆ 100% ನೀವು ಮೈಯೆಲ್ಲ ರೋಮಾಂಚನದ ಅನುಭವ. ಸ್ಯಾಮ್ಸಂಗ್ ಸರ್. ಓಕೆ.
ಆಗತ್ತೆ ಅದೇನಾದ್ರು ನೀವು ದಯವಿಟ್ಟು ಇದೊಂದೇ 5 ದಿವಸ ಅಂತಲ್ಲ, ನಾನು ಹೇಳ್ತಿಲ್ವಾ, ನಿಮ್ಮ 5ನೇ ದಿವಸದ ಅವರದಲ್ಲೇ ಗೊತ್ತಾಗುತ್ತೆ ನೀವು ಏನು ಕಲ್ತಿದ್ದೀರಿ ಅನ್ನೋದು. ಯಾರು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಿ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದೀರಿ, ಆಟೋಮೆಟಿಕ್ ಆಗಿ ನಿಮ್ಮ ಅವರದಲ್ಲಿ ಎಷ್ಟು ವ್ಯತ್ಯಾಸಗಳು ಬರುತ್ತೆ ಅನ್ನೋದನ್ನ ನೀವು ಕಾಣ್ತೀರಿ ನೀವೇ. ನಾನೇನು ಮಾಡೋಂಥದ್ದಲ್ಲ, ನಿಮಗೆ ಗೊತ್ತಾಗತ್ತೆ ನಿಮಗೆ. ಓಕೆ ಓಕೆ ಸರ್, ಫೈನ್. ಫಾಸ್ಟಾಗಿ ಇವತ್ತು ಕ್ಲಾಸಿಗೆ ಬರೋಣ. ಓಕೆ, ದೀರ್ಘ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ವೆರಿ ಗುಡ್, ವೆರಿ ಗ್ರೋತ್ಫುಲ್. ಓಕೆ ಓಕೆ ಸರ್, ಇವತ್ತು ಡೈರೆಕ್ಟಾಗಿ ಕ್ಲಾಸಿಗೆ ಬರೋಣ. ನೆನ್ನೆ ಎಲ್ಲ ಏನೇನು ಕಲ್ತಿದ್ವಿ ಸರ್? 1 to 9. 1 to 7 ಸರ್ ಆಗಿರೋದು, 8 9 ಆಗಿಲ್ಲ ಇನ್ನು. ಓಕೆ, ಇವತ್ತು ಡೈರೆಕ್ಟಾಗಿ 8 ಮತ್ತು 9ನ ಕೆಲವೊಂದು ವಿಚಾರಗಳನ್ನ. ಆಮೇಲೆ ಸರ್ ನಾನು ಕೇಳೋದು, ಸ್ಕ್ರೀನ್ಶಾಟ್ಸ್ ಕೆಲವು ಕೇಳ್ತಾ ಇದ್ರಿ ಗ್ರೂಪಲ್ಲಿ, ಏನು ಅವಶ್ಯಕತೆ ಇದೆ? ಕ್ಲಾಸಲ್ಲಿ ಕರೆಕ್ಟಾಗಿ ನೀವು ಬರ್ಕೊಂಡಿದ್ರೆ ಸ್ಕ್ರೀನ್ಶಾಟ್ ಅವಶ್ಯಕತೆನೇ ಇಲ್ಲ ಅಲ್ಲ ಸರ್? ಸ್ಕ್ರೀನ್ಶಾಟ್ ನಾನು ಮುಂಚೆನೇ ಹೇಳ್ದಂಗೆ, ಸ್ಕ್ರೀನ್ಶಾಟ್ ನೀವು ತಗೊಳ್ಳೋದು ದೊಡ್ಡ ವಿಚಾರ ಆಗಿರಲ್ಲ, ಅದು ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಉಳಿಯಲ್ಲ ಸ್ಕ್ರೀನ್ಶಾಟ್ ಇದ್ದರೆ. ನಮ್ಮ ಮನಸ್ಸು ಹೇಗೆ ಅಂದರೆ ಆಲ್ಟರ್ನೇಟಿವ್ ಈಸಿ ದಾರಿ ಹುಡುಕ್ತಾ ಇರುತ್ತೆ. ಕುದುರೆ ಕಂಡ್ರೆ ಕಾಲು ನೋವು ಬಂತು ಅಂತ ಕೇಳಿದಿರಾ ಕತೆ? ಸೊ ಆ ಥರ ಆಗ್ಬಿಡುತ್ತೆ. ದಯವಿಟ್ಟು ಸ್ಕ್ರೀನ್ಶಾಟ್ಸು ಅದೆಲ್ಲ ಅವಶ್ಯಕತೆ ಇಲ್ಲ ಸರ್. ನೀವು ಎಷ್ಟು ಬರ್ಕೋತೀರಿ ಅಷ್ಟು ಒಳ್ಳೇದು ನಿಮ್ಗೆ. ನೋಡಿ, ಯಾರು ಆಪ್ಷನ್ ಕೊಡ್ತಾರೋ ಇಲ್ವೋ, ನಾನು ರೆಕಾರ್ಡಿಂಗ್ ಕೂಡ ಕೊಡ್ತಾ ಇದ್ದೀನಿ. ರೆಕಾರ್ಡಿಂಗ್ ಅಟ್ಲೀಸ್ಟ್ ಇವಾಗ ಬರ್ಕೊಳಕ್ಕಾಗಿಲ್ಲ, ಎಲ್ಲೋ ಕೆಲಸದಲ್ಲಿದ್ರೆ ಏನೋ ಸಮಸ್ಯೆ, ಇನ್ನೊಂದ್ಸರಿ ಅದೊಂದು ಟಾಪಿಕ್ ಅಟ್ಲೀಸ್ಟ್ ಫಾಸ್ಟ್ ಇದು ಮಾಡಿ ಅದೊಂದು ಟಾಪಿಕ್ ಬಗ್ಗೆ ಬರ್ಕೋಬೋದಲ್ವಾ? ದಯವಿಟ್ಟು ಬರ್ಕೊಳ್ಳಿ. ಓಕೆ, ನೀವು ಎಷ್ಟು ಬರಿತೀರಿ ಅಷ್ಟು ಅನುಕೂಲ ಆಗುತ್ತೆ ಸರ್ ನಿಮಗೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಬರೀರಿ, ಎಷ್ಟು ಬರೀತೀರ ನಿಮ್ಮ ಮಸ್ಕ್ಯುಲರ್ ಎನರ್ಜಿಯಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗಿ ಸೇವ್ ಆಗುತ್ತೆ. 10 ಸರಿ ಓದೋದು ಒಂದೇ, 1 ಸರಿ ಬರೆಯೋದು ಕೂಡ ಒಂದೇ, ಅಷ್ಟು ಪ್ರಭಾವ ಇದೆ ಬರೆಯೋದ್ರಿಂದ. ಓಕೆನಾ? ದಯವಿಟ್ಟು ಬರ್ಕೊಳ್ಳಿ ಸರ್. ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತ ಹೇಳೋದಾದ್ರೆ ದಯವಿಟ್ಟು ಬರ್ಕೊಳ್ಳಿ. ಓಕೆ, ಇವತ್ತು ಫಾಸ್ಟಾಗಿ ಇನ್ನೊಂದ್ಸರಿ ರೀಕಾಲ್ ಮಾಡಬೇಕಾ? ಯಾರಾದರೂ ಹೊಸ್ದಾಗಿ ಜಾಯ್ನ್ ಆಗಿದ್ದಾರೆ, ಇವತ್ತು ಜಾಯ್ನ್ ಆಗಿದ್ರೆ ದಯವಿಟ್ಟು ರೆಕಾರ್ಡಿಂಗ್ಸ್ ನೋಡ್ಕೊಳ್ಳಿ. ಓಕೆನಾ? ಮಾಡ್ಬಿಡಿ. ಓಕೆ ಓಕೆ, ಫೈನ್ ಫೈನ್, ಮಾಡ್ತೀನಿ. ಓಕೆ ಸರ್, 8 ಬಗ್ಗೆ ಇವತ್ತು ತಿಳಿದಿರ್ಲಿ. ನಿನ್ನೆ 7ವರೆಗೂ ನಿಲ್ಸಿದ್ವಿ. ಯಾರಾದರೂ ಒಂದೊಂದು ಮಾತಲ್ಲಿ ಯಾರು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳ್ಬೋದಾ? ಹೊಸಬ್ರುಗಳು ಯಾರಾದರೂ ಮಾತಾಡಿ ದಯವಿಟ್ಟು. ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಒಂದೊಂದು ಪದದಲ್ಲಿ ಹೇಳ್ಬೋದು ಅಂದ್ರೆ ಹೇಳ್ಬೋದಾ? ಒಂದೊಂದು ಪದದಲ್ಲಿ. ಎಷ್ಟು ಅಲರ್ಟ್ ಆಗಿದ್ರಿ ಕ್ಲಾಸಲ್ಲಿ ಅಂತ ಕೇಳೋಣ, ತಿಳಿಯೋಣ. ನಂಬರ್ 1 ಅಂದ್ರೆ ರಾಜ. ಹಾ, ವೆರಿ ಗುಡ್, ವೆರಿ ಗುಡ್. ನಂಬರ್ 1 ಅಂದ್ರೆ ರಾಜ, ಕಿಂಗ್ ಹಂಗಿರ್ತಾರೆ, ಅವ್ರಿಗೆ ಈಗೋ ಜಾಸ್ತಿ, ಲೀಡರ್ಶಿಪ್ ಕ್ವಾಲಿಟಿ. ನಂಬರ್ 2 ಅಂದ್ರೆ ಮೂನು, ರಾಣಿ, ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಅವ್ರಿಗೆ, ಹೌದು, ಮತ್ತೆ ಸಾಫ್ಟ್ ನೇಚರ್. ಹೌದು. ನಂಬರ್ 3 ಬಂದು ಗುರು, ಜೂಪಿಟರ್. ಹೌದು, ಜೂಪಿಟರ್ ಬಂದು ಅವರು ಒಂದು ತುಂಬಾ ಲಕ್ಕಿ ಪರ್ಸನ್ಸ್, 3ನೇ ತಾರೀಕು ಹುಟ್ಟುವಂತರು. ಹೌದು. ಅವ್ರ ಜೊತೆ ಇರೋರ್ಗು ಲಕ್ ಬರ್ತದೆ 3ನೇ ನಂಬರ್ ಅಲ್ವಾ ಸರ್? ಇದೆಲ್ಲ ಅನುಭವ ಆಗಿದೆಯಾ ಸರ್? ಅಟ್ಲೀಸ್ಟ್ ನೀವು ಏನ್ ಹೇಳ್ತಾ ಇದ್ದೀರಾ, ಆತರ ಡೇಟ್ ಆಫ್ ಬರ್ತ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ನೋಡ್ತಾ ಇದ್ದೀರಾ, ಅನುಭವ ಆಗಿದೆಯಾ? ಭಾಗ್ಯಲಕ್ಷ್ಮಿ ನಮ್ದು ಅದೇ 9 ಬರ್ತದೆ, ಇನ್ನೂ ಬಂದಿಲ್ವಲ್ಲ ನಿಮ್ದು ಸರ್, ಅದಕ್ಕೆ ಕಾಯ್ತಾ ಇದ್ದೀನಿ. ವೆರಿ ಗುಡ್, ಇವತ್ತು ಗೊತ್ತಾಗುತ್ತೆ. ನನ್ಗೊಂದು ಕನ್ಫ್ಯೂಸ್ ಏನಾಯ್ತಾ ಇದೆ ಅಂದ್ರೆ, ಈ ಅಸ್ಟ್ರಾಲಜಿ ಪ್ರಕಾರ ನಾನು ಧನಸ್ಸು ರಾಶಿ ಮೂಲ ನಕ್ಷತ್ರ ಇದು ಗುರುವಾರ ಬೆಸ್ಟ್ ಡೇ ಅಂತಾರೆ, ಬಟ್ ನೀವು ನ್ಯೂಮರಾಲಜಿಲಿ 9 ಬಂದು ಏನಿದೆ ಮಂಗಳವಾರ ನೀವು ಹನುಮಂತನ ಪೂಜೆ ಮಾಡಿ ಅಂತ ಹೇಳ್ತಾರೆ. ಇದು ಹೆಂಗೆ ಅಂತ ಈಗ ದಯವಿಟ್ಟು ನ್ಯೂಮರಾಲಜಿನ ಅಸ್ಟ್ರಾಲಜಿನ ತಾಳೆ ಮಾಡೋದು ಇವಾಗಲ್ಲ, ಪೂರ್ತಿ ನ್ಯೂಮರಾಲಜಿ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ತಾಳೆ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಓಕೆ, ಯಾಕಂದ್ರೆ ತುಂಬಾ ಡೀಪ್ ಸೈನ್ಸ್ ಸರ್, ಅದಕ್ಕೆ ನಾನು ಅದಕ್ಕೆ ತರಬೇಡಿ ಈ ಕ್ಲಾಸ್ ಅಲ್ಲಿ. ನ್ಯೂಮರಾಲಜಿ ಬಗ್ಗೆ ತಿಳ್ಕೊಳ್ಳಿ, ನಿಮ್ ಡೌಟ್ ಸೆಷನ್ ಕೇಳೋಣ, ಇವತ್ತು ಕ್ಲಾಸ್ ಮುಂದುವರ್ಸೋಣ. ಓಕೆನಾ? ಓಕೆ ಓಕೆ ಸರ್, ಓಕೆ ಓಕೆ, ಫೈನ್. ಸರ್ ಗುರುಗಳೇ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್, ಹೇಳಿ. ನಾನೆಲ್ಲ ಅರ್ಜೆಂಟ್ ಹೊರಟೋಗಿದೆ ಹೊರಗಡೆ, ಏನೋ ತುರ್ತು ಕೆಲಸ ಇತ್ತು. ಓಕೆ, ಒಳ್ಳೆ, ಈಗ ಬಂದ್ ಜಾಯ್ನ್ ಆಗಿ. ವೆರಿ ಗುಡ್. ಒಂದು 10 ನಿಮಿಷ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿತ್ತು. ಪ್ರೇಯರ್ ಮಾಡಿದ್ರ ಅವಾಗ್ಲೇ? ನಾನು ನಾಳೆ ನೋಡ್ಕೊತೀನಿ, ವಿಡಿಯೋ ನೋಡಿ. ಇನ್ನೊಂದ್ಸರಿ ನೈಟೇ ನೋಡಿ, ಆದ್ರೆ ನೈಟೇ ನೋಡಿದ್ರೆ ಒಳ್ಳೆ ಬೆನಿಫಿಟ್ ಇರುತ್ತೆ. ಓಕೆ ಓಕೆ ಸರ್. ಓಕೆ 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 8 ಅಂದ್ರೆ ಶನಿ ಮಹಾತ್ಮ ಅಂತ ಹೇಳ್ತೀವಿ ಸರ್. ಶನಿ ಮಹಾತ್ಮನ ಬಗ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತಿದೆ? 8ನೇ ಗ್ರಹ ಶನಿ ಮಹಾತ್ಮನ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ತಿಳಿದಿದ್ಯಾ? ಮೆಸೇಜ್ ಮಾಡಿ. ಹೇಳಿ. ಶನಿ ಮಹಾತ್ಮ ಅಂದ್ರೆ ಇದು ಶನಿ ಗ್ರಹ ಬಂದು ಸ್ಲೋ ಪ್ಲಾನೆಟ್. ವೆರಿ ಗುಡ್, ಕರೆಕ್ಟ್. ಇಡೀ ಸೌರಮಂಡಲದಲ್ಲಿ ಅತ್ಯಂತ ನಿಧಾನವಾಗಿ 2 ವರ್ಷ ಬೇಕು ತಿರ್ಗಕ್ಕೆ.
ಹೌದೌದು, ಸೊ ಸರಿ ಆತರ. ಸರ್, ಓಕೆ ಓಕೆ ಸರ್, ಓಕೆ ಸರ್. ಆಮೇಲೆ ನೋಡಿ, ಸ್ಟ್ರಗಲ್ ಶನಿ ಅಂದ್ರೆ ಸ್ಟ್ರಗಲ್, ಹಾರ್ಡ್ ಸ್ಟ್ರಗಲ್ ವರ್ಕ್. ಅಂದ್ರೆ ಆತರ ಅಲ್ಲ, ನನಗೆ ಹೇಳ್ತೀನಿ, ನನಗೆ ಎಕ್ಸಾಂಪಲ್ ಕೊಡ್ತೀನಿ, ಓಕೆನಾ. ನೋಡಿ ಸರ್, ವೆರಿ ಸ್ಪಿರಿಚುವಲ್ ನಂಬರ್ ಅಂತ ಕೂಡ ಹೇಳ್ತೀವಿ ಮಹಾತ್ಮನಿಗೆ, ಓಕೆನಾ. ಇವ್ರಿಗೆ ಶನಿವಾರ ತುಂಬಾ ಒಳ್ಳೆ ದಿವಸ ಅಂತ ಕೂಡ ಹೇಳ್ತೀವಿ ಶನಿ ಮಹಾತ್ಮನ ನಂಬರ್. ಯಾರು ಬರ್ತ್ ಬೈ 8/17/26 ಬರ್ಕೊಳ್ಳಿ ದಯವಿಟ್ಟು. 8/17/26 ಏನಿದೆ ಡೇಟ್ ಆಫ್ ಬರ್ತ್ ಅಲ್ಲಿ, ಆ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಹಾತ್ಮನಿಂದ ರೂಲ್ ಆಗ್ತಾರೆ ಅಂತ ಹೇಳ್ತೀವಿ, ಓಕೆನಾ. ಅವರು ನೋಡಿ, ಆ ಡೇಟ್ ಆಫ್ ಬರ್ತ್ ಅವರು ವೆರಿ ಗುಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಓಕೆನಾ. ಹೆಂಗೆ ಅಂದ್ರೆ ಬಹಳ ಶಿಸ್ತಿನಿಂದ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಮತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಲೆಕ್ಕ ಬರೆಯುವಂಥದ್ದು ತುಂಬಾ ಜಾಸ್ತಿ ಅವರು. ಶನಿ ಅಂದ್ರೆ ಮಣಿ. ಸೊ ಮಹಾತ್ಮ ಯಾವತ್ತು ನ್ಯಾಯ ನೀತಿ ಧರ್ಮವನ್ನ ಕಾಯ ಅಂತವ್ರು. ಸೊ ಆ ವಿಚಾರದಲ್ಲಿ ಇವ್ರಿಗೆ ಮನಿ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಕೈಗೆ ಏನಾದರೂ ಕೊಟ್ಟು ಬೇಕಾದ್ರೆ ಅಲ್ಲ ಎಲ್ಲ ಆಮೇಲೆ ಕೊಡಬೇಡಿ ದಯವಿಟ್ಟು, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್. ಆಮೇಲೆ ಅವ್ರ ಯಾಕಂದ್ರೆ ವಾತಾವರಣ ಹೆಂಗಿರುತ್ತೋ ಗೊತ್ತಿಲ್ಲ, ಚೇಂಜಸ್ ಇರುತ್ತೆ. ಕೊಟ್ಟು ನೀವು ಒಂದು 3 ತಿಂಗಳು ಬಿಟ್ರು ಅವ್ರದ್ದು ಅದನ್ನ ನಿಮ್ದು ಅಂತ ಎತ್ತಿಕ ಅಂತ ಡೇಟ್ ಆಫ್ ಬರ್ತ್ ಅವ್ರು ಇವರು ಅಂತ, ಓಕೆನಾ. ಆ ಥರ ಒಂದು ಮಿನಿಟ್. ಆಮೇಲೆ ಇವ್ರಿಗೆ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಸರ್, ಫ್ಲಕ್ಚುಯೇಷನ್ಸ್ ಜಾಸ್ತಿ, ಏರುಪೇರು ಜಾಸ್ತಿ ಜೀವನದಲ್ಲಿ ಅಂತ ಹೇಳ್ತೀವಿ, ಓಕೆನಾ. ಇವರು ಹೇಗೆ ಅಂತ ಹೇಳಿದ್ರೆ ತುಂಬಾ ಸ್ಲೋ. ಈಗ ಒಂದು 1000 ರೂಪಾಯಿ ಅಷ್ಟು ಕಷ್ಟಪಟ್ಟು ದುಡಿದ್ರೆ ಇವ್ರಿಗೆ ಬರೀ ಒಂದು 100 ರೂಪಾಯಿ 200 ರೂಪಾಯಿ ಬರೋಂಥದ್ದು ಚಾನ್ಸಸ್ ಜಾಸ್ತಿ ಇವ್ರಿಗೆ. ಆ ಥರ ಒಂದು ಪರಿಸ್ಥಿತಿ ಇರುತ್ತೆ 8/17/26 ಜನಿಸಿರ್ತಕ್ಕಂಥವ್ರಿಗೆ, ಓಕೆನಾ. ದೇ ಆರ್ ವೆರಿ ಪವರ್ಫುಲ್ ನಂಬರ್ ಅಂತ ಹೇಳ್ತೀವಿ. ಮತ್ತೆ ಇವ್ರಿಗೆ ಒಳ್ಳೊಳ್ಳೆ ನಾಲೆಡ್ಜ್ ಬಗ್ಗೆ ತುಂಬಾ ಜಾಸ್ತಿ ಇರುತ್ತೆ ಅಂತಲೂ ಕೂಡ ಹೇಳ್ತೀವಿ. ಇವ್ರನ್ನ ಯಾರಿಗೆ ಹೋಲಿಸ್ತೀವಿ ನಾವು? ಈಗ ನಾವು ಆಚೆ ಕಡೆ ಯೂನಿಫಾರ್ಮ್ ಹಾಕಿ ಕೆಲಸ ಮಾಡತಕ್ಕಂಥವ್ರು ಕಾರ್ಯಕರ್ತರು ಅಂತ ಹೇಳ್ತೀವಿ. ಏನು, ನೀವು ಡ್ರೈವರ್ಸ್ ಆಗ್ಬೋದು, ಮತ್ತು ಆಟೋ ಡ್ರೈವರ್ಸು, ಹೋಟೆಲಲ್ಲಿ ಸರ್ವೆಂಟ್ಸ್ ಕೆಲಸ ಮಾಡೋದಂಥವ್ರು ಆಗ್ಬೋದು, ಮತ್ತು ಫ್ಯಾಕ್ಟ್ರಿಯಲ್ಲಿ ಯೂನಿಫಾರ್ಮ್ ಹಾಕಿ ಕೆಲಸ ಮಾಡೋವಂಥವ್ರು ಆಗ್ಬೋದು. ಇಂಥ ಜನಗಳು, ಇವ್ರನ್ನ ನಾವು ಮಹಾತ್ಮನಿಗೆ ಹೋಲಿಸ್ತೀವಿ ಅಂತ, ಓಕೆನಾ. ನೀವು ಇಂಥವ್ರ ಹತ್ರ, ಇಂಥವ್ರಿಗೆ ದಾನ ಧರ್ಮ ಮಾಡೋದ್ರಿಂದ, ನೀವು ಎಕ್ಸಾಂಪಲ್ ಎಲ್ಲೋ ಒಂದ್ಸರಿ ಟ್ಯಾಕ್ಸಿ ತೊಗೊಂಡೋಗಿರ್ತೀರಿ, ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡೋದ್ರಿಂದ, ಮತ್ತೆ ತರಕಾರಿ ತರಕ್ಕೆ ಹೋಗ್ತೀರಿ, ಅವ್ರ ಹತ್ರ ಬಾರ್ಗಿನ್ ಮಾಡದೆ ತರೋದ್ರಿಂದ, ಹೋಟ್ಲುಗಳಿಗೆ ಹೋದಾಗ ಸಪ್ಲೈಯರ್ಸ್ಗೆ ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡೋದ್ರಿಂದ, ಓಕೆನಾ, ಅಂಥವ್ರ ಸೇವೆ ಮಾಡೋದ್ರಿಂದ ನಿಮಗೆ ಈ ಮಹಾತ್ಮನ ಒಂದು ಬಲ ಹೆಚ್ಚುತ್ತೆ. ಇವರು ಸ್ಕ್ಯಾವೆಂಜರ್ಸ್ ಬರ್ತಾರಲ್ಲ ಸರ್, ಮುನ್ಸಿಪಾಲ್ಟಿ. ಹೌದು ಸರ್, ಯೂನಿಫಾರ್ಮ್, ಯಾರು ಯೂನಿಫಾರ್ಮ್ ಹಾಕಿ ಕೆಲಸ ಮಾಡ್ತಾರೆ, ಸರಿ ಸರ್. ಯೂನಿಫಾರ್ಮ್ ಹಾಕಿ ಯಾರು ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ, ಅಂಥವ್ರು ಈ ಮಹಾತ್ಮನ ಒಂದು ದಾರಿಯಲ್ಲಿ ಬರ್ತಾರೆ ಅನ್ನೋ ಉದ್ದೇಶ, ಓಕೆನಾ. ಪೊಲೀಸರು ಬರ್ತಾರಲ್ಲ ಸರ್ ಹಂಗಾದ್ರೆ? ಹೌದು ಸರ್, ಬರ್ತಾರೆ. ನಾವು ಅದನ್ನೇ, ಬಟ್ ಅವ್ರನ್ನ ಅದಕ್ಕೆ ಹೇಳಿದ್ದು, ಕೊಟ್ಬಿಟ್ಟು ಬಿಟ್ಟರು ಕೊಡ್ತಾರೆ ಅನ್ನೋದು ವಿಚಾರಕ್ಕೆ ನಾನು ಅದಕ್ಕೆ ಅರ್ಧಕ್ಕೆ ಮಾತು ನಿಲ್ಸಿದ್ದು, ಆಯ್ತಾ. ಯಾರು ಯೂನಿಫಾರ್ಮ್ ಹಾಕ್ತಾರಲ್ಲ ಸರ್, ಕೆಲಸದಲ್ಲಿ ಸರಿ ಸರ್. ನಿರತವಾಗಿರ್ತಾರೆ ಅಂತ, ಸರಿ ಶ್ರಮಜೀವಿಗಳು ಅಂತ ಅವ್ರನ್ನ ನಾವು ಹೋಲಿಸುವಂಥದ್ದು. ಸೊ ಅವ್ರಗಳ ಒಂದು ವಿಚಾರದಲ್ಲಿ ಸೇವೆ ಅಂತ ಮಾಡಿದಾಗ ಮಹಾತ್ಮನ ಬಲ ಸುಂದರನ ಲೇಬರ್ ಓರಿಯೆಂಟೆಡ್ ಕ್ಲಾಸಸ್, ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್, ಓಕೆನಾ. ಇಂಥವ್ರು ಜಾಸ್ತಿ ಮಹಾತ್ಮನಿಂದ ಒಂದು ಒಂದು ಇದನ್ನ ತಗೊಂಡಿರ್ತಾರೆ ಅನ್ನೋ ಉದ್ದೇಶ. ಇಂಥವ್ರಿಗೆ ನಾವು ಎಷ್ಟು ಕೊಡ್ತೀವಿ ಅಷ್ಟು ಭಗವಂತ ರಿಟರ್ನ್ ಕೊಡ್ತಾನೆ, ಒಳ್ಳೆ ರೀತಿಯಲ್ಲಿ ಕೊಡ್ತಾನೆ. ಇವ್ರು ಎಫರ್ಟ್ ಹಾಕ್ಲೇಬೇಕು ಸರ್. ಇವ್ರಿಗೆ ಫ್ರೀಯಾಗಿ ಬರೋಂಥದ್ದು ಏನೂ ಇಲ್ಲ ಸರ್. ಈ ನಂಬರ್ ಅವ್ರಿಗೆ, ಡೇಟ್ ಆಫ್ ಬರ್ತ್ ಅವ್ರಿಗೆ ಎಷ್ಟು ಫುಲ್ ಎಫರ್ಟ್ ಎಫರ್ಟ್. ಇರ್ತಾರೆ. ಮತ್ತೆ ಲಾಂಗ್ ಲೈಫ್ ಜಾಸ್ತಿ ಸರ್ ಇವ್ರಿಗೆ. ಹೋಗ್ತಾ 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 ಗ್ರೋತ್ ಕಾಣೋಂಥದ್ದು ಜಾಸ್ತಿ. ಇವರು ಶ್ರಮಜೀವಿಗಳು ಅಂತ ಹೇಳ್ತೀವಲ್ವಾ. ಈಗ ನೋಡಿ, ನಿಮ್ಗೆ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಮೋದಿ ಸರ್ ಆಗ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಆಗ್ಬೋದು, ಇವರೆಲ್ಲ ಅದೇ ಡೇಟ್ ಆಫ್ ಬರ್ತ್ ಅವರು. ಇವ್ರಿಗೆ ಚಿಕ್ಕ ವಯಸ್ಸಲ್ಲಿ ಶ್ರಮ ಜಾಸ್ತಿನೇ ಇರುತ್ತೆ. ಜೀವನದಲ್ಲಿ ಹೋಗ್ತಾ ಹೋಗ್ತಾ ಬೆಳವಣಿಗೆ ಜಾಸ್ತಿ. ಪ್ರತಿಯೊಂದನ್ನು ಬರ್ದಿಡ ಅಂತ ಕೆಲಸ ಜಾಸ್ತಿ ಸರ್ ಇವರು, ಓಕೆನಾ. ಪ್ರತಿಯೊಂದನ್ನು ಬರ್ದಿಡ ಅಂತ ಬುದ್ಧಿ ಜಾಸ್ತಿ ಇರುತ್ತೆ ಇವ್ರಿಗೆ. ಲೆಕ್ಕಾಚಾರದ ಜೀವನ ತುಂಬಾ ಒಗ್ಗಿ ಬಂದಿರುತ್ತೆ. ಯಾರಾದರೂ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಇರೋರು ಚೆಕ್ ಮಾಡ್ಕೊಳ್ಳಿ, ಅವ್ರದ್ದು ಈ ತರ 100% ಕ್ಯಾರೆಕ್ಟರ್ಗಳು ಇದ್ದೇ ಇರ್ತದೆ ಅಂತ ಹೇಳ್ತೀವಿ. ಹಾರ್ಡ್ ವರ್ಕಿಂಗ್ ಪೀಪಲ್, ಓಕೆನಾ. ರೀಸೆಟ್ ಮಾಡಿ, ಓಕೆ, ಓಕೆನಾ ಸರ್. ಇವ್ರಿಗೆ ನಾವೇನು ಹೇಳ್ತೀವಿ, ಸ್ಯಾಟರ್ಡೆ, ಶನಿವಾರ ಬಹಳ ಒಳ್ಳೆ ದಿನ ಅಂತ ಹೇಳ್ತೀವಿ, ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ ನಾವೀಗ 9ನೇ ತಾರೀಕು ಮಂಗಳ. ಇವ್ರನ್ನ ನಾನ್ ಪ್ರಿಡಿಕ್ಟಬಲ್ ಕೂಡ ಅಂತೀವಿ. ಇವ್ರನ್ನ ಯಾರು ಜಡ್ಜ್ ಮಾಡಕ್ ಆಗಲ್ಲ ಅಂತ ಕೂಡ ಹೇಳ್ತೀವಿ. ಆದ್ರೂ ನಮ್ಗೆ ಗೊತ್ತಿರತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀನಿ. 9, 18, 27ನೇ ತಾರೀಕು ಜನಿಸಿರ್ತಕ್ಕಂಥವ್ರಿಗೆ ಟ್ಯೂಸ್ಡೇ, ಮಂಗಳವಾರ ಒಳ್ಳೆ ದಿನ ಆಗಿರುತ್ತೆ, ಓಕೆನಾ. ಇವ್ರದ್ದು ಕಂಪ್ಲೀಟ್ ಫೈರ್ ನೇಚರ್ ಅಂತ ಹೇಳ್ತೀವಿ ಸರ್. 9 ಮಂಗಳಿಂದ ಫಾಲೋವರ್ಸ್ ಇರ್ತಾರೆ. ಇವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಓಕೆನಾ. ಹೇಗೆ ಕೋಪ ಅಂದರೆ ಸಡನ್ ಆಗಿ
ಕೋಪ ಬಂದ್ಬಿಡತ್ತೆ ಅವ್ರಿಗೆ. ನೋಡಿದಾಗ ಅಷ್ಟೇ ಸಂತೋಷವಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಕೋಪ ಜಾಸ್ತಿ ಆಗಂಥದ್ದು, ಮತ್ತೆ ನ್ಯಾಯದ ಪರವಾಗಿ ಜಾಸ್ತಿ ಓಡಾಡೋ ಅಂಥದ್ದು. ಅವ್ರಿಗೂ ಇವ್ರಿಗೂ ಸಂಬಂಧನೇ ಇರಲ್ಲ, ಆದ್ರೂ ಇವರು ತಲೆ ನುಗ್ಗಿ ಅವ್ರು ಹೋಗಿ ಅದನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಜಾಸ್ತಿ. ಸೇನಾಧಿಪತಿ ಅಂತ ಹೇಳಿದಿವಲ್ವಾ, ಇವ್ರನ್ನ ಯಾರಿಗೆ ಹೋಲಿಸಿದೀವಿ? ಸೇನಾಧಿಪತಿ. ನಮ್ಮ ದೇಶದ ಬಾರ್ಡರ್ಗಳಲ್ಲಿ ಕಾಯ್ತಾ ಇರತಕ್ಕಂಥ ಆಗ್ಬೋದು, ನಮ್ಮ ಪೊಲೀಸಲ್ಲಿ ಯಾಕೆಂದ್ರೆ ಫೈರ್ ನೇಚರ್ ಜಾಸ್ತಿ ಸರ್. ನೋಡಿ, ಇವ್ರೇನಾದ್ರು ಇವ್ರ ಬಾಡಿಯಲ್ಲಿ ಫೈರ್ ಡೈಲಿ ಒಂದು ವರ್ಕೌಟ್ ಮಾಡೋದಾಗ್ಲಿ, ಎಕ್ಸಸೈಸ್ ಮಾಡೋದಾಗ್ಲಿ, ಜಾಗಿಂಗ್ ಮಾಡೋದಾಗ್ಲಿ ಇವೆಲ್ಲ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಇದು ಬಿ ಪಿಗೆ ಕನ್ವರ್ಟ್ ಆಗೋಂಥದ್ದು, ಮೈಂಡ್ ಫ್ರಸ್ಟ್ರೇಷನ್ಗೆ ಕನ್ವರ್ಟ್ ಯಾವುದೋ ಒಂದು ರೂಪದಲ್ಲಿ ಆ ಎನರ್ಜಿನ ಆಚೆ ಹಾಕ್ಲೇಬೇಕು. ಇವರು ಹಾಕಿಲ್ಲ ಅಂದಾಗ ಏನಾಗುತ್ತೆ, ಮೈಂಡು ತುಂಬ ಒಳಗೆ ಪ್ರೆಷರ್ ತಡೆಯೋಕ್ಕಾಗಲ್ಲ. ಫೈರ್ ನೇಚರ್ ಇರುತ್ತೆ ಅವರಲ್ಲಿ. ಪ್ರತಿಯೊಬ್ಬರದ್ದು ಕಷ್ಟ ಸುಖಕ್ಕೆ ನಂದೇ ಕಷ್ಟ ಸುಖ ಅನ್ನೋ ಥರ ನುಗ್ಗಿ ಕೆಲಸ ಮಾಡೋಂಥ ಜನ ಆಗಿರ್ತಾರೆ ಇವರು. ಇವ್ರ ಜೊತೆಗೆ ಯಾರು ಇರ್ತಾರೆ? ಎಸ್, ಮಿಲಿಟರಿ ಮ್ಯಾನ್ಸ್. ಇವರೆಲ್ಲ ಅದೇ ಈ ಒಂದು ಇದಕ್ಕೆ. ಮತ್ತು ಇವ್ರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ಸ್ ಕೊಡೋದಾದರೆ ಸರ್, 6 ತಿಂಗಳಿಗೆ ಒಂದ್ಸರಿ ಅಟ್ಲೀಸ್ಟ್ ಒಂದು ಬ್ಲಡ್ ಡೊನೇಷನ್ ಅಂತ ಆಗಲಿ, ಇಲ್ಲ ಯಾವುದಾದ್ರೂ ಹಾಸ್ಪಿಟ್ಲ್ಗಳಿಗೆ ಹೋಗಿ ಒಂದು ಸ್ವಲ್ಪ ಕೆಂಪು ಹಣ್ಣುಗಳು ಅಥವಾ ಸ್ವೀಟ್ಸ್ಗಳು ಏನಾದರೂ ಆಗ್ಬೋದು, ಕೆಂಪು ಬಂದು ಮಂಗಳನ ಕಲರ್ ಅಂತ ಹೇಳ್ತೀವಿ, ಇದನ್ನ ದಾನ ಮಾಡೋದ್ರಿಂದ ಇವರು ಏಟ್ ತಿಂದು ಹಾಸ್ಪಿಟ್ಲಿಗೆ ಹೋಗೋದು ತಪ್ಪುತ್ತೆ ಅಂತ ಹೇಳ್ತೀವಿ. ಇವ್ರಿಗೆ ಏನ್ ದಾನ ಮಾಡ್ಬೇಕು ಸರ್? ಕೆಂಪು ಸ್ವೀಟ್ಸ್ ಅಥವಾ ಫ್ರೂಟ್ಸ್ ಏನಾದರೂ ಆಗ್ಬೋದು, ಕೆಂಪು ಕಲರ್ ಅಲ್ಲಿರೋಂಥದ್ದು. ಇಲ್ಲ ಏನೂ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಹೋಗಿ ಒಂದು ಅರ್ಧ ಗಂಟೆ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕುಂತಾದ್ರೂ ಬರಬೇಕು ಅಂತ ಹೇಳ್ತೀವಿ. ಇವರು ಏಟ್ ಮಾಡಿಕೊಂಡು ಇಲ್ಲ ಸಮಸ್ಯೆ ಆಗಿ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಮುಂಚೆನೆ ಹೋಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೊಂದು ಗ್ಲಾಸ್ ನೀರು ಕುಡಿದು ಬಂದ್ರೆ ಇವ್ರಿಗೆ ಇರತಕ್ಕಂಥ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀವಿ. ಸರ್, ಯಾವ ಡೇಟ್ ನಲ್ಲಿ ಬರ್ತಾಗಿರೋರು? ಅಂದ್ರೆ ಸಾರಿ ಸರ್, 9 ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ. ಇರ್ಲಿ ಮೇಡಮ್, ಪರವಾಗಿಲ್ಲ, ಒಳ್ಳೇದು, ತಿಳ್ಕೊಳ್ಳಿ. 9, 18, 27ನೇ ತಾರೀಕು ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಮಂಗಳ ಅಂತ ಹೇಳ್ತೀವಿ. ಓಕೆನಾ? ಇವ್ರನ್ನ ನಮ್ಮ ಒಂದು ಫ್ಯಾಮಿಲಿಯಲ್ಲಿ, ನ್ಯೂಮರಾಲಜಿ ಫ್ಯಾಮಿಲಿಯಲ್ಲಿ ಸೇನಾಧಿಪತಿ ಅಂತ ಹೇಳ್ತೀವಿ. ಫಿಸಿಕಲಿ ಹೆವಿ ಸ್ಟ್ರಾಂಗ್ ಇರ್ತಾರೆ ಇವರು. ಓಕೆನಾ? ಫುಲ್ ಬೋಲ್ಡ್ ಅಂಡ್ ಕರೇಜ್. ನೀವು ನೋಡಿ, ಯಾವುದಾದ್ರೂ ಗಲಾಟೆ ಆಗ್ತಿದ್ರೆ ಯಾರು ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂದರೆ 1 ಅವರ್ ಬಿಟ್ಟರೆ 9 ಅವರೇ ಇರ್ತಾರೆ. 1 ಅವರ್ ಬಿಟ್ಟರೆ 9 ಅವರೇ ಇರೋಂಥದ್ದು. ಒಳ್ಳೆ ಕಮ್ಯುನಿಕೇಶನ್ ಇರುತ್ತೆ ಇವ್ರಿಗೆ. ಬಾರ್ನ್ ಟು ರೂಲ್ ಅನ್ನೋ ಕ್ಯಾರೆಕ್ಟರ್ ಇವ್ರದ್ದು. ಹುಟ್ಟಿದ್ದೇ ಗೆಲುವಿಗಾಗಿ, ಇವ್ರ ಜೀವನ ಹುಟ್ಟಿರೋಂಥದ್ದೇ ಗೆಲುವಿಗೋಸ್ಕರ ಅನ್ನೋ ಥರ ಕ್ಯಾರೆಕ್ಟರ್ ಇರ್ತದೆ ಇವ್ರಿಗೆ. ತುಂಬ ಅಗ್ರೆಸಿವ್ ಇರ್ತಾರೆ ಸರ್ ಇವರು, ತುಂಬ ಅಗ್ರೆಸಿವ್ ಇರ್ತಾರೆ. ಅದರಲ್ಲಿ ಇವ್ರಿಗೆ ಜಾಸ್ತಿ ಮೆಡಿಟೇಷನ್ ಅಥವಾ ಯಾವುದಾದ್ರೂ ಈ ಥರ ನಮ್ಮ ಸನಾತನ ಧರ್ಮದ ವಿದ್ಯೆಗಳಲ್ಲಿ ಭಾಗಿಯಾದಾಗ ರಕ್ತದಾನ ಮಾಡಿ, 6 ತಿಂಗಳಿಗೊಂದ್ಸರಿ ರಕ್ತದಾನ ಅಥವಾ ಕೆಂಪು ಫ್ರೂಟ್ಸ್ ಏನಾದರೂ ದಾನ ಮಾಡೋಂಥದ್ದು ಈ ಥರ ಮಾಡಿದಾಗ, ಮತ್ತು ಆಂಜನೇಯನ ಹಿಡಿದಾಗ ಇವರು ತುಂಬ ಒಳ್ಳೆ ಸಪೋರ್ಟ್ ಇರುತ್ತೆ ಇವ್ರಿಗೆ ಅಂತ ಹೇಳ್ತೀವಿ. ಸರ್, 8 ನಂಬರ್ದು ಮುಗ್ದೋಗಿದೆ ಅನ್ಸುತ್ತಲ್ಲ ಸರ್? ಹೌದು ಮೇಡಮ್, ಮುಗಿದೋಗಿದೆ. ಲೇಟಾಗಿ ಜಾಯ್ನ್ ಆದ್ರ ಏನಿಲ್ಲ, ಹೌದೌದು. ಸಿಂಪಲ್ ಹೇಳ್ತೀನಿ ಕೇಳಿ. 8, 17, 26ನೇ ತಾರೀಕು ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಸ್ಯಾಟ್ರನ್ ಅಂತ ಹೇಳ್ತೀವಿ. ಶನಿ ಹ್ಮ್ ಸರ್. ಮಹಾತ್ಮ ಇವ್ರನ್ನ ರೂಲ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತೀವಿ. ಇವ್ರಿಗೆ ಕಷ್ಟ ಹೇಗೆ ಜಾಸ್ತಿ ಅಂತ ಹೇಳಿದ್ರೆ, ಕಷ್ಟಪಟ್ಟು 1,000 ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ 100-200 ರೂಪಾಯಿ ಸಿಗ್ತಾ ಇರತ್ತೆ. ಕಷ್ಟ ಜಾಸ್ತಿ, ಸಂಪಾದನೆ ಕಮ್ಮಿ. ಇವ್ರ ಜೀವನದ ಕೊನೆ ದಿನಗಳಲ್ಲಿ ಅಧಿಕ ಒಂದು ಬೆಳವಣಿಗೆ ಜಾಸ್ತಿ ಆಗತ್ತೆ. ಎಷ್ಟು ಇವರು ಶಿಸ್ತಲ್ಲಿ, ಜೀವನದಲ್ಲಿ ಎಷ್ಟು ನೀತಿ ನಿಯಮ ನಿಯತ್ತಲ್ಲಿ ಇರ್ತಾರೆ, ಅಷ್ಟು ಇವ್ರ ಜೀವನ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆನಾ? ಓಕೆ ಸರ್. ಕೊನೆ ದಿನ ಅಂದ್ರೆ ಏಜ್ ಏಜ್ ಮೇಡಮ್, ಯಾವ ಏಜ್ ದಯವಿಟ್ಟು ಇಂಥ ಆಗ್ತಾ ಒಂದು ಕ್ವಶನ್ಸ್ ಸ್ವಲ್ಪ ಕೇಳ್ಬೇಡಿ. ಏಜ್ ದಯವಿಟ್ಟು ಅಟೆಂಟಿವ್ ಆಗಿರಿ. ಕ್ಲಾಸ್ ನಲ್ಲಿ ದಯವಿಟ್ಟು ಅಟೆಂಟಿವ್ ಆಗಿರಿ ಮೇಡಮ್. ಇರ್ಲಿ, ಅವ್ರು ಲೇಟ್ ಆಗಿ ಜಾಯ್ನ್ ಆಗಿದಾರಂತೆ ಬಿಡಿ ಸರ್, ಪರವಾಗಿಲ್ಲ. ಅಲ್ಲ ಸರ್, ಓಕೆ, ಎಲ್ಲರಿಗೂ ಸ್ವಲ್ಪ ಮಿಸ್ ಅಡ್ಜಸ್ಟ್ ಆಗುತ್ತೆ ಮಾಡೋಣ, ಸರ್ ಏನು ಕ್ಲಾಸ್. ಮಾಡೋಕ್ಕಾಗಲ್ಲ. ಕೆಲವೊಬ್ರು ಕೆಲಸದಿಂದ ಬರೋದು ಲೇಟ್ ಆಗಿರುತ್ತೆ. ಅಲ್ಲ, ಸರ್? ನಿಮ್ಮಿಂದ ನಾವು ವರ್ಕ್ ಇತ್ತು ಸರ್, ಜಾಸ್ತಿ ಸುಮ್ಮನೆ ಕಲಿಬೇಕು ಇನ್ನು ಅಂತ ಲೇಟ್ ಅನಿಸ್ತಾ ಇದೆ. ಆಗಿಲ್ಲ. ಇರ್ಲಿ ವರ್ಕ್ ಮೇಡಮ್, ಇತ್ತು ಪರವಾಗಿಲ್ಲ, actually, ಪರವಾಗಿಲ್ಲ, ಹಾಗಾಗಿ ಪರವಾಗಿಲ್ಲ, ಲೇಟ್ ಅಡ್ಜಸ್ಟ್ ಆಯ್ತು. ಮಾಡೋಣ. ಇಲ್ಲ ಸರ್, ನಾನು ಮತ್ತೆ ಅದನ್ನ ಕೇಳ್ತಾ ಎಲ್ಲರಿಗೂ ಇರ್ಲಿಲ್ಲ, ತೊಂದರೆ ಯಾಕಂದ್ರೆ ಆಗುತ್ತಮ್ಮ. ನಂದು ಇರ್ಲಿ, ಏನು 26 ಆಗಲ್ಲ ಡೇಟ್ ಆಫ್ ಸರ್. ಬರ್ತ್. ಎಲ್ಲರಿಗೂ ತೊಂದರೆ ಆಗುತ್ತಮ್ಮ ಇದರಿಂದ. ಓಕೆ, ಇರ್ಲಿ ಬಿಡಿ, ಪರವಾಗಿಲ್ಲ. ಓಕೆ ಮೇಡಮ್, ಇರ್ಲಿ, ತೊಂದರೆ ಇಲ್ಲ, ಬೇಜಾರಾಗಬೇಡಿ, ದಯವಿಟ್ಟು ಬೇಜಾರಾಗಬೇಡಿ. ಕಲೀಲಿಕ್ಕೆ ಸಂತೋಷವಾಗಿದ್ರೆ ಕಲೀರಿ, ತೊಂದರೆ ಇಲ್ಲ, ಹೇಳ್ಕೊಡ್ತೀನಿ. ಸರ್, ನಾನು ಹೇಳ್ತಿಲ್ವಾ, ಯಾವುದೇ ವಿಚಾರ ಆಗಲಿ 2 ಸರಿ ಇಲ್ಲ 3 ಸರಿ ಹೇಳೋಣ. ಆದರೆ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಬ್ಲ್ಯಾಂಕ್ ಬಿಟ್ಕೊಳ್ಳಿ. ಕ್ಲಾಸ್ ಮುಗಿಯೋ ಟೈಮಲ್ಲಿ ಏನು ಟೈಮಿಂಗ್ಸ್ ಇರುತ್ತೆ ಅವಾಗ ಕೇಳಿ. ನಾನು ಇನ್ನೂ ನನಗೆ ಎಷ್ಟು ನೀವು ಕೇಳಕ್ಕೆ ರೆಡಿ ಇದ್ರಿ, ನಾನು ಅಷ್ಟು ಹೇಳಕ್ಕೆ ರೆಡಿ ಇದ್ದೀನಿ. ಕಲಿಸ್ಕೊಡೋಂಥದ್ದು ನನಗೆ ತುಂಬ ಖುಷಿ ಕೊಡೋಂಥ ವಿಚಾರ. ಓಕೆನಾ? ನೀವು ಎಷ್ಟು ಸರಿ ಕೇಳಿದ್ರು ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ, ತೊಂದರೆ ಇಲ್ಲ. ಓಕೆ, ಈಗ ಹೋಗೋಣ ಸರ್. ನಮ್ಮ ಗ್ರಿಡ್ ಅಂತ ಹೇಳ್ತಿದ್ದೆಲ್ಲ, ಲೋಶೋ ಗ್ರಿಡ್ ಅಂತ ಹೇಳ್ತಿದ್ದೆಲ್ಲ, ಅಲ್ಲಿಗೆ ಹೋಗೋಣ. 1 ನಿಮಿಷ. ಸರ್, ಈಗ 9ನೇ ನಂಬರ್ ದಾನ ಅಂದ್ರಲ್ಲ, ಅದು ಮಂಗಳವಾರ ಮಾಡ್ಬೇಕಾ, ಯಾವತ್ ಬೇಕಾದ್ರೂ ಮಾಡ್ಬೋದಾ ಸರ್?
ಮಂಗಳವಾರ ಮಾಡ್ಬೇಕು ಸರ್ ಅದೆಲ್ಲ. ನೀವು ಎಷ್ಟು ಮಂಗಳವಾರ ಮಾಡ್ತೀರೋ ಅಷ್ಟು ಒಳ್ಳೇದು ಅಂತ ಹೇಳ್ತೀನಿ. ಈಗ ನಿಮಗೆ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ಕಂಡುಹಿಡಿಯೋದು ಗೊತ್ತಲ್ಲ ಸರ್? ತಿಳ್ಕೊಂಡಿದ್ದೀರಲ್ಲ? ಗೊತ್ತು ಯಾರಿಗಾದ್ರೂ ಸರ್. ಡೌಟ್ ಇದೆಯಾ ಆ ವಿಚಾರದಲ್ಲಿ? ಯಾರಿಗೂ ಇಲ್ಲ ಅನ್ಕೊಂತೀನಿ. ಅಟ್ಲೀಸ್ಟ್ ಮೆಸೇಜ್ ಮಾಡಿ ಇದೆಯಾ ಇಲ್ವಾ ಅಂತ ನನಗೊಂದು ಐಡಿಯಾ ಬರುತ್ತಲ್ಲ. ಓಕೆ ಫೈನ್. ನಾವು ಇವತ್ತು ಹೋಗೋಣ. ಯಾರು ಅವಾಗಲೇ ಸ್ಕ್ರೀನ್ಶಾಟ್ ಅಂತ ಕೇಳ್ತಿದ್ರೆ ತಕ್ಕೊಬಿಡಿ. ದಯವಿಟ್ಟು ಸ್ಕ್ರೀನ್ಶಾಟ್ ಮೇಲೆ ಡಿಪೆಂಡ್ ಆಗಬೇಡಿ ಸರ್, ಪ್ಲೀಸ್. ನಂದೊಂದು ರಿಕ್ವೆಸ್ಟ್ ಸರ್, ಬರ್ಕೊಳ್ಳಿ ಆದಷ್ಟು. ನೀವು ಎಷ್ಟು ಬರ್ಕೊತೀರೋ ಅಷ್ಟು ಒಳ್ಳೇದು. ತಗೋಬಿಡಿ, ಒಂದು ನಿಮಿಷ ಕೊಡ್ತೀನಿ. ತಗೊಳ್ಳಿ ಸ್ಕ್ರೀನ್ಶಾಟ್ಸ್. ಯಾರಾದ್ರೂ ಪೆಂಡಿಂಗ್ ಇದ್ರೆ ತಗೋಬಿಡಿ. ಓಕೆ, ಇದು 9 ಬಗ್ಗೆ. ಓಕೆ ನೋಡಿ ಸರ್, ಇದು ನಮ್ಮ ಈಗ ಏನು ಗ್ರಿಡ್ ಅಂತ ಹೇಳಿದೀವಲ್ಲ ಸರ್, ಇದೇ ಆ ಗ್ರಿಡ್, ನಮ್ಮ ಕುಂಡಲಿ ಅಂತ ಹೇಳ್ತೀವಿ. ಓಕೆ, ನೀವು ಇದರಲ್ಲಿ ಇನ್ನೊಂದು ಏನಂದ್ರೆ, ನೀವು ಯಾವುದೇ ನಂಬರ್ ಈ ಕಡೆಯಿಂದ ನೀವು ಲೆಕ್ಕ ಮಾಡಿದ್ರು 15 ಬರುತ್ತೆ. ಇದೊಂದು ಸ್ಪೆಷಲ್ ಗ್ರಿಡ್ ಅಂತ ಮಾಡಿದ್ದಾರೆ, ಲೋಶೋ ಗ್ರಿಡ್ ಅಂತ. ನೆಟ್ವರ್ಕ್ ದೂರ ಇದೆ. ಓಕೆ, ಇದು ಗ್ರಿಡ್ ಅಂತ ಹೇಳ್ತೀವಿ ನೋಡಿ. ನೀವು ಈ ಲೈನ್ನ ನೋಡಿದ್ರು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರು 15 ಬರುತ್ತೆ. ಓಕೆ ಸರ್, ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಮತ್ತೆ ನೀವು ಈ ಲೈನ್ ನೋಡಿದ್ರು ಇದು ಕೂಡ 15 ಬರುತ್ತೆ. ಈ ನಂಬರ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 15 ಬರುತ್ತೆ. ಅದೇ ರೀತಿ ಈ ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರು 15 ಬರುತ್ತೆ. ಈ ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 15 ಬರುತ್ತೆ. ಇದು ಕೂಡ 15 ಬರುತ್ತೆ. ಓಕೆನಾ? ಇದೊಂದು ಸ್ಪೆಷಲ್ ಗ್ರಿಡ್ ಅಂತ ಹೇಳ್ತೀವಿ, ಲೋಶೋ ಗ್ರಿಡ್ ಅಂತ ಹೇಳ್ತೀವಿ. ಓಕೆ ಸರ್, ಇದು ಗ್ರಿಡ್ ಬರ್ಕೊಳ್ಳಿ ಎಲ್ಲರೂ ಒಂದು ಕಡೆ ಕ್ಲೀನಾಗಿ. ಏನು ಹೇಳಿದೀವಿ? ರಾಹು, ಮಾರ್ಸ್, ಮೂನ್, ಹಾಗೆ ಜುಪಿಟರ್ 3, ಮರ್ಕ್ಯೂರಿ 5, 7, ಕೇತು 8, ಸ್ಯಾಟ್ರನ್ 1, ಸನ್ 6, ಶುಕ್ರ. ಏನು ಸರ್, ಕನ್ನಡದಲ್ಲಿ ಒಂದ್ಸರಿ ಹೇಳ್ತೀರಾ, ಇಂಗ್ಲೀಷಲ್ಲಿ ಒಂದ್ಸರಿ ಹೇಳ್ತೀರಾ? ಇರಲಿ. ಓಕೆ, ಇವಾಗ ನಮ್ಮ ಗ್ರಿಡ್ನ ರೆಡಿ ಮಾಡೋದು ನೋಡೋಣ ಸರ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ತಗೊಂಡಿದ್ದೀನಿ ನಾನು. ಓಕೆ, ಈಗ ಒಂದು ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ತಗೊಂಡಿದ್ದೀನಿ ಇಲ್ಲಿ, 11/2/1987. ಇದನ್ನ ಹೇಗಪ್ಪ ಗ್ರಿಡ್ಗೆ ಹಾಕೋದು ನೋಡಿ. ಮೊದಲನೇದಾಗಿ ಹುಟ್ಟಿದ ದಿನಾಂಕ ಗ್ರಿಡ್ಗೆ ಮೆನ್ಷನ್ ಮಾಡಬೇಕಾ? ಮಾಡಬೇಕು. ಓಕೆ, ಬರ್ಕೊಳ್ಳಿ. ಇದನ್ನು ಫಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನ ಹಾಕ್ಕೊಳ್ಳಿ. ಓಕೆ, ಗ್ರಿಡ್ಗೆ 11 ಅನ್ನೋದನ್ನ 1 2 ಸರಿ ಇದೆ ಅಲ್ವಾ? ಸೊ ನೀವು 1 ಮತ್ತೆ 1 ಬರ್ಕೊಳ್ಳಿ. ಮತ್ತೆ 2 ಇದೆಯಲ್ಲ ಡೇಟ್ ಆಫ್ ಬರ್ತಲ್ಲಿ, 2 ಬರಿಬೇಕಾ ಸರ್? ಎಸ್, ಎಕ್ಸಾಕ್ಟ್ಲಿ 2 ಬರೀಲೇಬೇಕು. ಓಕೆ, ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ಯಾರು ಬೇಜಾರು ಮಾಡ್ಕೊಬೇಡಿ. ಓಕೆ, ಇಲ್ಲೊಂದ್ಸರಿ 1 ಬಂದಿದೆಯಲ್ಲ ಸರ್, ಬರಿಬೇಕಾ ಸರ್? ಎಸ್, ಎಕ್ಸಾಕ್ಟ್ಲಿ ಬರೀಲೇಬೇಕು. ಓಕೆನಾ? ಇಲ್ಲಿ 9 ಬಂದಿದೆ, ಬರಿಬೇಕಾ? ಬರಿಬೇಕು. ಓಕೆ, ಮತ್ತೆ 8 ಬಂದಿದೆ, ಬರಿಬೇಕಾ? ಬರೀಲೇಬೇಕು. ಡೇಟ್ ಆಫ್ ಬರ್ತಲ್ಲಿ ಎಷ್ಟು ನಂಬರ್ಸ್ ಬಂದಿರುತ್ತೆ ಅಷ್ಟು ನಂಬರ್ಸ್ನ ಬರಿಬೇಕು ಅಂತ ಹೇಳ್ತೀವಿ. ಓಕೆ, 7 ಬಂದಿದೆ ಸರ್, ಬರೀಬೇಕಾ? ಬರೀಲೇಬೇಕು ಸರ್. ಓಕೆ, ಇದಿಷ್ಟು ಎಕ್ಸಾಂಪಲ್ ನೋಡ್ಕೊಂಡಿದ್ದೀರಲ್ವಾ? ಇವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಬರ್ಕೊಳ್ಳಿ. ಈಗ ಎಕ್ಸಾಂಪಲ್ ತೋರಿಸಿದ್ದೀನಲ್ವಾ, ಇದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಬರೀರಿ. ಗೊತ್ತಿಲ್ಲ ಅಂದರೆ ಇನ್ನೊಂದ್ಸರಿ ಹೇಳೋಣ, ತೊಂದರೆ ಇಲ್ಲ. ಬರೀ ಟ್ರೈ ಮಾಡಿ, ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಈ ಡೇಟ್ ಆಫ್ ಬರ್ತಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಕಿಗಳನ್ನ ಆ ಅಂಕಿ ಜಾಗದಲ್ಲಿ ನಾವು ಬರಿಬೇಕು. ಅದಕ್ಕೆ ಹೇಳಿದ್ದು, ಫಸ್ಟ್ ಇದನ್ನು ಯಾರು ಬರ್ಕೊಂಡಿರ್ತೀರಿ ಅವ್ರಿಗೆ ಈಸಿ ಆಗತ್ತೆ, ಯಾರದೇ ಡೇಟ್ ಆಫ್ ಬರ್ತ್ ಹಾಕ್ಬೇಕಾದ್ರೂ ಕೂಡ. ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ಕೇಳಿದ್ರೆ ಖುಷಿ ಆಗುತ್ತೆ ನನಗೆ, ಒಂದು ಪಕ್ಷ ಬರ್ದಿಲ್ಲ ಅಂದ್ರೂ. ಬಟ್ ಬೇರೆ ಸ್ಕ್ರೀನ್ಶಾಟ್ ಕೇಳ್ತಾರಲ್ಲ, ಅವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಕ್ಲಾಸಲ್ಲಿ ಇನ್ನೇನು ಮಾಡ್ತಿದ್ರು ಅನ್ನೋ ಥರ. ಓಕೆ ಸರ್, ಇವಾಗ ಇನ್ನೊಂದು ಕ್ವಶನ್ ಇದರಲ್ಲಿ ರೈಸ್ ಆಗುತ್ತೆ. ನಮ್ಮ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ನ ಏನು ಮಾಡಬೇಕು? ಈ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ನ ಕೂಡ ನಮ್ಮ ಗ್ರಿಡ್ಡಲ್ಲಿ ಬರೀಬೇಕು. ಈಗ ನೋಡಿ, ಇದರಲ್ಲಿ 2 ಡ್ರೈವರ್ ನಂಬರ್ ಬಂದಿದೆ,
ಬರಿಬೇಕು. ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಒಂದೇ ಒಂದು ಟ್ವಿಸ್ಟ್ ನೋಡಿ. ಅದೇ 1, 2, 3, 4, 5, 6, 7, 8, 9, 10ನೇ ತಾರೀಕು ಈ ನಂಬರಲ್ಲಿ ಜನಿಸಿರ್ತಕ್ಕಂಥವ್ರಾದ್ರೆ ಡ್ರೈವರ್ ನಂಬರ್ನ ಬರೆಯೋ ಹಾಗಿಲ್ಲ. ಮತ್ತೆ 20, 30 ಇದಿಷ್ಟು ಸಂಖ್ಯೆಯಲ್ಲಿ ಜನಿಸಿದ್ರೆ ಅವ್ರ ಡ್ರೈವರ್ ನಂಬರ್ ಸಿಂಗಲ್ ಆಗಿ ಆಲ್ರೆಡಿ ಬಂದಿರುತ್ತೆ ಇಲ್ಲಿ. ಸೊ ಅದನ್ನ ನಮ್ಮ ಗ್ರಿಡ್ ಅಲ್ಲಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ 11ರಿಂದ 19ನೇ ತಾರೀಕು ಜನಿಸಿರ್ತಾರೆ, 21ರಿಂದ 29ನೇ ತಾರೀಕು ತನಕ ಜನಿಸಿರ್ತಾರೆ, ಮತ್ತೆ 31ನೇ ತಾರೀಕು ಜನಿಸಿರ್ತಾರೆ ಅನ್ಕೊಳ್ಳಿ, ಇವ್ರನ್ನ ಕೂಡಿ ಬರಿಬೇಕು. ಓಕೆನಾ? ಇವ್ರು ಈ 2 ನಂಬರಿಂದ ಸೇರಿ ಡ್ರೈವರ್ ನಂಬರ್ ಆಗಿರುತ್ತಲ್ವಾ ಸರ್? 2 ನಂಬರಿಂದಾಗಿ ಸಿಂಗಲ್ ನಂಬರ್ಗೆ ಡ್ರೈವರ್ ನಂಬರ್ ಆಗಿರುತ್ತೆ. ಈಗ 11 ಅಂದ್ರೆ 1+1 ಅದು ಡ್ರೈವರ್ ನಂಬರ್ ಆಗಿದೆ, 2 ಆಗಿದೆ. ಹಾಗಾಗಿ ಈ 2ನ ತಗೋಬೇಕಿಲ್ಲಿ. ಓಕೆ, ಮತ್ತೆ ಕಂಡಕ್ಟರ್ ನಂಬರ್ ತಗೋಬೇಕಾ ಸರ್? ಎಸ್, ಎಕ್ಸಾಕ್ಟ್ಲಿ. ಏಕೆಂದ್ರೆ ಟೋಟಲ್ ಡೇಟ್ ಆಫ್ ಬರ್ತ್ನ ಸೇರಿ ಕಂಡಕ್ಟರ್ ನಂಬರ್ ತಗೊಂಡಿರ್ತೀವಿ. ಈಗ ಅದನ್ನ ತಗೋಬೇಕು. ಇದಿಷ್ಟರಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಎಂಟಕ್ಕೆ ಪರಿಹಾರನ ಸರ್? ದಯವಿಟ್ಟು ಪರಿಹಾರ ಲಾಸ್ಟ್ ದಿವಸ ಇದೆ ಸರ್, ಕೊಡ್ತೀನಿ, ತೊಂದರೆ ಇಲ್ಲ. ನೋ ಡೌಟ್ ಸರ್. ಮೈಕ್ರೋಫೋನ್ ಮೈಕ್ರೋಫೋನ್ ಆಫ್ ಆಗಿತ್ತ? ಯಾರಿಗಾದ್ರೂ ಏನೋ ಡೌಟ್ ಇದೆಯಾ ಸರ್? ಸರ್ ಈಗ 24 ಆಗಿದ್ರೆ 2 ಮತ್ತೆ 4 ಅನ್ನ 2 ಮತ್ತೆ 4 ಬರೋ ಬೇರೆ ಬೇರೆ ಜಾಗದಲ್ಲಿ ಬರಿಬೇಕಲ್ಲ? ಅಲ್ಲ, ಅದು ನೀವು ಡೇಟ್ ಆಫ್ ಬರ್ತ್ ಅಲ್ಲಿ 24 ಅಂತ ತಿಳ್ಕೊಳ್ಳಿ. ಯಾವಾಗ 2 ಮತ್ತೆ ಇಲ್ಲಿ ಬರುತ್ತೆ, 4 ಜಾಗದಲ್ಲಿ 4 ಬರುತ್ತೆ ಇಲ್ಲಿ. ಕರೆಕ್ಟ್, ಅದೇ ಸರಿ ಓಕೆನಾ? ಸರಿ. ಓಕೆ 24 ಆಗಿದೆ. ಆಮೇಲೆ ಮತ್ತೆ 24 ಇಂದ 2+4 ಆಗಿ 6 ಆಗುತ್ತೆ. ಅದು ಸಿಕ್ಸ್ ಗೊತ್ತಾಯ್ತು. ಅದು 6 ಓಕೆ ಬರಿಬೇಕು ಓಕೆ ಇಲ್ಲಿ. ಓಕೆ ಓಕೆ, ಅದೇ ಓಕೆ ಓಕೆ ಫೈನ್. ಇನ್ಯಾರಿಗಾದ್ರೂ ಡೌಟ್ ಇದೆಯಾ ಈ ವಿಚಾರದಲ್ಲಿ? ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನ ಇದನ್ನ ಮಾಡಿ ಗ್ರೂಪ್ಗೆ ಹಾಕಿ. ಗ್ರೂಪಲ್ಲಿ ಇನ್ನೊಂದೇನಂದ್ರೆ ನನ್ನ ಸಜೆಷನ್, ದಯವಿಟ್ಟು ಅದರಲ್ಲಿ ಮೀಡಿಯಾ ಆಪ್ಷನ್ ಆಫ್ ಅಂತ ಇರುತ್ತೆ, ಅದನ್ನ ಆಫ್ ಮಾಡ್ಕೊಳ್ಳಿ. ಫೋಟೋಗಳು ಸೇವ್ ಆಗಲ್ಲ, ವಾಟ್ಸಪ್ಪಲ್ಲಿ ಮಾತ್ರ ಇರುತ್ತೆ. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಗ್ಯಾಲರಿ ತುಂಬ. ಹೇಳಿ ಮೇಡಮ್. ಏನಾದರೂ ಡೌಟ್ ಇದೆಯಾ ಈ ವಿಚಾರದಲ್ಲಿ ಯಾರಿಗಾದ್ರೂ? ಇಲ್ಲ ಸರ್. ಫೈನ್ ಫೈನ್, ಸೂಪರ್ ಸೂಪರ್. ತುಂಬಾ ಫಾಸ್ಟ್ ಆಗಿ ಕ್ಯಾಶ್ ಮಾಡ್ತೀರಿ ಅಂತ ಆಯ್ತು. ಆಮೇಲೆ ಡೇಟ್ ಬರೆಯೋದು ಕೂಡ ಗೊತ್ತಾಯ್ತಲ್ಲ? ಸರ್ ಹೇಳಿ ಸರ್, ಹೇಳಿ. ಈ 1 to 10 ನಂಬರ್ ಸಿಂಗಲ್ ಡಿಜಿಟ್ ಇದ್ರೆ ಹಾಕಂಬಾರ್ದು ಅಂತ ಹೇಳ್ತಾ ಇದ್ರಿ. ಹೌದು. ಸಪೋಸ್ ಬರ್ತ್ ಡೇಟ್ ಇದ್ದಾಗ ಹಾಕೊಳ್ಳೇಬಹುದಲ್ಲ ಸರ್? ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಹೇಳಿ. ಈ 1 to 9, 10 ನಂಬರ್ ಬರುತ್ತಲ್ಲ ಸರ್, ಹೌದು. ಅದ ಗ್ರಿಡ್ ಅಲ್ಲಿ ಹಾಕ್ಬಾರ್ದು ಅಂತ ಹೇಳ್ತಿದ್ರಿ. ಅಂದ್ರೆ ಈ ಪೂರ್ತಿ ಸಂಖ್ಯೆ ಹಾಕಿರ್ತೀರಿ, ಡೇಟ್ ಆಫ್ ಬರ್ತ್ ಅಲ್ಲಿ ಇರೋದನ್ನ ಪೂರ್ತಿ ಹಾಕಿರ್ತೀರಿ ಅಲ್ವಾ? ಈ Yes, sir, 1, yes, sir. 2, 3 ತಾರೀಕು ಡ್ರೈವರ್ ನಂಬರ್ ಬಂದಿರುತ್ತಲ್ವಾ? ಎಸ್ ಸರ್, ಎಸ್ ಸರ್. ಅವಾಗ ಡ್ರೈವರ್ ನಂಬರ್ ತಗೋಬಾರ್ದು ಅಂತ. ಓಕೆ ಸರ್, ಓಕೆ. ಓಕೆನಾ? ಇನ್ನೊಂದು ಬೇಕಾದ್ರೆ ಎಕ್ಸಾಂಪಲ್ಗೆ ಯಾರ್ದಾದ್ರೂ ಒಬ್ರು ಡೇಟ್ ಆಫ್ ಬರ್ತ್ ಹೇಳಿ, ನಾನು ಮಾಡಿ ತೋರಿಸ್ತೀನಿ. 15/7/1974. ಒಬ್ರು ಸರ್, ದಯವಿಟ್ಟು ಒಬ್ರು ಇವುಗಳೇ ಹೇಳಿ. 17/1976 ಗಳೇ 17/7/1976 1976. ಓಕೆ, ಇದು ಇವ್ರ ಡೇಟ್ ಆಫ್ ಬರ್ತ್ ಆಗಿದೆ ಅಲ್ವಾ? ಇವಾಗ ಡ್ರೈವರ್ ನಂಬರ್ ಏನಿದಕ್ಕೆ? 1 ಸರ್. 1 ಓಕೆ, ಜಲ್ದಿ ಫಾಸ್ಟ್ ಆಗಿ ಕಂಡಕ್ಟರ್ ನಂಬರ್ ಹೇಳಿ. 4 ಗಳೇ. ಓಕೆ ಫೈನ್. ಇವಾಗ ನೋಡಿ, ಇಲ್ಲಿ 1 ಇದೆ ಅಲ್ವಾ? 1ನ ಡೈರೆಕ್ಟ್ ಆಗಿ 1 ಜಾಗದಲ್ಲಿ ತಗೊಂಡಿದೀವಿ. ಓಕೆ, 7 ಇದೆ, 7 ಜಾಗದಲ್ಲಿ ತಗೊಂಡಿದೀವಿ. ನೀವೊಂದು 5 ಡೇಟ್ ಆಫ್ ಬರ್ತ್ ಆದ್ರೂ ನಿಮ್ಮ ಫ್ಯಾಮಿಲಿ ಅವ್ರದ್ದಾದ್ರೂ ಆಚೆಯವ್ರದ್ದಾದ್ರೂ ತಗೊಂಡು ದಯವಿಟ್ಟು ನಾಳೆ ಮಾಡಿ ನನಗೆ ಕಳಿಸ್ಬೇಕು. ಅದ್ರಲ್ಲಿ ಕರೆಕ್ಟ್ ಆಗಿದೆಯಾ ಇಲ್ವಾ ನಾನು ಹೇಳ್ತೀನಿ. ಮತ್ತೆ 1 ಬಂದಿದ್ಯಾ? ತಗೋಬೇಕಾ? ಎಸ್ ತಗೋಬೇಕು ಗಳೇ. 9 ಇದೆ, 9 ತಗೋಬೇಕಾ? ಎಸ್. ಅರ್ಥ ಆಗಿರೋ ದಯವಿಟ್ಟು ಜೊತೆ ಕೋರಸ್ ಕೊಡ್ಬೇಕು ನಮ್ಗೆ. ಓಕೆ, 7 ಇದೆಯಾ? ತಗೋಬೇಕಾ? ತಗೊಳ್ಬೇಕು ಸರ್. ತಗೋಬೇಕು ಸರ್. 7ನ ತಗೋಬೇಕು.
ಮತ್ತೆ 6 ಬಂದಿದ್ಯಾ, ತಗೋಬೇಕಾ? ಸರ್ ಹೋಗ್ಬೇಕು ಸರ್. ಓಕೆ ಫೈನ್. ಇದಿಷ್ಟ ಆಯ್ತಲ್ವಾ? ಇವಾಗ ಡ್ರೈವರ್ ನಂಬರ್ ಏನಿದೆ? 4 ಒಂದಿದೆ ಸರ್. 1 ತಗೋಬೇಕಾ? ಬೇಡ ಬೇಡ ತಗೋಬಾರ್ದು. ಇಲ್ಲ ಮಿಕ್ಕಿದವರು ಬೇಡ ಬೇಡ ಖಂಡಕ್ಕ ಕಂಡಕ್ಟರ್ ನಂಬರ್ 4 ಬಂದಿದೆ. ಈ 4 ತಗೋಬೇಕಾ ತಗೊಳ್ಬೇಕು. ನೀವು? ಹೋಗ್ಬೇಕು ಸರ್. ತಗೋಬೇಕಾ? ಎಸ್ ಸರ್. ವೆರಿ ಗುಡ್. 4ನ ತಗೋಬೇಕು. ಇದು ಇವರ ಗ್ರಿಡ್ ರೆಡಿ ಆಗಿದೆ. ಓಕೆನಾ? ಇದರಲ್ಲಿ ಇನ್ನೂ ಅಡಿಷನಲ್ ನಂಬರ್ಸ್ ಬರುತ್ತೆ, ಅದು ನಾನು ಮತ್ತೆ ಕ್ಲಾಸಿಗೆ ಬಂದವರು ಹೇಳ್ಕೊಡ್ತೀನಿ. ಓಕೆನಾ? ಅದು ಲಕ್ಕಿ ನಂಬರ್ ಅಂತ ಹೇಳ್ತೀವಿ, ಅದು ಬೈ ಕ್ಯಾರೆಕ್ಟರ್ ಇದರಲ್ಲಿ ಬರುತ್ತೆ. ಓಕೆ ಫೈನ್. ಇದಿಷ್ಟು ಈಗ ಒಬ್ಬರದು ಗ್ರಿಡ್ ರೆಡಿ ಆಗಿದೆ ಅಲ್ವಾ ಸರ್? ಇವಾಗ ಈ Yes, sir, ಗ್ರಿಡ್ ಹೌದು. ನ ದಯವಿಟ್ಟು ಪ್ರತಿಯೊಬ್ರು ಇವತ್ತು ಒಂದು ಹೋಮ್ವರ್ಕ್ ಅಂತ ತಿಳ್ಕೊಳ್ಳಿ. ಎಲ್ಲರೂ ಈ ಗ್ರಿಡ್ ನ ಮಾಡಬೇಕು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಎಲ್ಲಾರ್ದು ಗ್ರಿಡ್ ಹಾಕಿ ಇದನ್ನ ಅವ್ರವ್ರ ಗ್ರಿಡ್ ಚೆಕ್ ಮಾಡ್ಕೋಬೇಕು. ನೀವು ನಿಮಗೆ ಗೊತ್ತಾಗುತ್ತೆ ಗ್ರಿಡ್ ಅಂತ ಹೆಂಗ್ ಹಾಕೋದು ಅಂತ. ಇವಾಗ ಗೊತ್ತಾಗಿದೆ ಎಲ್ಲರಿಗೂ, ಅದ್ರ ನಾಲೆಡ್ಜ್ ಬಂದಿದೆ. ಓಕೆ, ಈ ಗ್ರಿಡ್ ನ ಹಾಕೊಳ್ಳಿ. ಫೈನ್. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀವಿ? ಗ್ರಿಡ್ ನ ನೋಡಿದ್ಮೇಲೆ ನೆಕ್ಸ್ಟ್ ಕೆಲಸ ನಮ್ದು ಈ ಗ್ರಿಡ್ ಅಲ್ಲಿರೋ ಸಂಖ್ಯೆಗಳು ಏನೇನು ಹೇಳುತ್ತೆ. ಈ ಗ್ರಿಡ್ ಅಲ್ಲಿರೋ ಸಂಖ್ಯೆಗಳು ನಿಮ್ಗೆ ಈಗ ಇದೊಂದು ಲೈನ್ ಹೇಳ್ತೀನಿ ಕೇಳಿ. ಇದನ್ನ ಈ 4 ಸಂಖ್ಯೆ ಇದ್ದಾಗ, ಈ 492 ಲೈನ್ ಇದ್ರೆ, ಪೂರ್ತಿಯಾಗಿದ್ರೆ, ಈ 3 ನಂಬರ್ಗಳು ಪೂರ್ತಿಯಾಗಿ ಈ ಜೀವನದಲ್ಲಿ ಅವ್ರ ಕುಂಡಲಿಯಲ್ಲಿ ಇದ್ರೆ, ಅಂದ್ರೆ ಅವರು ಏನು ಲೋಶೋ ಗ್ರಿಡ್ ಅಲ್ಲಿ ಇದ್ರೆ, ಇದು ಮೆಂಟಲ್ ಪ್ಲಾನ್ ಮೈಂಡ್ ಲೈನ್ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಹೇಳ್ತೀವಿ ಸರ್? ಆರೋ ಆಫ್ ಇಂಟೆಲಿಜೆನ್ಸಿ ಅಂತ ಬರ್ಕೊಳ್ಳಿ, ಹೇಳ್ತೀನಿ ಇದ್ರ ವಿಚಾರವಾಗಿ. ಈ ನಂಬರ್ ಇದೆ ಅಂತ ಹೇಳಿದ್ರೆ ದೇವರ್ ವೆರಿ ಗುಡ್ ಪ್ಲಾನರ್ಸ್. ಯಾವುದೇ ವಿಚಾರನ ಪ್ಲಾನ್ ಮಾಡದೆ ಈ 4 ನಂಬರ್ ಇರೋರು ಮಾಡಲ್ಲ ಅಂತ. ಆಯ್ತಾ? ಡಿಫ್ರೆಂಟ್ ಥಿಂಕರ್ಸ್ ಅಂತ ಹೇಳ್ತೀವಿ. ಇಲ್ಲಿ ರಾಹು ಇದ್ದಾರೆ, ಮಂಗಳ ಇದ್ದಾರೆ, ಮತ್ತೆ ಚಂದ್ರ ಇದ್ದಾರೆ. ಇವರು ರಾಹು ನಾಲೆಡ್ಜ್ ಗೊತ್ತಾಗಿದೆ ಅಲ್ಲ ನಿಮಗೆ, ಅವ್ರ ಬುದ್ಧಿ ಮತ್ತೆ ಮಂಗಳನ ಬುದ್ಧಿ ಗೊತ್ತಾಗಿದೆ. ಸೊ ಇವರೆಲ್ಲ ಒಳ್ಳೆ ಡಿಫ್ರೆಂಟ್ ಪ್ಲಾನರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ 357 ಈ ಲೈನು ಸಂಪೂರ್ಣವಾಗಿದ್ದರೆ ಎಮೋಷ್ನಲ್ ಲೈನ್ ಅಂತ ಹೇಳ್ತೀವಿ. ಈ ಕಡೆ 3 ಬಂದು ಗುರು, ಅವರು ಕೂಡ ಎಮೋಷ್ನಲ್ಲು. ಬುಧ, ಇವರು ಯಾವುದಕ್ಕೂ ತಗ್ಲಾಕಳಂಥವ್ರಲ್ಲ, ಎಲ್ಲ ನಾಲೆಡ್ಜ್ ತುಂಬ ಚೆನ್ನಾಗಿರೋಂಥವ್ರು. 7 ಬಂದು ಸೈಲೆಂಟ್, 2 ಥರನೇ ಸೇಮ್ ಅಲ್ವಾ? ಸೊ ಇವರು ತುಂಬ ಹಾರ್ಡ್ಲಿ ಯೋಚನೆ ಮಾಡ್ತಾರೆ. ಆರ್ ಆಫ್ ಸ್ಪಿರಿಚುಯಾಲಿಟಿ ಅಂತ ಕೂಡ ಹೇಳ್ತೀವಿ ಇವ್ರನ್ನ. ಇದು ಯಾರು ಇರ್ತಾರೆ ಅವರು ಗೋಲ್ಡನ್ ಹಾರ್ಟೆಡ್ ಪರ್ಸನ್ ಅಂತ ಕೂಡ ನಾವು ಹೇಳ್ತೀವಿ. ಮಾನಸಿಕವಾಗಿ ನಾನು ಹೇಳ್ತೀನಲ್ಲ, ನಾವೆಲ್ಲ ಏನ್ ಪ್ರೇಯರ್ ಎಲ್ಲ ಲೈನ್ ಇರೋರು ತುಂಬಾ ಆಧ್ಯಾತ್ಮಿಕವಾಗಿ ಕೂಡ ಇರ್ತಾರೆ, ತುಂಬಾ ಆರ್ಟ್ಲಿ ಒಳ್ಳೆ ಇದರಲ್ಲೂ ಇರ್ತಾರೆ ಅಂತ. ಓಕೆನಾ? ನಿಮ್ಮಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಇದು ನೋಡ್ಕೊಳ್ಳಿ, ಇದೆಯಾ ಇಲ್ವಾ ಅಂತ. ಓಕೆ, 816 ಅಂತ ಏನು ಹೇಳ್ತೀವಿ? ಆರ್ ಆಫ್ ಪ್ರಾಸ್ಪರಿಟಿ ಅಂತ ಹೇಳ್ತೀವಿ. ಇದನ್ನ ಫೀಟ್ ಲೈನ್ ಕೂಡ ಅಂತೀವಿ, ಇದನ್ನ ಪ್ರಾಪರ್ಟಿ ಲೈನ್. ಈ 8 ಯಾರಲ್ಲಿ ಇರುತ್ತಲ್ಲ ಇವರಿಗೆ ಮನೆ ಮಾಡುವ ಯೋಗ ಜಾಸ್ತಿ ಇರುತ್ತೆ. ಭೂಮಿ ಮಹಾತ್ಮ ಯಾರಲ್ಲಿ ಇರ್ತಾರೆ ಅವರಲ್ಲಿ ಲೇಟ್ ಆದ್ರೂ ಭೂಮಿ ತೆಗೆದು ಮನೆ ಮಾಡತಕ್ಕಂಥ ಕಾರ್ಯ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಇವರಿಗೆ. ಓಕೆನಾ? ತುಂಬಾ ಪ್ರಾಕ್ಟಿಕಲ್ ಆಗಿ ಯಾವುದೇ ವಿಚಾರನೂ ಕೂಡ ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡತಕ್ಕಂಥವ್ರು ಲೈಫ್ನ ಅಂತ ಹೇಳ್ತೀವಿ ಇವ್ರು. ಲಾಜಿಕಲ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ ಇವ್ರನ್ನ. ಮತ್ತೆ ಇವರು ಮುಂದೆ ಏನ್ ಬೆನಿಫಿಟ್ ಆಗತ್ತೆ ನಮ್ಗೆ, ಯಾವುದೇ ವಿಚಾರ ಮಾಡಬೇಕಾದ್ರೆ ಏನು ಬೆನಿಫಿಟ್ ಆಗತ್ತೆ. ಈ ಕಡೆ 8 ಬಂದು ಮಹಾತ್ಮ ಇರ್ತಾರೆ, ಇವರು ಲೆಕ್ಕಾಚಾರದಲ್ಲಿ ಇರ್ತಾರೆ, ನ್ಯಾಯ ನೀತಿ ರೀತಿ ಅಂತ ನೋಡ್ತಾ ಇರತಕ್ಕಂಥವ್ರು. ಸೂರ್ಯ ಬಂದು ಅವ್ರಿಗೆ ಮಾಡ್ಲಿಕ್ಕೆ ಛಲ ಇದೆ, ಸೂರ್ಯ ಯಾವುದೇ ಕೆಲಸ ಮಾಡೋದಕ್ಕೂ ಧೈರ್ಯ ಕೊಡ್ತಾರೆ ಅಂತ. ಅದೇ 6 ಬಂದಾಗ ಶುಕ್ರ, ಇವರು ಲಕ್ಸುರಿನ ನೋಡ್ತಾರೆ. ಸೊ ಈ ಲೈನ್ ಕಂಪ್ಲೀಟ್ ಆಗಿರ್ತಕ್ಕಂಥವ್ರು ಫ್ಯೂಚರ್ ಏನು ಬೆನಿಫಿಟ್ ಇದೆ, ತುಂಬ ಸ್ವಲ್ಪ ಕಮರ್ಷಿಯಲ್ ಇರ್ತಾರೆ. ಮತ್ತು ಆದಷ್ಟು ಇವರು ಲ್ಯಾಂಡ್ ರಿಲೇಟೆಡ್ ವರ್ಕ್ ಮಾಡೋಂಥದ್ದು, ಕಮಿಷನ್ ಬೇಸಿಸ್ ಆ ಥರ ವರ್ಕ್ ಮಾಡೋಂಥದ್ದು ಜಾಸ್ತಿ. ಈಗ ಒಂದು 5 ವರ್ಷ ಬಿಟ್ಟು ಆ ಜಾಗ ತಗೊಂಡ್ರೆ ಹೆಂಗಾಗತ್ತಪ್ಪ ಅಲ್ಲಿ ಅಂತ ಆ ಥರ ಪ್ಲ್ಯಾನ್ ಮಾಡ್ತಕ್ಕಂಥ ಮೆಂಟಾಲಿಟಿ ಇರುತ್ತೆ ಇವರಿಗೆ ಅಂತ ಹೇಳ್ತೀವಿ. ಓಕೆನಾ? ಇವರಲ್ಲಿ ದುಡ್ಡು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಅದೇ ರೀತಿ 438 ಈ ಲೈನ್ನ ನಾವು ನೋಡೋದಾದರೆ
ಪ್ಲಾನಿಂಗ್ ಲೈನ್ ಅಂತ ಹೇಳ್ತೀವಿ. ಆರೋ ಆಫ್ ಪ್ಲಾನರ್ ಫ್ಯೂಚರಿಸ್ಟಿಕ್ ಆಗಿ ಮುಂಜಾಗ್ರತಾ ಕ್ರಮವಾಗಿ ಪ್ರತಿಯೊಂದನ್ನು ಯೋಚನೆ ಮಾಡ್ತಾರೆ. ದೂರದೃಷ್ಟಿ ಜಾಸ್ತಿ ಇರುತ್ತೆ ಅಂತ. 4-3-8 ಯಾರಿಗಿರುತ್ತೆ ಇವ್ರಿಗೆ ದೂರದೃಷ್ಟಿ, ರಾಹು ಇರ್ತಾರೆ, ಜೊತೆಲಿ ಗುರು ಇರ್ತಾರೆ, ಮತ್ತೆ ಮಹಾತ್ಮ ಇರೋದ್ರಿಂದ ಇವರಲ್ಲಿ ಆ ನೇಚರ್ ತುಂಬ ಜಾಸ್ತಿ ಇರುತ್ತೆ ಅಂತ. 9-5-1 ವಿಲ್ ಪವರ್ ಲೈನ್ ಅಂತ ಅಂತೀವಿ ಇವರಿಗೆ. 9-5-1ಗೆ ವಿಲ್ ಪವರ್ ಲೈನ್ ಅಂತ ಹೇಳ್ತೀವಿ. ಇವರಲ್ಲಿ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇರುತ್ತೆ, ಎಲ್ಲದಕ್ಕೂ ಧೈರ್ಯವಾಗಿ ಮುನ್ನುಗ್ಗುವಂಥ ಕೆಲಸ. ಮತ್ತು ಈ ಲೈನ್ ಇರೋರನ್ನ ಗಮನಿಸಿ, ಯಾರಾದರೂ ಸ್ವಲ್ಪ ಫೇಲ್ಯೂರ್ ಆಗಿ ಏನಾದರೂ ಕೆಳಗೆ ಬಿದ್ರು ಅಂದರೆ ಇಮ್ಮಿಡಿಯೇಟಾಗಿ ಬೌನ್ಸ್ ಬ್ಯಾಕ್ ಆಗ್ತಾರೆ. 6 ತಿಂಗಳು ವರ್ಷದೊಳಗಡೆ ಮತ್ತೆ ಹಳೆ ಸ್ಥಿತಿಗೆ ಬರತಕ್ಕಂಥ ಚಾನ್ಸಸ್ ಜಾಸ್ತಿ ಇವ್ರಿಗೆ. ಓಕೆನಾ. ಮತ್ತು 2-7-6 ಇದನ್ನು ಆ್ಯಕ್ಷನ್ ಲೈನ್ ಅಂತ ಹೇಳ್ತೀವಿ. ಆರ್ ಆಫ್ ಆ್ಯಕ್ಷನ್ ಅಂತ ಕೂಡ ಹೇಳ್ತೀವಿ. ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ, ರಿಸ್ಕ್ ಟೇಕರ್ ಆಗಿರ್ತಾರೆ ಇವರು. ಯಾವುದೇ ಕೆಲಸನ ನಾನು ಮಾಡ್ತೀನಿ ಅಂತ ಮುನ್ನುಗ್ಗುವಂಥ ಜಾಸ್ತಿ. ಯಾಕೆಂದರೆ ಎಲ್ಲಿ ಏನು ಮ್ಯಾನೇಜ್ ಮಾಡಬೇಕು ಅಂತ ಚಂದ್ರ ಇರೋದ್ರಿಂದ ಅವ್ರಿಗೆ ನಾಲೆಡ್ಜ್ ಇರುತ್ತೆ. ಕೇತು ಇರೋದ್ರಿಂದ ಡೀಪಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡೋಂಥ ಬುದ್ಧಿ ಇರುತ್ತೆ. ಶುಕ್ರ ಇರೋದ್ರಿಂದ ಎಲ್ಲೋದ್ರೂ ಒಂದು ಕೆಪಾಸಿಟಿ ಇರುತ್ತೆ ಮ್ಯಾನೇಜ್ ಮಾಡೋಂಥದ್ದು ಅಂತ. ಓಕೆನಾ. ಓಕೆ ಗುರುಗಳೇ, ಈಗ ಇದು ಇಷ್ಟ ಆಯಿತು. ನಮ್ಮ ಲೈನಲ್ಲಿ ಎಷ್ಟೆಷ್ಟಿದೆ ನಮ್ಮ ಇದರಲ್ಲಿ ನೋಡೋಣ ಅಂತ ನೋಡೋದಾದರೆ ನೋಡಿ, ಯಾರಲ್ಲಿ ಇದು ಪೂರ್ತಿ 3 ನಂಬರ್ ಇತ್ತು ಅಂತ ಇಟ್ಕೊಳ್ಳಿ, ಅವರಿಗೆ 100% ಅಂತ ಹೇಳ್ತೀವಿ. 3 ನಂಬರ್ ಒಂದು ಲೈನಲ್ಲಿ 3 ನಂಬರ್ ಇತ್ತು ಅಂದರೆ ಅವ್ರಿಗೆ ನಾನೀಗ ಹೇಳಿರ್ತಕ್ಕಂಥ ವಿಚಾರ 100% ಇರುತ್ತೆ ಅಂತ. ಅದೇ 2 ನಂಬರ್ ಮಾತ್ರ ಇದ್ದು ಇನ್ನೊಂದು ನಂಬರ್ ಇಲ್ಲಪ್ಪ, ಆವಾಗ 60-65% ಅವರಲ್ಲಿ ಆ ನೇಚರ್ ನೋಡ್ಬೋದು. ಸರ್ ಒಂದೇ ಒಂದು ನಂಬರ್ ಇದೆ, 30-35% ಅವರಲ್ಲಿ ನೇಚರ್ ಇರುತ್ತೆ. ಸರ್ 0 ಇಲ್ಲ ಸರ್, ಎಂಟಿ ರೋ ಇದೆ, ಏನು ಮಾಡೋದು ಸರ್? ಈ ನಂಬರ್ ಯಾವುದೂ ಇಲ್ಲ ನನ್ನ ಇದರಲ್ಲಿ, ಯಾವುದೋ ಒಂದು ರೋಲಿ ಆ ನಂಬರ್ ಇಲ್ಲ, ಏನು ಮಾಡೋದು ಸರ್? ಈಗ ನಾನು ಏನು ಹೇಳಿದ್ದೀನಿ ಅದಷ್ಟು ಅವರಲ್ಲಿ ನಡೆಯಲ್ಲ. ಸಿಂಪಲಾಗಿ ಒಂದೇ ಮಾತಲ್ಲಿ ಹೇಳೋದಾದರೆ ಓಕೆನಾ. ಈಗ ಯಾವ್ಯಾವುದಕ್ಕೆ ಏನೇನು ಹೇಳಿದ್ದೀವಲ್ವಾ, ಎಂಟಿ ರೋ ಆದರೆ ನೋಡಿ ಆಯಿತು, ಅದನ್ನು ಹೇಳ್ತೀನಿ. 492 ಈ ಲೈನಲ್ಲಿ ಯಾವುದೇ ನಂಬರ್ ಇಲ್ಲ ಅಂದಾಗ ವೀಕ್ ಇಂಟೆಲಿಜೆನ್ಸ್, ಪೂರ್ ಮೆಮೊರಿ ಅಂತ ಹೇಳ್ತೀವಿ. ಅವ್ರಿಗೆ ಇಂಟೆಲಿಜೆನ್ಸ್ ಇರಲ್ಲ, ಮತ್ತು ನೆನಪಿನ ಶಕ್ತಿ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳ್ತೀವಿ. ಮತ್ತು 3-5-7 ಈ ಲೈನಲ್ಲೂ ಯಾವುದೂ ಇಲ್ಲ ಸರ್, ಏನು ಮಾಡೋದು? ಇವ್ರಿಗೆ ಲೋನ್ಲಿನೆಸ್, ಒಂಟಿತನ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ವರ್ಕ್ ಫೋಕಸ್ ಮಾಡೋಕ್ಕಾಗಲ್ಲ ಅಂತ. ಅದೇ ರೀತಿ 8-1-6 ಇದ್ದಾಗ ಇವ್ರಿಗೆ ವಿಲ್ ಪವರ್ ತೀರ ಕಮ್ಮಿ ಇರುತ್ತೆ. ಓಕೆನಾ. ವಿಲ್ ಪವರ್ ಅನ್ನೋದು ಇವರಲ್ಲಿ ಇರಲ್ಲ ಅಂತ. ಓಕೆ. ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಇದೆ ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ಸರ್ ಡಯಾಗ್ನಲ್ ಲೈನ್ಸ್ಗೆ ಏನೋ ಮೀನಿಂಗ್ ಇಲ್ವಾ ಸರ್? ಇದೆ ಸರ್, ಅದನ್ನ ಹೇಳ್ತೀನಿ ಸದ್ಯಕ್ಕೆ. ನೋಡಿ, ನಾನು ಅದನ್ನೇ ಹೇಳ್ತೀನಿ, ಕೊಡೋಂಥದ್ದು ನಾವೀಗ ಉಚಿತವಾಗಿ ಕೊಡ್ತಾ ಇದ್ದೀವಿ, ಅದರಲ್ಲಿ ಎಷ್ಟು ಕೊಡ್ಬೋದೋ ಅಷ್ಟು ಕೊಡ್ಬೋದಲ್ವ ಸರ್? ಡಯಾಗ್ನಲ್ ಮೀನಿಂಗು ಇದೆ, ಅದರಲ್ಲಿ ಇನ್ನೂ ಇಂಟೀರಿಯರ್ ಆರ್ ಆಫ್ ಇದ್ರೂ ಕೂಡ ಸುಮಾರು ಇನ್ನೂ ತುಂಬ ಡೀಪ್ ಇದೆ ಸರ್ ಅದು. ಓಕೆನಾ, ತುಂಬ ಡೀಪ್ ಇದೆ. ಶ್ವೇತಾ ಮ್ಯಾಮ್, ನಾನು ಕೇಳಿದ್ದು ಒಂದೊಂದು ಲೈನಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಇದೆ, ಟೋಟಲ್ ಪರ್ಸೆಂಟೇಜ್ ಹಾಕ್ಬಿಟ್ರು. ಸೂಪರ್ ಮ್ಯಾಮ್. 492. ಓಕೆ, ಸೂಪರ್ ಸೂಪರ್, ತುಂಬ ಇಂಟೆಲಿಜೆಂಟ್ ಆಗಿರ್ತೀರಿ ಅಂತ. ಓಕೆ. ಲೋಕೇಶ್ ಕಲ್ಬುರ್ಗಿ 30% ಇದೆ. ಓಕೆ. ಇದು ಯಾವ ಗ್ರಹ ಅದರಲ್ಲಿ ಇರಲ್ಲ, ಅದಕ್ಕೆ ರೆಮಿಡೀಸ್ ಮಾಡಿದಾಗ ಅದೆಲ್ಲ ಬರುತ್ತೆ. ಓಕೆನಾ. ಓಕೆ ಸರ್. ಈಗ ಇನ್ನೊಂದು ವಿಚಾರ, ಇದೆಲ್ಲರಿಗೂ ಅರ್ಥ ಆಯ್ತಾ ನೀಟಾಗಿ? ಯಾರಿಗಾದ್ರೂ ಏನೋ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ.
60%, 492, 33%. ಹೌದು ಬರುತ್ತೆ, ಎಲ್ಲರೂ ಕೇಳಿ. ಅದರಲ್ಲಿ ಇನ್ನೂ ಲಕ್ಕಿ ನಂಬರ್ಸ್ ಕೂಡ ಆ್ಯಡ್ ಆಗುತ್ತೆ. ಬಟ್ ಈಗ ಏನು ಪರ್ಸೆಂಟೇಜ್ ಇದೆ ಇದು ಪರ್ಫೆಕ್ಟ್ ಆಗಿ ನಡೆಯುತ್ತೆ ಅಂತ. ಓಕೆ ಸರ್, ನನ್ನ ಮಗ ಮತ್ತು ಮಗಳಿಗೆ 2 ಮ್ಯಾಚ್ ನಂಬರ್ ಆಗ್ತಿದೆ. ವೆರಿ ಗುಡ್ ವೆರಿ ಗುಡ್ ಸರ್. ರೆಮಿಡಿ ಏನು ಹೇಳ್ತೀನಿ ಸರ್, ಲಾಸ್ಟ್ ದಿವಸ 100% ರೆಮಿಡೀಸ್ ಕೊಡ್ತೀನಿ. ಓಕೆ ಓಕೆ ಸ್ಯಾಮ್ಸಂಗ್ ಅವರು ಸೂಪರ್ ಸೂಪರ್. ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಲಕ್ಕಿ ಪರ್ಸನ್ಸ್. ಈಗ ನಾನು ಹೇಳಿರೋಂಥದ್ದು ಇಷ್ಟು ನಂಬರ್ ಯಾರ್ಯಾರಿಗೆ ಬಂದಿದೆ ಅವರೆಲ್ಲ ಲಕ್ಕಿ ಪರ್ಸನ್ಸ್. ಇವ್ರಿಗೆ ನಿಮ್ಗೆ ಯಾರಿಗಾದ್ರೂ ಇನ್ನೊಂದ್ಸರಿ ಈ ವಿಚಾರ ಡೌಟ್ ಇದ್ರೆ, ಗ್ರಿಡ್ಗೆ ನಂಬರ್ ಹಾಕೋದು ಹೇಗೆ, ಇದೇನಾದರೂ ಡೌಟ್ ಇದ್ರೆ ಇನ್ನೊಂದ್ಸರಿ ಕೇಳಿಬಿಡಿ, ದಯವಿಟ್ಟು ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ನಿಧಾನವಾಗಿ ಕಲೀರಿ ಅಷ್ಟೇ ನನ್ನ ಉದ್ದೇಶ. ಓಕೆ, ಗ್ರಿಡ್ ಅಲ್ಲಿ ಎಂಟ್ರಿ ಮಾಡೋದು ಸ್ವಲ್ಪ ಹೇಳಿ ಗುರುಗಳೇ. ಇನ್ನೊಂದ್ಸರಿ ಹೇಳಲಾ? ಓಕೆ ಫೈನ್. ಈ ಥರ ಕೇಳಬೇಕು, ಕೇಳಿದಾಗ ಅವ್ರಿಗೆ ನಮ್ಗೆ ಇನ್ನೂ ಖುಷಿ ಹೇಳ್ಕೊಡೋದಕ್ಕೆ, ನನ್ನ ಉದ್ದೇಶ ಅಷ್ಟೇ. ಓಕೆ, ಎಲ್ಲರಿಗೂ ಕಾಣ್ತಿದೆ ಅಲ್ವಾ ಗ್ರಿಡ್ಡು? ನಿಮ್ದು ಯಾರ್ದಾರ ಇನ್ನೊಬ್ರದ್ದು ಹೇಳಿ ಸರ್, ಡೇಟ್ ಆಫ್ ಬರ್ತ್ ಈಗ ಹಾಕೋಣ. 18/9. ಒಂದು ಸೆಕೆಂಡ್ ಇದೆ. 18/9. ಓಕೆ 9 1979. 1979. 1979. ಓಕೆ, ಈಗ 18 ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಹೇಳ್ಬಿಡಿ ಹಾಗೆ. 79 ಸರ್. ಸಾರಿ 79. 79. ಓಕೆ ಫೈನ್. 79. ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಹೇಳ್ಬಿಡಿ ಹಾಗೆ. ಡ್ರೈವರ್ ನಂಬರ್ 9. ಹೌದು. ಕಂಡಕ್ಟರ್ ನಂಬರ್ 8. ಓಕೆ ನೋಡಿ ಸರ್, ಈಗ ಒಂದಿದ್ಯಾ, ಒಂದು ಹಾಕ್ಬೇಕಾ? ಎಸ್ ಆರ್ ನೋ ಹೇಳಿ. ಓಕೆ, ಒಂದು ಜಾಗದಲ್ಲಿ 1 ಹಾಕಿದೀವಿ. 8 ಹಾಕ್ಬೇಕಾ ಸರ್? ಹಾಕ್ಲೇಬೇಕು. ಓಕೆ ಫೈನ್, 8 ಹಾಕ್ತಾ ಇದೀವಿ. ಓಕೆ, 9 ಹಾಕ್ಬೇಕಾ? ಹೌದು ಸರ್. ಹಾಕ್ಲೇಬೇಕು. ವೆರಿ ಗುಡ್ ವೆರಿ ಗುಡ್. ಬಾಕಿಯವರು ಮಾತಾಡಬೇಕು ಸ್ವಲ್ಪ ಈ ಟೈಮಲ್ಲಿ. ಓಕೆ, 1 ಇನ್ನೊಂದ್ಸರಿ ಬಂದಿದೆ, ಹಾಕ್ಬೇಕಾ? ಹಾಕ್ಲೇಬೇಕು. ಓಕೆ 1 ಹಾಕ್ಬೇಕು. 9 ಬಂದಿದೆ, 9 ಹಾಕ್ಬೇಕಾ? ಹಾಕ್ಬೇಕು ಸರ್. ಹಾಕ್ಲೇಬೇಕು. ಓಕೆ ಓಕೆ 7 ಬಂದಿದೆ, ಹಾಕ್ಬೇಕಾ? ಹಾಕ್ಬೇಕು ಸರ್. ಓಕೆ, ಮತ್ತೆ 9 ಬಂದಿದೆಯಲ್ಲ, ಹಾಕ್ಬೇಕಾ? ಹಾಕ್ಲೇಬೇಕು. ಓಕೆ ಸೂಪರ್. ಇವಾಗ ನೆಕ್ಸ್ಟ್ ಬರ್ತೀವಿ, ಡ್ರೈವರ್ ನಂಬರ್ ಹಾಕ್ಬೇಕಾ? ಡ್ರೈವರ್ ನಂಬರ್ ಹಾಕ್ಲೇಬೇಕು. ಬಾಕಿ ಇಲ್ಲ ಅವನು ಹೇಳ್ಬೇಕು, ಹಾಕ್ಬೇಕಾ? ಇಲ್ಲ ಸರ್. ಹಾಕಂಗಿಲ್ಲ. ಹಾಕ್ಬೇಕು ಸರ್. ಹಾಕ್ಬೇಕು ಸರ್ ಅಲ್ಲಿ. ಹಾಕ್ಬೇಕು, ಹಾಕ್ಬೇಕು. ಹಾಕ್ಬೇಕು. ಅರ್ಥ ಹಾಕ್ಬೇಕು ಮಾಡ್ಕೊಳ್ಳಿ. ಸರ್. ಹಾಕ್ಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಹೇಳಿದೀವಿ, ಹಾಕ್ಬೇಕಲ್ಲ. ನಿಮಿಷ ಸರ್ ಹೇಳ್ತೀನಿ ನೋಡಿ. ಇಲ್ಲಿ ಏನ್ ಹೇಳಿದೀವಿ, 1 ಇಂದ 10 ವರೆಗೂ, 9 ವರೆಗೂ, ಮತ್ತೆ 10 ವರೆಗೂ, ಮತ್ತೆ 20, 30 ಬಂದ್ರೆ ಮಾತ್ರ ಹಾಕಂಗಿಲ್ಲ ಅಂತ ಹೇಳಿದ್ವಿ ಗ್ರಿಡ್ ಅಲ್ಲಿ. ಅದ್ರ ಬಾಕಿ ನಂಬರ್ 10 ಇಂದ 20 ವರೆಗೂ, ಅಂದ್ರೆ 11 ಇಂದ 19 ವರೆಗೂ, 21 ಇಂದ 29 ವರೆಗೂ, ಮತ್ತೆ 31 ವರೆಗೂ ನಂಬರ್ನ ಎಂಟ್ರಿ ಮಾಡಬೇಕು. ಯಾಕೆ ಅಂದ್ರೆ ಇದು 2 ನಂಬರ್ ಇಂದ 1 ಆಗಿರುತ್ತೆ. 18 ಇಂದ 9 ಬಂದಿರುತ್ತೆ ಅಲ್ವರಾ? ಸೊ ಅವಾಗ ಇದನ್ನ ಬಳಸ್ಬೇಕು ಅಂತ ಹೇಳ್ತೀವಿ. ಇವಾಗ ಕಂಡಕ್ಟರ್ ನಂಬರ್ ಬಳಸ್ಬೇಕಾ? ಸಾರಿ ಗುರುಗಳೇ. ಹಲೋ, ಹೇಳಿ ಬಳಸ್ಬೇಕು ಸರ್. ಕಂಡಕ್ಟರ್ ನಂಬರ್ ಬಳಸ್ಬೇಕು. 9 ಡ್ರೈವರ್ ನಂಬರ್ 9 ಅರ್ಥ ಆಗಿಲ್ಲ ಗುರುಗಳೇ. ಡ್ರೈವರ್ ನಂಬರ್ 9 ಅರ್ಥ ಆಗಿಲ್ವಾ? ನೋಡಿ ಇಲ್ಲಿ ಏನ್ ಹೇಳಿದೀವಿ, 1 ರಿಂದ 10 ವರೆಗೂ, ಮತ್ತೆ 20, 30 ಇದನ್ನ ಗ್ರಿಡ್ ಅಲ್ಲಿ ಬಳಸಬಾರ್ದು ಡ್ರೈವರ್ ನಂಬರ್ ಅಂತ ಹೇಳ್ತೀವಲ್ವಾ? 20, 30 ಮಾತ್ರ ಬಳಸಬಾರ್ದಾ? ಸಿಂಗಲ್ ನಂಬರ್ ಇಂದಾನೆ ಡ್ರೈವರ್ ನಂಬರ್ ಆಗಿರುತ್ತೆ. ಹೌದೌದು. ಈಗ ಹುಟ್ಟಿದ ತಾರೀಕು 1 ಆಗಿದ್ರೆ 1ನ ಡ್ರೈವರ್ ನಂಬರ್ ತಗೊಂಡಿರ್ತೀವಿ. ಇಲ್ಲಿ ಆಲ್ರೆಡಿ 1 ಬಂದಿರೋದನ್ನ ತಗೊಂಡಿರ್ತೀವಿ ಡೇಟ್ ಆಫ್ ಬರ್ತ್ ಅಲ್ಲಿ. ಸೊ ಅದನ್ನ ತಗೊಳ್ಳೋ ಆಗಿಲ್ಲ. ಇಲ್ಲಿ 2 ಸಂಖ್ಯೆಯಿಂದ ಡ್ರೈವರ್ ನಂಬರ್ ಆಗಿರುತ್ತೆ. ಎಕ್ಸಾಂಪಲ್, ಈಗ ಒಂದು 25ನೇ ತಾರೀಕು ಹುಟ್ಟಿದ್ರೆ 25ರಿಂದ 7 ಬಂದಿರುತ್ತೆ. ಸೊ 7 ತಗೋಬೇಕು. ಇಲ್ಲಿ 18ನೇ ತಾರೀಕು ಹುಟ್ಟಿರೋದ್ರಿಂದ 1, 8, 9 ಆಗುತ್ತೆ ಡ್ರೈವರ್ ನಂಬರ್. ಸೊ ಈ ಡ್ರೈವರ್ ನಂಬರ್ನ ತಗೋಬೇಕು ಅಂತ ಹೇಳ್ತೀವಿ. ಓಕೆನಾ? ಈಗ ಕಂಡಕ್ಟರ್ ಇವ್ರಿಗೆ 9 ಜಾಸ್ತಿ ಆಗ್ಬಿಡ್ತಾವೆ. ಅದಕ್ಕೆ ಹೇಳ್ತೀನಿ ಸರ್, ಅದು ಜಾಸ್ತಿ ಆದಾಗ ಪರಿಸ್ಥಿತಿ ಏನಾಗುತ್ತೆ ಅಂತಾನು ಬರುತ್ತೆ. ಓಕೆನಾ? ನೋಡಿ, ಯಾವುದೇ ಗ್ರಿಡ್ ಅಲ್ಲಿ 2 ನಂಬರ್ ಇತ್ತು ಅಂದ್ರೆ, ಗ್ರಿಡ್ ಅಲ್ಲಿ ಬರ್ಕೊಳ್ಳಿ, 2 ನಂಬರ್ ಇತ್ತು ಅಂದ್ರೆ 100% ಅಂತ. ಯಾವುದೇ ಸಂಖ್ಯೆ ಗ್ರಿಡ್ ಅಲ್ಲಿ 2 ಸರಿ ಬಂದ್ರೆ ಅದು ಪವರ್ಫುಲ್, ಒಳ್ಳೇದು.
ಅದೇ 3 ಸರಿ ಅಥವಾ 4 ಸರಿ ಬಂತು ಅಂದರೆ -100 ಗ್ರಿಡ್ಡಲ್ಲಿ ಇಲ್ಲದೆ ಇದ್ದಾಗ ಏನು ಎಫೆಕ್ಟ್ ಕೊಡುತ್ತೆ, ಅದೇ ಎಫೆಕ್ಟ್ ಇವ್ರಿಗೆ ಕೊಡ್ತಾ ಇರುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ ಸರ್? ಹಾ ಸರ್. ಓಕೆ ಫೈನ್. ಸೊ ಇದಿಷ್ಟು ಗ್ರಿಡ್ ಅಲ್ವಾ? ಡ್ರೈವರ್ ನಂಬರ್ ಇದು ಕಂಡಕ್ಟರ್ ನಂಬರ್ ಹಾಕ್ಬೇಕು. ಡಬಲ್ ಓಕೆ ನೋಡಿ, 1188 ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ ಇವ್ರಿಗೆ. ಬಟ್ 9 ಏನಾಗಿರುತ್ತೆ, ಸ್ವಲ್ಪ ಸಮಸ್ಯೆ ಕೊಡ್ತಾ ಇರುತ್ತೆ ಇವ್ರಿಗೆ. ಇವರು ತಿರ್ಗಾ 9 ಗ್ರಿಡ್ಡಲ್ಲಿ ಇಲ್ಲ ಅನ್ನೋ ಥರನೇ ಇವ್ರ ಕತೆ ಆಗಿರುತ್ತೆ. 9 ಮೈನಸ್ ಆದಾಗ ಏನಾಗುತ್ತೆ, ನೆಗೆಟಿವ್ ಥಾಟ್ಸ್, ಆ ನೆಗೆಟಿವ್ ಜಾಸ್ತಿ ಇವ್ರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಅಂತ. ಓಕೆ ಸರ್, ಇವಾಗ ಎಲ್ಲರೂ ಇವತ್ತಿನ ಡೇಟ್ ಆಫ್ ಬರ್ತ್ ಒಂದು ಗ್ರಿಡ್ ಮಾಡೋಣ ಸರ್. ತಗೊಳ್ಳಿ ದಯವಿಟ್ಟು ಇವತ್ತಿನ ಡೇಟ್ ಆಫ್ ಇವತ್ತು ಹುಟ್ಟಿದವ್ರದ್ದು ಗ್ರಿಡ್ ಹೇಗಿರುತ್ತೆ ಅಂತ ಬರ್ಕೊಳ್ಳಿ ದಯವಿಟ್ಟು. ಇವತ್ತೆಷ್ಟು ಡೇಟು? 3/2/2026. ಓಕೆ, 3/2/2026. 3/2/2026. ಓಕೆ, ನಾವು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆಲ್ಲ ನಮ್ದು. ಓಕೆ ಫೈನ್. ಡ್ರೈವರ್ ನಂಬರ್ ಏನಾಗುತ್ತೆ ಇವರು ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರತಕ್ಕಂಥವ್ರಿಗೆ? 3 ಬರುತ್ತೆ. ಕಂಡಕ್ಟರ್ ನಂಬರ್ ಏನಾಗುತ್ತೆ ಸರ್? 6. 15ರಿಂದ 6 ಆಗುತ್ತೆ. 15 ಫಸ್ಟ್ ಹೇಳಿ ಆಮೇಲೆ 6 ಹೇಳ್ಬೇಕು. ಓಕೆನಾ? ಇಲ್ಲಿ 0 ಇಲ್ಲಿ ಹಾಕು ಸರ್. ಓಕೆ, ಸೊ ಇವಾಗ 3 ತಗೋಬೇಕಾ ಗ್ರಿಡ್ಗೆ? ಇಲ್ಲ ತಗೊಳಂಗಿಲ್ವಾ? ತಗೋಬೇಕು ಬರ್ಡೇ ಸರ್. ತಗೋಬೇಕು ಸರ್, ಬರ್ಡೇ ಅದೇನದು ತಗೋಬೇಕು. ಸಂಪೂರ್ಣ 3 ತಗೋಬೇಕು. ತಿಳಿಬೇಕು ಫಸ್ಟ್. ಓಕೆನಾ? 3 ಡೇಟ್ ಆಫ್ ಬರ್ತ್ ಅಲ್ಲಿ ಎಲ್ಲಾ ಸಂಖ್ಯೆಗಳನ್ನು ತಗೋಬೇಕು. ಓಕೆನಾ? 3 ತಗೋಬೇಕು. ಓಕೆ, 2 ತಗೋಬೇಕಾ? ಎಸ್ ಎಸ್ ಸರ್. ವೆರಿ ಗುಡ್, 2 ತಗೋಬೇಕು. ಪುನಃ 2. ಓಕೆ, ಇನ್ನ 2 ಎರಡು ತಗೋಬೇಕಾ? 2 ತಗೋಬೇಕು ಸರ್. ಇನ್ನ 2 ತಗೋಬೇಕು. ಸೂಪರ್ ಸೂಪರ್ ಸೂಪರ್. ಓಕೆ 0 ಇಲ್ಲಿ ಸರ್. ಸರ್, 0ಗೆ 0 ಬರೆಯಂಗಿಲ್ಲ ಅಲ್ಲಿ. ಏನ್ ಸರ್ ನೀವು ಕ್ವಶನ್ ಕೇಳೋದು? ಅಲ್ಲಿ ನೋ ಗ್ರಿಡ್ ಕೊಟ್ಟಿದ್ದೀನಿ, 0 ಎಲ್ಲಿ ಅಂತ ಅಂದ್ರೆ ನಾನು ಏನಂತ ಹೇಳಿ ನಿಮ್ಗೆ? ನ್ಯೂಮರಾಲಜಿಲಿ 0 ತಗೊಳಂಗಿಲ್ಲ ಸರ್. ಹೌದೌದು. ಎಲ್ಲೂ ಈಗ ನೋಡಿ, apply ಮಾಡಂಗಿಲ್ಲ. ನ್ಯೂಮರಾಲಜಿ ಇರ್ಲಿ ಏನ್ ಸರ್? 1 ರಿಂದ 9 ನ್ಯೂಮರಾಲಜಿ ತಾಳೋದು ಅಷ್ಟೇ ಅಷ್ಟೇ. ಸಂಖ್ಯೆಗಳು. ಓಕೆ, ಇವಾಗ ಡ್ರೈವರ್ ನಂಬರ್ ತಗೊಬೇಕಾ ಸರ್? ಇಲ್ಲ. ತಾಳಂಗಿಲ್ಲ. ತಗೊಳಂಗಿಲ್ಲ ಒಂದು ಸರ್. ಬಿಟ್ಟಿದೀವಲ್ಲ ಸರ್, ನೋಡಿ. ಸರ್ 6 1 ತಗೋಬೇಕು. 6 1 ತಗೋಬೇಕು. ಕಂಡಕ್ಟರ್ ಹೌದು. ಓಕೆ, ಡ್ರೈವರ್ ನಂಬರ್ ತಗೊಳಾಗಿಲ್ಲ. ಈಗ ಕಂಡಕ್ಟರ್ ತಗೊಳಾಗಿಲ್ಲ. ನಂಬರ್ ತಗೋತೀವಿ. ತಗೋಬೇಕು. ಇವಾಗ ಈ ಲೈನಲ್ಲಿ ನಾವು ನೋಡಿದಾಗ ಎಷ್ಟು ಪರ್ಸೆಂಟ್ ಇದೆ? 35%, 30%. 33% ಇರುತ್ತೆ. 30 30% ಇಟ್ಕೊಳ್ಳೋಣ. ಈ ಲೈನಲ್ಲಿ ನೋಡಿದಾಗ 30%. 30%. ಎಲ್ಲ 3:30 ಇದೆ ಸರ್. 3 ಇವತ್ತಿನ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬಲ 30% ಇರುತ್ತೆ. ಮತ್ತೆ ಇದರಲ್ಲಿ 0, ಇದರಲ್ಲಿ 66% ಇರುತ್ತೆ. ಓಕೆನಾ? ಓಕೆ, ಇದರಲ್ಲಿ 30% ಇರುತ್ತೆ. ಇವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಾವು 5ನ ಇವರು ರೆಮಿಡಿ ಮಾಡಿಕೊಂಡ್ರೆ, ಯಾಕೆಂದರೆ 5 ಬಂದು ಯಾವುದೇ ಗ್ರಹ ಇಲ್ಲದೆ ಹೋದ್ರೂ ಬ್ಯಾಲೆನ್ಸ್ ಆಗತ್ತಲ್ಲ, ಅದು ಬ್ಯಾಲೆನ್ಸ್ ಮಾಡೋ ಶಕ್ತಿ ಇರೋದ್ರಿಂದ 5ಗೆ ಮತ್ತು ಮಿಕ್ಕಿದ ನಂಬರ್ಗಳಿಗೆ ರೆಮಿಡಿ ಮಾಡಿಕೊಂಡ್ರೆ ಇವ್ರ ಜೀವನ ಆರಾಮಾಗಿ ನಡೆಯುತ್ತೆ ಅಂತ. ಓಕೆನಾ? ಇದೊಂದು ನಿಮ್ಮ ಮಾಹಿತಿಗೆ ಹೇಳಿದ್ದೀನಿ. ಓಕೆ ಸರ್, ಎಲ್ಲರಿಗೂ ಕ್ಲೀನಾಗಿ ಅರ್ಥ ಆಗಿದ್ದೆ ಅಂದ್ಕೊಂಡಿದ್ದೀನಿ. Yes, sir. ಎಸ್ ಸರ್. ಓಕೆ ಸರ್, ಓಕೆ. ದಯವಿಟ್ಟು ಒಂದು 5 ಡೇಟ್ ಆಫ್ ಬರ್ತ್ನ ತಗೊಂಡು ನೀವು ಪ್ರತಿಯೊಂದನ್ನು ಮಾಡಿ ನನಗೆ ಗ್ರೂಪಲ್ಲಿ ಹಾಕಬೇಕು. ಆ ಗ್ರೂಪಲ್ಲಿ ನಾನು ಚೆಕ್ ಮಾಡಿ ಯಾರ್ದು ಕರೆಕ್ಟ್ ಆಗಿದೆ, ಯಾರ್ದು ಕರೆಕ್ಟ್ ಆಗಿಲ್ಲ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಸರ್ ಗ್ರಿಡ್ ಅಲ್ಲಿ ಹಾಂ ಮೇಡಮ್. ಕಂಡಕ್ಟರ್ ನಂಬರ್ 6 ಹಾಕ್ಬೇಡಿ ಅಂತಂದ್ರಲ್ಲ, ಮತ್ತೆ ಹಾಕಿದೀರಾ? ಮೇಡಮ್, ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್. ಕಂಡಕ್ಟರ್ ನಂಬರ್ 6 ತಗೋಬೇಕಂದ್ರೆ ಈ ಪೂರ್ತಿ ವರ್ಷದ ಪ್ರತಿಯೊಂದು ಸಂಖ್ಯೆನ ಜೋಡಿಸಿ ಕಂಡಕ್ಟರ್ ನಂಬರ್ ಆಗಿರುತ್ತೆ. ಹಾ, ಅದರಿಂದ ಅದನ್ನ ಹಾಕೋಬಹುದು. ಡ್ರೈವರ್ ನಂಬರ್ ಸಿಂಗಲ್ ನಂಬರ್ ಬಂದಿದ್ರೆ, ಈಗ 1ನೇ ತಾರೀಕಿಂದ 10ನೇ ತಾರೀಕು ಒಳಗುಟ್ಟಿದ್ರೆ ಓನ್ಲಿ ಡ್ರೈವರ್ ನಂಬರ್. ಬರೀ ಡ್ರೈವರ್ ನಂಬರ್ನ ಮಾತ್ರ ತಗೊಳ್ಳೋ ಆಗಿಲ್ಲ, ಸಿಂಗಲ್ ನಂಬರ್ ಬಂದಿದ್ರೆ. ಓಕೆನಾ? ಕಂಡಕ್ಟರ್ ನಂಬರ್ ಯಾವುದೇ
ತಗೋಬೇಕಲ್ಲ ಸರ್? ಹೌದೌದು, ಯಾವ್ದು ಯಾಕೆಂದ್ರೆ ಅದು ನಂಬರ್ ಪೂರ್ತಿ ವರ್ಷದ ಫುಲ್ ನಂಬರ್ ಇಂದ ತಾನೇ ನಾವು ತಗೊಂಡಿರ್ತೀವಿ ಕ್ಯಾಲ್ಕುಲೇಟ್ ಮಾಡಿ ಕಂಡಕ್ಟರ್ ನಂಬರ್ನ. ಮಸ್ಟ್ ಅಂಡ್ ಹಾಗಾಗಿ ಶುಡ್ ಅಪ್ಲೈ ಮಾಡ್ಲೇಬೇಕು. ಅಪ್ಲೈ ಮಾಡಲೇಬೇಕು. ಓಕೆ ಸರ್, ಓಕೆ, ಓಕೆನಾ? ಥ್ಯಾಂಕ್ ಯು. ಫೈನ್ ಫೈನ್ ಮಾಡಿ. ಎಲ್ಲರೂ ಏನು ಮಾಡ್ತೀರಿ, ಇವತ್ತು ಒಂದು 5 ಡೇಟ್ ಆಫ್ ಬರ್ತ್ನ ತಗೊಂಡು ಗ್ರಿಡ್ ಮಾಡಿ ನಾಳೆ ನೈಟಲ್ಲಿ ಕಳಿಸ್ಕೊಡ್ತೀರಿ. ಓಕೆ, ನಾನು ಚೆಕ್ ಮಾಡಿ ಹೇಳ್ತೀನಿ. ಓಕೆ, ಇವಾಗ ಬರ್ಕೊಳ್ಳಿ. ಮೇಯ್ನ್ ಇದನ್ನ ತೋರಿಸ್ಬಾರ್ದು, ತೋರ್ಸಲ್ಲ, ಬರ್ಕೊಳ್ಳಿ. ಎಲ್ಲ ಸ್ಕ್ರೀನ್ಶಾಟ್ ಮೈ ಹಾಕ್ಬಿಡುತ್ತೆ. ಸರ್ ಸರ್ ಇದು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಯಾವ್ದು ಬರ್ಕೊಳಲ್ಲ ಸರ್. ಓಕೆ, ಈಗ ನಮ್ಮಲ್ಲಿ ಏನಾಗುತ್ತೆ, ಪ್ರತಿ ಒಂದು ಸಂಖ್ಯೆಗೆ ಒಂದು ನಂಬರ್ಗೆ ಫ್ರೆಂಡ್ಲಿ ನಂಬರ್, ನಾನ್ ಫ್ರೆಂಡ್ಲಿ ನಂಬರ್ ಅಂತ ಬರುತ್ತಲ್ವಾ? ಎಸ್ ಸರ್. ನ್ಯೂಟ್ರಲ್ ಫ್ರೆಂಡ್ಲಿ ನಂಬರ್, ನಾನ್ ಫ್ರೆಂಡ್ಲಿ ನಂಬರ್, ನ್ಯೂಟ್ರಲ್ ನಂಬರ್ ಅಂತ Neutral number. ಹೇಳ್ತೀವಿ. ಓಕೆ, ಈಗ Yes, sir. 3-4 ಕಾಲಮ್ ಮಾಡ್ಕೊಳ್ಳಿ. 1 ಅಂದ್ರೆ ಏನು? ಸೂರ್ಯ. ಓಕೆ, 1 ಸೂರ್ಯನಿಗೆ ಯಾರ್ಯಾರು ಫ್ರೆಂಡ್ಲಿ ಇದ್ದಾರೆ? ಈಗ ಒಂದು ಜನರಲ್ ನಾಲೆಡ್ಜ್, ಯಾಕೆಂದ್ರೆ ಒಂದು ಫ್ಯಾಮಿಲಿ ಬಗ್ಗೆ ಗೊತ್ತಾಗಿದೆ ಅಲ್ವಾ ನಮ್ಗೆ. ಸೊ Sir, ಯಾರ್ಯಾರು 3 and ಫ್ರೆಂಡ್ಲಿ 9. ಇದ್ದಾರೆ? 3 and 9 ಸರ್. ಬರೀ 3 and 9 ಅಲ್ಲ, ಬರ್ಕೊಳ್ಳಿ, ಹೇಳ್ತೀನಿ ಆಮೇಲೆ. ಅದು ನನಗೆ ಕೇಳಕ್ ಹೋದಾಗ ಎಲ್ಲ ಚೇಂಜಸ್ ಆಗ್ಬಿಡುತ್ತೆ. 1ಗೆ 9, 2, 5, 3, 1, 6 ಇದು ಫ್ರೆಂಡ್ಲಿ ನಂಬರ್ ಆಗಿರುತ್ತೆ. ರಾಜನಿಗೆ ಎಲ್ಲರೂ ಬೇಕೇ ಬೇಕಲ್ವಾ? ಎಲ್ಲರಿಗೂ ರಾಜ ಬೇಕೇ ಬೇಕಲ್ವಾ? ಫ್ರೆಂಡ್ಲಿ ನಂಬರ್ ಚಾರ್ಟಲ್ಲಿ ಬರ್ಕೊಳ್ಳಿ ಇದನ್ನ ಲೈನಲ್ಲಿ. ಓಕೆ, ನಾನ್ ಫ್ರೆಂಡ್ಲಿ ಯಾರಪ್ಪ? 8. ವೆರಿ ಗುಡ್, ವೆರಿ ಗುಡ್. 8 ನಾನ್ ಫ್ರೆಂಡ್ಲಿ ಆಗ್ತಾರೆ ಇವ್ರಿಗೆ. ಓಕೆನಾ? ಹಾಗೆ ನ್ಯೂಟ್ರಲ್ ಯಾರಾಗ್ತಾರೆ? 7 and 4. ವೆರಿ ಗುಡ್, ಯಾಕೆಂದ್ರೆ ಅವರೆಲ್ಲ ಶ್ಯಾಡೋ ಪ್ಲಾನೆಟ್ ಆಗಿರೋದ್ರಿಂದ ಇವರು ನ್ಯೂಟ್ರಲ್ ಆಗ್ತಾರೆ ಅಂತ. ಓಕೆ, ಸೆಕೆಂಡ್ ನಂಬರ್ ತಗೊಳ್ಳಿ. 2 ಫಾಸ್ಟ್ ಆಗ್ತಿದ್ಯಾ? ಬರ್ಕೊಳಕ್ ಆಗ್ತಿದ್ಯಾ ಇಲ್ವಾ? ಬರ್ಕೊಳಕ್ ಕರೆಕ್ಟ್ ಆಗಿದೆ ಸರ್. ಓಕೆ ಓಕೆ, ಫೈನ್. ಬರ್ಕೊಳ್ಳಿ. 2ನ್ನ ನಾವೇನಂತ ಹೇಳಿದೀವಿ? ಮಹಾರಾಣಿ, ಚಂದ್ರ. ಸೊ ರಾಣಿಗೆ ಫ್ರೆಂಡ್ಲಿ ಯಾರಾಗ್ತಾರೆ? ಸೂರ್ಯ. 1 ರಾಜ. ವೆರಿ ಗುಡ್, ವೆರಿ ಗುಡ್. ಬರ್ಕೊಳ್ಳಿ. 1 3. ನಾನು ಹೇಳ್ತೀನಿ, ಸೀರಿಯಲ್ ಪ್ರಕಾರ ಬರ್ಕೊಳ್ಳಿ. 1, 3, 5, 5. 2 ಇವ್ರು 4 ಜನ ಇವ್ರಿಗೆ ತುಂಬಾ ಫ್ರೆಂಡ್ಲಿ ಇರ್ತಾರೆ ಅಂತ. ನಾನ್ ಫ್ರೆಂಡ್ಲಿ ಯಾರಾಗ್ತಾರೆ ಆಗಿದ್ರೆ? 4, 8, 9. ಸೂಪರ್ ಸರ್, ಸೂಪರ್. ಬರ್ಕೊಳ್ಳಿ. ಥ್ಯಾಂಕ್ ಯು ಸರ್, ನಾಗರಾಜ್ ಸರ್. ಓಕೆ, 4, 8, 9 ಇವರು ನಾನ್ ಫ್ರೆಂಡ್ಲಿ ನಂಬರ್ಸ್ ಆಗ್ತಾರೆ. ಮತ್ತೆ 6 ಮತ್ತೆ 7 ನ್ಯೂಟ್ರಲ್ ಆಗ್ತಾರೆ. ವೆರಿ ಗುಡ್, ಬರ್ಕೊಳ್ಳಿ. ಎಲ್ಲರಿಗೂ ಟೈಮ್ ಇದೆ ಅಲ್ವಾ? ಏನು ಅರ್ಜೆಂಟ್ ಇಲ್ಲ ಅಲ್ಲ? ಏನಿಲ್ಲ ಸರ್, ಇದೆ ಹೇಳಿ ಸರ್. ಓಕೆ, ಫೈನ್. ಹಾಗೆ 3 ಬಂದು ಗುರು ನಂಬರ್ ಅಂತ ಹೇಳ್ತೀವಿ. ಇವ್ರು ಗುರುಗಳಲ್ವಾ? ಸೊ ಇವ್ರಿಗೆ ಫ್ರೆಂಡ್ಲಿ ನಂಬರ್ಸ್ ಯಾರ್ಯಾರಪ್ಪ ಅಂತ ನೋಡಿದಾಗ 1, 5, 3 ಹಾಗೆ 2 ಇವರು ಇಷ್ಟು ಜನ ಫ್ರೆಂಡ್ಲಿ ನಂಬರಲ್ಲಿ ಇರ್ತಾರೆ. ಇವರು ಇಷ್ಟು ಜನ ಗುರುಗೆ ತುಂಬಾ ಆಗತಕ್ಕಂಥವ್ರು ಅಂತ. ಇವ್ರಿಗೆ ಆಪೋಸಿಟ್ ನಂಬರ್ ಅಂತ ನಾವು ನೋಡಿದಾಗ ನಂಬರ್ 6. ವೆರಿ ಗುಡ್, ವೆರಿ ಗುಡ್. 6 ಯಾಕೆಂದ್ರೆ ಅವರು ಗುರುಗಳೇ, ಇವರು ಗುರುಗಳೇ. ಸೊ ಅವ್ರು ದಾನವ ಗುರು, ಇವರು ದೇವಗುರುಗಳು. ಸೊ ಹಾಗಾಗಿ ಅವ್ರಿಗೂ ಆಗಲ್ಲ ಅನ್ನೋ ಉದ್ದೇಶ. ನ್ಯೂಟ್ರಲ್ ನಂಬರ್ ಅಂತ ನೋಡೋದಾದ್ರೆ 4, 7, 8 ಸರ್. 4, 7, 7, 8, 9. 7, 8. ನೀನ್ ಆಲ್ರೆಡಿ ಎಲ್ಲ ನ್ಯೂಮರಲಿಸ್ಟ್ ಆಗ್ಬಿಟ್ಟಿದ್ದೀರಪ್ಪ. ನಾವ್ ಇನ್ನೇನ್ ನಮ್ಗೆ ಕೆಲಸ. ವೆರಿ ಗುಡ್, ಸೂಪರ್. ಹಾಗೆ ರಾವು ನಂಬರ್ 4ನ ಫ್ರೆಂಡ್ಲಿ ನಂಬರ್ ಅಂತ ನಾವು ನೋಡೋದಾದ್ರೆ
1 5 6 7 4 7 ಅವ್ರ ಕಾಂಬಿನೇಷನ್ ಅಂತೂ ಹೇಗಿರುತ್ತೆ ಅಂದ್ರೆ ಕಿತ್ರು ಬರಲ್ಲ ಅವರು. 4ನೇ ತಾರೀಕು ಮತ್ತು 7ನೇ ತಾರೀಕು ಜನಿಸಿರ್ತಕ್ಕಂಥವ್ರ ಕಾಂಬಿನೇಷನ್ನು, ಅವ್ರು ಹುಡುಗನೇ ಆಗಿರ್ಲಿ, ಹುಡುಗಿನೇ ಆಗಿರ್ಲಿ, ಇವ್ರ ಫ್ರೆಂಡ್ ಆಗ್ಬಿಟ್ರಂದ್ರೆ ಅವ್ರು, ಯಾಕೆಂದ್ರೆ ತಲೆ ಮತ್ತೆ ಬಾಡಿ ಅಲ್ವಾ, ಫುಲ್ ಕಂಪ್ಲೀಟ್ ಪರ್ಸನ್ ಅಂತ ಹೇಳ್ತೀವಿ. ಇವ್ರು ಅಷ್ಟು ತುಂಬಾ ಕ್ಲೋಸ್ ಆಗಿರ್ತಾರೆ ಅಂತ. ರೀಜಾಯಿನ್ ಆದಂಗ ಆಗೋಗ್ತದೆ. ಎಕ್ಸಾಕ್ಟ್ಲಿ. ಅವ್ರು ನೋಡಿ ಯಾರಿಗೂ ಮಾತಾಡಕ್ಕಿರಲ್ಲ, ಅವ್ರಿಗೆ ಅಷ್ಟು ಮಾತುಕತೆ ಇರುತ್ತೆ. ಅಂತ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ. ಹಾಗೆ ಇವ್ರಿಗೆ ನಾನ್ ಫ್ರೆಂಡ್ಲಿ ನಂಬರ್ ಅಂತ ನೋಡೋದಾದ್ರೆ 2 4 9 4 ಕೂಡ ಬರ್ಕೊಳ್ಳಿ, 4 9 8. ರಾವುನೇ ಆಗಲ್ಲ ಅಂತ. ಓಕೆನಾ. ಬಟ್ ಹಾಯ್ ಬಾಯ್ ಫ್ರೆಂಡ್ಗೆ ತುಂಬಾ ಚೆನ್ನಾಗಿರ್ತಾರೆ ಸರ್ ಇವರು. 4ನೇ ನಂಬರ್ ಅವ್ರಿಗೆ, 4ನೇ ನಂಬರ್ ಅವರು ಪರ್ಮನೆಂಟ್ ಫ್ರೆಂಡ್ಶಿಪ್ ಆಗಲ್ಲ, ಮದುವೆ ಆಗೋದಕ್ಕೆ ಮತ್ತೆ ಕ್ಲೋಸ್ ಆಗಿ ಯಾವಾಗಲೂ ಬೆಳಗ್ಗೆ ಎದ್ರೆ ಜೊತೆಲಿರ್ತಕ್ಕಂಥ ಜಾಗದಲ್ಲಿ ಇವ್ರಿಗೆ ಹೊಂದಾಣಿಕೆ ಇರಲ್ಲ. ಹಾಯ್ ಬಾಯ್ ಫ್ರೆಂಡ್ ಸರ್ಕಲ್ ಸೂಪರ್ ಆಗ್ಬರುತ್ತೆ ಅಂತ. ಮತ್ತೆ ಇವರಿಗೆ ನ್ಯೂಟ್ರಲ್ ನಂಬರ್ ಅಂತ ನೋಡೋದಾದ್ರೆ 3. ಓಕೆನಾ. ಹಾಗೆ ನೆಕ್ಸ್ಟ್ ನಂಬರ್ ನೋಡೋದಾದ್ರೆ 5 ಬುಧ. ಫ್ರೆಂಡ್ಲಿ ನಂಬರ್ ಅಂತ ನಾವು ಹೇಳೋದಾದ್ರೆ 1 2 3 5 5 6. 6. ಯಾಕಂದ್ರೆ ಯುವರಾಜ ಅಲ್ವಾ, ರಾಜಂಗೂ ತುಂಬಾ ಬೇಕಾದವರು, ರಾಣಿಗೂ ತುಂಬಾ ಇಷ್ಟ, ಗುರುಗಳಿಗೂ ತುಂಬಾ ಇಷ್ಟ, ಅವರೇ ತುಂಬಾ ಇಷ್ಟ, ದಾನವ ಗುರು ಶುಕ್ರಾಚಾರ್ಯರಿಗೂ ತುಂಬಾ ಇಷ್ಟ. ಹಾಗಾಗಿ ಮತ್ತೆ ಇವ್ರಿಗೆ ಆಗದೆ ಇರೋ ಜನನೇ ಇಲ್ಲ ಸರ್. ಇವ್ರಿಗೆ ಯಾರು ಆಗಲ್ಲ ಅನ್ನೋರೇ ಇಲ್ಲ, ಅಷ್ಟು ಕ್ಲೋಸ್ ಆಗಿರ್ತಾರೆ. ಬೇಕಾದ್ರೆ ಆ ಡೇಟ್ ಆಫ್ ಬರ್ತ್ ಅವ್ರು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅವ್ರಿಗೆ ಯಾರು ಆಗಲ್ಲ ಅನ್ನೋರೇ ಇರೋದು. ಅಷ್ಟು ಎಲ್ಲಾರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ನನ್ನದ್ದು 4, ನನ್ನ ಪತ್ನಿದು 4. ನಂಬರ್ ನೋಡ್ಬೇಡಿ, ಕಂಡಕ್ಟರ್ ನಂಬರ್ ಸಮೇತ ನೋಡಿ. ಮಹಂತೇಶ್ ಸರ್, ಕಂಡಕ್ಟರ್ ನಂಬರ್ ಅಲ್ಲೂ ನೋಡಿ. ಇದೆ. ಓಕೆನಾ. ಹಾಗೆ ನ್ಯೂಟ್ರಲ್ ನಂಬರ್ ಅಂತ ನೋಡಿದಾಗ ಇವ್ರಿಗೆ 7 8 9 4. ಇವ್ರಿಗೆ ಇದು ನ್ಯೂಟ್ರಲ್. ಇವ್ರು ತುಂಬಾ ಕ್ಲೋಸು ಅಲ್ಲ, ಆಗದೆ ಇರೋಂಥದ್ದು ಅಲ್ಲ. ಇವ್ರಗಳ ಹತ್ರ ಎಷ್ಟಿಗೆ ಬೇಕೋ ಅಷ್ಟರಲ್ಲಿ ಇರ್ತಾರೆ ಅಂತ. ಓಕೆನಾ. ಹಾಗೆ 6 ಶುಕ್ಲಾಚಾರ್ಯರ ಗ್ರೂಪ್ ಬಗ್ಗೆ ನೋಡೋದಾದ್ರೆ 1 5 7 ಕೇಳಿಸ್ತಿದ್ಯಾ? ಕೇಳಿಸ್ತಗೊಳ್ಳಿ. ಓಕೆ. 1 5 7 6. ಇದಿಷ್ಟು ನಂಬರ್ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಅಂತ. ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ, ಫ್ರೆಂಡ್ಲಿ ನಂಬರ್ಸ್ ಅಂತ. ಆಗದೆ ಇರೋರು ಯಾರಪ್ಪ ಇವ್ರಿಗೆ? 3 ದೇವಗುರು. ಇವ್ರಿಗೆ ಆಪೋಸಿಟ್ ಆಗಿರ್ತಾರೆ, ನಾನ್ ಫ್ರೆಂಡ್ಲಿ ನಂಬರ್. ಇವ್ರಿಗೆ ನ್ಯೂಟ್ರಲ್ ನಂಬರ್ ಅಂತ ನಾವು ನೋಡೋದಾದ್ರೆ 4 9 8 2. ಇವ್ರಿಷ್ಟು ಜನ ತುಂಬಾ ಕ್ಲೋಸು ಅಲ್ಲ, ಆಪೋಸಿಟು ಅಲ್ಲ, ಆ ರೀತಿ ಇರ್ತಾರೆ ಅಂತ ಇವರು. ಓಕೆನಾ. 7 ನಂಬರು ಕೇತು ಅಲ್ವಾ. ಸೊ ನೋಡಿ, ಈಗ ಇವ್ರಿಗೆ ಕೇತು ಬಗ್ಗೆ ಹೇಳೋದಾದ್ರೆ ನಾವು ರಾಹುನ ಫ್ಯೂಚರ್ ಅಂತ ಏನ್ ಹೇಳ್ತೀವಿ, ಇವ್ರ ಕೇತುನ ಸಬ್ಕಾನ್ಶಿಯಸ್ ಮೈಂಡ್ ಅಂತ ಕೂಡ ಅಂತೀವಿ. ಯಾಕೆಂದ್ರೆ ನಾವ್ ಏನೇ ಒಂದು ವಿಚಾರ ಮಾಡಿರೋದನ್ನ ಸೇವ್ ಆಗಂತದ್ದು ಇವರೇ. ಯಾವುದೇ ವಿಚಾರ ನಮ್ಗೆ ಗೊತ್ತಿರೋದ್ ಅಂದ್ರೆ ನಮ್ಗೆ ಜ್ಞಾಪಕ ಶಕ್ತಿ ಏನ್ ಹೇಳ್ತೀವಿ ಅದು ಕೇತು ಇದ್ದಾಗ ಪ್ರತಿಯೊಂದು ಡೀಪ್ ಆಗಿ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀವಲ್ವಾ. ಈಗ ನಮ್ಗೊಂದು ಡ್ರೈವಿಂಗ್ ಗೊತ್ತಿದೆ ಅಂತ ಹೇಳಿದ್ರೆ ನಾವು ಫೋನಲ್ಲಿ ಮಾತಾಡ್ಕೊಂಡು ಕೂಡ ಗಾಡಿ ಓಡಿಸ್ತೀವಿ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಅದ್ರ ಪ್ರಭಾವ ಬಂದು ಇವ್ರದಿರುತ್ತೆ ಅಂತ. 6th ಸೆನ್ಸ್. ಎಕ್ಸಾಕ್ಟ್ಲಿ. ಕೇತು ಅಂತ ಹೇಳಿದಾಗ 6th ಸೆನ್ಸ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಈ ನಾಲೆಡ್ಜ್ ತುಂಬಾ ಚೆನ್ನಾಗಿರುತ್ತೆ ಅಂತ ಉದ್ದೇಶ. ಓಕೆನಾ. ಮುಂದೆ ಆಗೋದ್ನ ರಾಹು ಅಂತ ಹೇಳ್ತೀವಿ, ಹಿಂದೆ ನಡೆದಿರೋದನ್ನ ಸೇವ್ ಮಾಡಿ ಇಟ್ಕೊಳ್ಳೋ ಅಂತ ಕೆಲಸ ಕೇತುದು ಅಂತ ಹೇಳ್ತೀವಿ. ಓಕೆ. ಹಾಗೆ 8 ಬಗ್ಗೆ ನಾವು ನೋಡೋದಾದ್ರೆ ಶನಿ ಮಹಾತ್ಮ ಸ್ಯಾಟರ್ನ್ ಅಂತ ಏನ್ ಹೇಳ್ತೀವಿ, ಅವ್ರದ್ದು 3
ಸರ್ 7 ಹೇಳಲಿಲ್ಲ. ಹೇಳಿಲ್ಲ. ಓಕೆ 4 ಬರ್ಕೊಳ್ಳಿ. ಸಾರಿ ನಾನು ಅವ್ರ ಸ್ಟೋರಿ ತೆಗೆದೆ ಹಾಗೆ ಯೋಚಿಸಿದೆ. 4 6 1 3 5 ಇದು ಇವ್ರಿಗೆ ತುಂಬಾ ಫ್ರೆಂಡ್ಲಿ ನಂಬರ್ಸ್ ಇರ್ತಾರೆ. ಈಗ ಬರ್ತೀನಿ ಮಾಡ್ಕೊಡ್ತೀನಿ ಒಂದು 10 ನಿಮಿಷ. ನ್ಯೂಟ್ರಲ್ ಬಂದು ನಾನ್ ಫ್ರೆಂಡ್ಲಿ ಬಂದು ಇವ್ರಿಗೆ ಯಾರು ಆಗದೆ ಇರೋರು ಇಲ್ಲ ಅಂತ ಅರ್ಥ. ಓಕೆನಾ? ಇವ್ರಿಗೆ ಯಾರು ಸಾಧು ಆಗದೆ ಇರೋರು ಇಲ್ಲ. ಹಾಗೆ ನ್ಯೂಟ್ರಲ್ ಸಾಧು ನಂಬರ್ಗಳು. ನೋಡೋದಾದ್ರೆ 8 2 9 7 ಇದು ನ್ಯೂಟ್ರಲ್ನ ಸಂಖ್ಯೆ ಆಗಿರುತ್ತೆ. ಓಕೆ, ಈಗ ಬರ್ಕೊಳ್ಳಿ 8 ಸ್ಯಾಟ್ರನ್ನ ಯಾರ್ಯಾರು ಕ್ಲೋಸ್ ಅಂತ ಬರ್ಕೊಳ್ಳಿ. 3 ಗುರುಗಳು ಚೆನ್ನಾಗಿ ಆಗ್ಬರುತ್ತಲ್ಲ, ಅವ್ರಿಗೆ ತೊಂದರೆ ಇಲ್ಲ. 5 ಇವ್ರ ಬುಧ ಅಲ್ವಾ, ಬ್ಯಾಲೆನ್ಸಿಂಗ್ ನಂಬರ್, ಇವ್ರ ಕಂಡ್ರೆ ತುಂಬಾ ಪ್ರೀತಿ ಇದ್ದೇ ಇರುತ್ತೆ. 7 ಕೇತುನು ಅಷ್ಟೇ ಕ್ಲೋಸ್ ಆಗಿರ್ತಾರೆ ಅಂತ. 6 ಬಂದು ಅವರು ದಾನವಗುರು, ಅವರು ಅಷ್ಟೇ ಕ್ಲೋಸ್ ಆಗಿರ್ತಾರೆ ಮಹಾತ್ಮನಿಗೆ. ಆಗದೇ ಇರೋ ನಂಬರ್ ಯಾರಪ್ಪ? 1 2 4 8 ಇಲ್ಲ ಕ್ಲಾಸ್ ಕೇಳ್ತಾ ಇಷ್ಟು ನಂಬರ್, ಇದಿಷ್ಟು ನಂಬರ್ ಅದು ಹಸುವಾಕೈತಂತ ಬಳೆಹಣ್ಣು ತಗೊಂಡ. ದಯವಿಟ್ಟು ಸರ್ ಯಾರು ಅವ್ರಿಗೆ ಸ್ವಲ್ಪ ಮಾತಾಡ್ತಾ ಹೇಳಿ ಇರೋದು ಸರ್, ನಿಲ್ಸಿ, ಮ್ಯೂಟ್ ಮಾಡು ಅಂತ ಹೇಳಿ. ಮ್ಯೂಟ್ ಮಾಡಿ ದಯವಿಟ್ಟು. ನಾನು ಆಪ್ಷನ್ ಕೊಟ್ಟಿರೋದು ಏನಾದ್ರು ಇದ್ರೆ ಕೇಳಲಿ ಅಂತ ಸರ್. ಅದನ್ನ ಸದುಪಯೋಗ ಮ್ಯೂಟ್ ಪಡಿಸ್ಕೊಳ್ಳಿ. ಮಾಡಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗೋ ತರ ಕೆಲಸ ಮಾಡಬಾರ್ದು ಅಲ್ವಾ? ಮಾಡ್ಬೇಡಿ. ಓಕೆ, ಇವ್ರಿಗೆ ನ್ಯೂಟ್ರಲ್ ನಂಬರ್ ಅಂತ ನಾವು ನೋಡೋದಾದ್ರೆ 9, ಅವ್ರಿಗೆ ಆಪೋಸಿಟ್ ಅಲ್ಲ ಕ್ಲೋಸು ಅಲ್ಲ ಅಂತ. ಈಗ 9ಗೆ ನೋಡೋದಾದ್ರೆ ಮಂಗಳನಿಗೆ ಸೇನಾಧಿಪತಿ ಅಂತ ಹೇಳ್ತೀವಲ್ವಾ, ಇವ್ರಿಗೆ 1 5 ಮತ್ತು 3 ಇವ್ರ 3 ಜನದ ಮಾತು ಇವ್ರು ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ, ಅಷ್ಟು ಕ್ಲೋಸ್ ಆಗಿರ್ತಾರೆ. ಅವ್ರ ಮಾತು, ಅವ್ರ ಆಜ್ಞೆ ಪಾಲಿಸ್ತಕ್ಕಂಥವ್ರು ಅಂತ ಇವರು ಸೇನಾಧಿಪತಿ. ಹಾಗೆ ಇವರು ಯಾರಪ್ಪ ಆಗಲ್ಲ ಅಂತ ನೋಡೋದಾದ್ರೆ 4 ಮತ್ತೆ 2 ಇವ್ರಿಗೆ ಆಗಲ್ಲ ಅಂತ. ಹಾಗೆ 6 ನ್ಯೂಟ್ರಲ್ ನಂಬರ್ಸ್, ಇದು ಬರ್ಕೊಳ್ಳಿ. 6 7 9 8. ಓಕೆ, ಇವಾಗ ಗೊತ್ತಾಯ್ತಾ ಯಾವ್ಯಾವ ಡೇಟ್ ಆಫ್ ಬರ್ತ್ ಅವರು ಯಾರ್ಯಾರಿಗೆ ಫ್ರೆಂಡ್ಲಿ ಇದ್ದಾರೆ, ಯಾರ್ಯಾರಿಗೆ ನಾನ್ ಫ್ರೆಂಡ್ಲಿ ಇದ್ದಾರೆ, ಯಾಕೆ ಇವ್ರ ಜೊತೆ ಇದ್ದಾಗ ಹಿಂಗೆ ಆಗ್ತಾ ಇದೆ ಏನು ಅಂತ ಒಂದು ಸಣ್ಣದಾಗಿ ನಾಲೆಡ್ಜ್ ಎಲ್ಲರಿಗೂ ಬಂದಿದ್ಯಾ? ಮೆಸೇಜ್ ಮಾಡ್ಬೋದಾ? ಎಸ್ ಸರ್ ಗೊತ್ತಾಗಿದೆ. ಕರೆಕ್ಟಾ? ಯಾರ್ಯಾರು ನಾನ್ ಫ್ರೆಂಡ್ಲಿ ಇದ್ದಾರೆ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಂತ ಅರ್ಥ. ಮೆಸೇಜ್ ಮಾಡಿ ಸಾರ್, ಕೇಳೋಣ. ಕೇಳ್ತಾ ಇದೀನಿ, ಮಾತಾಡ್ತಾ ಬರಲ್ಲ, ಅಟ್ಲೀಸ್ಟ್ ಮೆಸೇಜ್ ಆದ್ರೂ ಮಾಡಿ ತಿಳಿಯೋಣ ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಅರ್ಥ ಆಗಿದೆ ಅಂತ ಒಂದು ನಮ್ಗೊಂದು ನಾಲೆಡ್ಜ್ ಇರುತ್ತಲ್ಲ. ಓಕೆ 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 ಸೂಪರ್. ನಾನು ನಿನ್ನೆ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಒಂದು ವಿಡಿಯೋ ಅಥವಾ ಒಂದು ಏನೋ ಮೆಸೇಜ್ ಮಾಡಿ ಅಂತ. ಎಷ್ಟು ಜನ ನೀವು ಪ್ರಾಂಪ್ಟ್ ಆಗಿದ್ದೀರ ಅನ್ನೋದು ಅದರಲ್ಲೇ ಯೋಚನೆ ಆಗತ್ತೆ. ಒಂದು ಗುರುಕಾಣಿಕೆ ಅಂತ ಕೇಳ್ತಾ ಇರತ್ತೆ, ಏನ್ ನಿಮ್ಮನ್ನ ದುಡ್ಡಲ್ಲ ಕಾಸಲ್ಲ, ಒಂದು ಮೆಸೇಜ್ ಅಥವಾ ಒಂದು ವಿಡಿಯೋ ಹೇಳಿ ಅಷ್ಟು ರಿಕ್ವೆಸ್ಟ್ ಮಾಡಿದೀವಿ, ಅದನ್ನ ಕೊಡದೇ ಇರತ್ತೆ. ಗ್ರೂಪಿಗೆ ಮೆಸೇಜ್ ಹಾಕಿದ್ದೀನಿ ಸರ್. ಹೌದೌದು, ಅಲ್ಲ ಹಾಕಿರೋರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಹಾಕಿರೋರ್ ಬಗ್ಗೆ ತುಂಬಾ ಖುಷಿ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದೀನಿ, ಯಾರ್ಯಾರು ಮೆಸೇಜ್ ಮಾಡಿದಾರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಡಬಲ್ ಆಶೀರ್ವಾದ ಅಂತ ತಿಳ್ಕೊಳ್ಳಿ, ಪಾಸಿಟಿವ್ ಅಂತ ತಿಳ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಎನರ್ಜಿ ಇದೆ ಅವ್ರಿಗೆ. ಯಾರು ಆಗ್ತಾ ಇಲ್ಲ ಅವ್ರಿಗೆ ಬೇಜಾರಾಗ್ತಾ ಇದೆ ನನಗೆ ಅಂತ ಅಷ್ಟೇ. ತಗೋತಾ ಇದ್ದೀರಾ? ತಗೊಳೋದಕ್ಕೆ ನಿಮ್ಮ ಕಡೆಯಿಂದ ಏನು ಕೇಳ್ತಾ ಇದ್ದೀರಿ, ಒಂದು ಮೆಸೇಜು, ಒಂದು ಅಲರ್ಟ್ ಏನಾಗುತ್ತೆ, ಮಿಕ್ಕಿದವ್ರಿಗೆ ಕೂಡ ಪ್ರೇರಣೆ ಆಗತ್ತೆ ಅಂತ ಕಳಿಸಿದ್ರಂತೆ ಮಂತೇಶ್ ಸರ್. ಓಕೆ ಓಕೆ, ಇರ್ಲಿಲ್ಲ ಕಳಿಸಿದವ್ರು ಖುಷಿ ನನಗೆ. ನನ್ನ ಪತ್ನಿಯಿಂದ ಮೂಲಾಂಕನ ಅದ್ರ ಬಗ್ಗೆ ಮಾತಾಡೋಣ ಸರ್, ಹೇಳ್ತೀನಿ. ನೀವೇ ಮ್ಯಾಚ್ ಮಾಡಿ, ನಾನು ಹೇಳೋದಕ್ಕಿಂತ ನೀವೇ ಮ್ಯಾಚ್ ಮಾಡಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಮಂತೇಶ್ ಸರ್ ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, 3 ಹಸ್ಬೆಂಡ್ 5 ಟೋಟಲ್ ಡಿಫ್ರೆನ್ಸ್ ಒಪಿನಿಯನ್ ಇರಲಿ, ಅದ್ರ ಬಗ್ಗೆ ತಿಳಿಯೋಣ, ಹೇಳ್ತೀನಿ, ಅದ್ರ ಮಾಹಿತಿಗಳು ಕೊಡ್ತೀನಿ. ಇನ್ನೂ ವಿಚಾರ ಯಾರು ನನ್ನ ಫ್ರೆಂಡ್ಲಿ ಇಲ್ಲ. 5 ಮತ್ತು 7ಗೆ ಯಾರು ಸರ್, ಇದು ಪರ್ಸನಲ್ ಆಗಿ ಬೇಡ. ಪರ್ಸನಲ್ ಆಗಿ ತಗೊಳಕ್ ಹೋದ್ರೆ ಒಬ್ರಿಗೊಬ್ರಿಗೆ ಇನ್ನೂ ಜಾಸ್ತಿ ಡೀಪ್ ಆಗಿ ಹೋಗ್ತಾ ಇರತ್ತೆ. ಕಲಿತಾ ಇದೀವಿ, ಮ್ಯಾಚ್ ಆಗ್ತಿದ್ಯಾ ಚೆಕ್ ಮಾಡ್ಕೊಳ್ಳಿ ಅಷ್ಟೇ, ಬೇರೇನಿಲ್ಲ. ಓಕೆನಾ? ಎಷ್ಟೆಷ್ಟು ಜನಕ್ಕೆ ನಾನು ಇಲ್ಲಿವರೆಗೂ ಹೇಳಿರೋದು ಮ್ಯಾಚ್ ಆಗಿದೆ? ಎಸ್ ಆರ್ ನೋ ಮ್ಯಾಚ್ ಆಗ್ತಿದ್ಯಾ ಇಲ್ವಾ?
Yes, yes, go ಸರ್ ahead. ಇವಾಗ Match ಅದು ಆಗುತ್ತೆ. ನಂಬರ್ಸ್ ಫ್ರೆಂಡ್ಲಿ ನಂಬರ್ ನಾನ್ ಫ್ರೆಂಡ್ಲಿ ನಂಬರ್ ನೋಡೋದು ಹಾ ನಮ್ದು ಡ್ರೈವರ್ ನಂಬರ್ ಇಂದ ನೋಡ್ತೀವಾ ಅಥವಾ ಕಂಡಕ್ಟರ್ ನಂಬರ್ ತಗೊಂಡ್ ಮೇಡಮ್, ನೋಡ್ತೀವಾ ಇದು ಸರ್ ನೋಡಿ, ಅಥವಾ ಎರಡೂನ? ಸಿಂಪಲ್ ಎಕ್ಸಾಂಪಲ್. ನೀವು ಅಪ್ ಟು 35 ವರ್ಷದವರೆಗೂ ಡ್ರೈವರ್ ನಂಬರ್ ಕೆಲಸ ಮಾಡ್ತಾ ಇರತ್ತೆ ಅಂತ ನಾನು ಹೇಳಿದ್ದೀನಿ ಅಲ್ವರಾ. ಅಪ್ ಟು 70 to 80% ಕೆಲಸ ಮಾಡ್ತಾ ಇರುತ್ತೆ. ಇನ್ 20% ಕೂಡ ಇರುತ್ತೆ. ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ? ಆಫ್ಟರ್ 35 ಇಯರ್ಸ್ ನಿಮ್ಮ ಕಂಡಕ್ಟರ್ ನಂಬರ್ ಆಕ್ಟಿವೇಟ್ ಆಗುತ್ತೆ. ಅವಾಗ 50% ಡ್ರೈವರ್ ನಂಬರ್ ಕೆಲಸ ಮಾಡ್ತಾ ಇರುತ್ತೆ, 50% ಕಂಡಕ್ಟರ್ ನಂಬರ್ ಕೆಲಸ ಮಾಡ್ತಾ ಇರುತ್ತೆ. ಆ ನೇಚರ್ ಇರುತ್ತೆ ನಿಮ್ಮಲ್ಲಿ ಅಂತ. ಅವಾಗ ನೀವು ಮ್ಯಾಚ್ ಮಾಡಿ ನೋಡಿ, ಫ್ರೆಂಡ್ಲಿ ಇದೆಯಾ ನಾನ್ ಫ್ರೆಂಡ್ಲಿ ಇದೆಯಾ, ನಿಮ್ಗೆ ಒಂದು ಐಡಿಯಾ ಬರುತ್ತಲ್ವಾ ಯಾಕೆ ಈ ತರ ಅಂದ್ರೆ ಆಗ್ತಾ ಕಂಡಕ್ಟರ್ ಇದೆ. ನಂಬರ್ನೇ 35 ಎಬೋ ಕಂಡಕ್ಟರ್ ಕಂಡಕ್ಟರ್ ನಂಬರ್ನೇ ನಂಬರ್ನ ತಗೊಳ್ಬೇಕು. ಮ್ಯಾಚ್ ಮಾಡಿ ನೋಡ್ಕೋಬೇಕು ಅಂತ ನಾನು ಹೇಳೋದಷ್ಟೇ. ಓಕೆನಾ? ಇದರಲ್ಲಿ ಕೆಲವು ನಂಬರ್ಸ್ ಹೇಳ್ತೀನಿ, ಬರ್ಕೊಳ್ಳಿ. ಯಾರ್ಯಾರು ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ನೋಡೋದಾದ್ರೆ 8 ಅವ್ರಿಗೆ ಆಗಲ್ಲ. ಅಂತೆ ಸರ್, ನೀವು ಫೋನ್ ಮಾಡ್ಬಿಡಿ ಸರ್ ದಯವಿಟ್ಟು, ನನಗೆ ಡೈರೆಕ್ಟ್ ಆಗಿ ಹೇಳ್ಕೊಟ್ಬಿಡ್ತೀನಿ ಎಲ್ಲ. ಅಯ್ಯೋ, ನಾನು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಇಂದ, ಜಾಯ್ನ್ ಆದಾಗಿಂದ. ಸರ್, ನಿಮ್ಮ ವೈಯಕ್ತಿಕ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ವೈಯಕ್ತಿಕನೇ ಇಲ್ಲಿ ಹೇಳಕ್ ನಿಂತ್ರೆ ನಾನು 200 ಜನ ನಮ್ಮ ಗ್ರೂಪಲ್ಲಿ ಟೋಟಲ್ ಆಗಿ ನೋಡ್ತಾ ಇರೋದು. ಎಲ್ಲರಿಗೂ ನಾನು ಎಲ್ಲಿಂದ ಹೇಳಕ್ಕಾಗುತ್ತೆ ಸರ್? ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ, ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ಕೊಡ್ತಾ ಇರೋದಲ್ವಾ ಸರ್. ಹಂಗೆ ಬೇಗ ಪೇಯ್ಡ್ ಕ್ಲಾಸಿಗೆ ಬರ್ತಿರಲ್ಲ ಬಿಡಿ, ಅವಾಗೆಲ್ಲ ಇನ್ನೂ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಯಾಕೆ ತಲೆ ಕೆಡಿಸ್ಕೊಂತೀರಿ ಅಲ್ವಾ? 8 ಅವ್ರದ್ದು ಆಗಲ್ಲ ಅಂತ ಹೇಳ್ತೀವಿ, ಆಂಟಿ ಡ್ರೈವರ್ ಕಂಡಕ್ಟರ್ ಅಂತ ಹೇಳ್ತೀವಿ. 4 ಆಗಲ್ಲ, 1 ಕೂಡ ಆಗಲ್ಲ, ಆಂಟಿ ಡ್ರೈವರ್ ಕಂಡಕ್ಟರ್ ಅಂತ ಹೇಳ್ತೀವಿ, ಬರ್ಕೊಳ್ಳಿ. ಮತ್ತೆ 3 ಕೂಡ ಆಗಲ್ಲ, ಆಂಟಿ ಡ್ರೈವರ್ ಕಂಡಕ್ಟರ್ ಅಂತ ಹೇಳ್ತೀವಿ. 2 ಕೂಡ ಆಗಲ್ಲ. ಇದು ಸುಮ್ಮನೆ ನಿಮ್ಮ ಮಾಹಿತಿ ಕೊಡ್ತಾ ಇದ್ದೀನಿ. 9 ಕೂಡ ಅಪೋಸಿಟ್ ಆಗತ್ತೆ. 29 ಕೂಡ ಸರ್ ಅದೇನ್ 2 ಮತ್ತೆ 4 36 ಆದ್ಮೇಲೆ ಹೇಳಿದ್ರಲ್ಲ sir? 24 ಅಲ್ಲ ಸರ್, 88 48 18 36 ಆಮೇಲೆ 2 36 27 ಮೇಡಮ್, ಸ್ಲೋ ನಂಬರ್ ಅಂತ ಹೇಳ್ತೀವಿ. ಅಲ್ಲ, 27. 24 ಆಗಲ್ಲ, Okay. ಮ್ಯಾಚ್ ಆಗಲ್ಲ. ಓಕೆ ಸರ್, ಮಂತೇಶ್ ಸರ್, ಸೂಪರ್, ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರ, ಥ್ಯಾಂಕ್ ಯು. 94 ಕೂಡ ಆಪೋಸಿಟ್ ನಂಬರ್ ಆಗಲ್ಲ. 29 ಕೂಡ ಮ್ಯಾಚ್ ಆಗಲ್ಲ. 92 ಸೇಮ್, ಮ್ಯಾಚ್ ಆಗಲ್ಲ. ಆಪೋಸಿಟ್ ಹೆಂಗ್ ಬಂದ್ರು ಮ್ಯಾಚ್ ಆಗಲ್ಲ. ಓಕೆನಾ? 4 ಕೂಡ ಪರ್ಮನೆಂಟ್ ರಿಲೇಶನ್ಶಿಪ್ಗೆ ಆಗಲ್ಲ. 8 ಕೂಡ ಪರ್ಮನೆಂಟ್ ರಿಲೇಶನ್ಶಿಪ್ಗೆ, ಪರ್ಮನೆಂಟ್ ಫ್ರೆಂಡ್ಶಿಪ್ಗೆ ಆಗಲ್ಲ. ಇದನ್ನ ಹೆಂಗ್ ನೋಡ್ತೀವಿ ಅಂತ ಹೇಳಿದ್ರೆ ಸರ್, ನೋಡಿ, ಒಂದು ಮದುವೆಗೆ, ಯಾಕೆಂದ್ರೆ ಲೈಫ್ ಟೈಮ್ ಜೊತೆಲಿ ಇರ್ಬೇಕಾಗಿರೋಂಥ ವಿಚಾರ. ಮತ್ತೊಂದು ಯಾವ್ದಾದ್ರು ಬಿಸ್ನೆಸ್ ಮಾಡುವಾಗ ಪಾರ್ಟ್ನರ್ಶಿಪ್ಗೆ, ಲೈಫ್ ಟೈಮ್ ಬಿಸ್ನೆಸ್ ನಡಿಬೇಕು ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಇರೋ ನಂಬರ್ ಕೂಡ ಚೆಕ್ ಮಾಡ್ಕೋಬೇಕಲ್ವಾ? ಮತ್ತೆ ಫ್ರೆಂಡ್ ಸರ್ಕಲ್ ಮಾಡುವಾಗ ಕೂಡ ಅಷ್ಟೇ, ಈ ಆಪೋಸಿಟ್ ಮೆಂಟಾಲಿಟಿ ಇದ್ದಾಗ ಏನಾಗುತ್ತೆ, ಕ್ಲಾಶಸ್ ಆಗ್ತಾ ಇರುತ್ತೆ ಅಂತ. ಓಕೆನಾ? ಸೊ ಆ ವಿಚಾರದಲ್ಲಿ ಇದನ್ನ ನೋಡ್ಕೋಬಹುದು. ಇದು 98 ಆಗುತ್ತೆ ಸರ್. 98 ಏನ್ ಹೇಳಿ? 8 ನ್ಯೂಟ್ರಲ್ ಅಲ್ವಾ ಸರ್? 8 ನ್ಯೂಟ್ರಲ್ ಇರುತ್ತೆ 9ಗೆ. ಸೊ ನೋಡಿ ಸರ್, 9 ಅವ್ರಿಗೆ ಮಾತ್ರ ನಾನ್ ಪ್ರೆಡಿಕ್ಟಬಲ್ ಅಂತ ಹೇಳ್ತೀವಿ ಸರ್. ಯಾಕೆಂದ್ರೆ ಅವರು ಯಾವಾಗ ಬೇಕಾದ್ರೂ ಹೈಕ್ ಆಗ್ತಾರೆ, ಯಾವಾಗ ಬೇಕಾದ್ರೂ ಡೌನ್ ಆಗ್ತಾರೆ. ಸೊ 9ನ ನಾನೇ ಅಂತಲ್ಲ, ಮಂಗಳನ್ನ ಜಾಸ್ತಿ ಪ್ರೆಡಿಕ್ಟ್ ಆಗಲ್ಲ. ಅವ್ರು ಹೆಂಗೆ 8 ಅವ್ರಿಗೆ, ಯಾಕೆಂದ್ರೆ 8 ಅವ್ರಿಗೆ ತಾಳ್ಮೆ ಇರುತ್ತೆ. ಸೊ ಮ್ಯಾನೇಜ್ ಆಗುತ್ತೆ, ಆಗದೆ ಇರೋ ಪರಿಸ್ಥಿತಿ ಏನಿಲ್ಲ ಅಂತ, ತೀರಾ ಆಗಲ್ಲ ಅನ್ನಂಗೂ ಇಲ್ಲ ಸರ್. ಓಕೆನಾ? ಓಕೆ, ಇವತ್ತಿನ ಕ್ಲಾಸ್ ಹೇಗಿತ್ತು? ಒಂದು ಮಾತಲ್ಲಿ ಹೇಳೋದಾದ್ರೆ ಕಲಿಕೆ ಹೇಗಿತ್ತು ಸೂಪರ್ ಆಗಿತ್ತು ಸರ್. ಬಹಳ ಚೆನ್ನಾಗಿತ್ತು ಸರ್ ಇವತ್ತು. ಸರ್? ಚೆನ್ನಾಗಿದೆ, ಬಹಳ ಚೆನ್ನಾಗಿತ್ತು ಸರ್ ಇವತ್ತು. ನಾನು ಅದನ್ನೇ ಸರ್, ಬಹಳ ಚೆನ್ನಾಗಿತ್ತು ಅಂತ ಇಲ್ಲೇ ಹೇಳ್ತೀರಿ. ಅದೇ ಒಂದು ವಿಡಿಯೋ ಮಾಡಿಬಿಡಿ ಸರ್ ಅಂದ್ರೆ ಮಾತ್ರ ಯಾರು ಮಾಡಿರೋದೇ ಇಲ್ಲ. ಯಾಕೆ ಮುಖ ತೋರ್ಸಕ್ ಬೇಜಾರ ಇಲ್ಲ ಏನು? ನಮ್ಮ ಕಲಿಕೆ ಈಗ ನಾವ್ ಹೇಳ್ಕೊಡ್ತಾ ಇರೋದು ಕ್ಲೀನಾಗಿ ಅರ್ಥ ಆಗ್ತಿದ್ಯಾ ಇಲ್ಲೋ? ಅದ್ರ ಬಗ್ಗೆ ಒಂದು 2 ಮಾತಲ್ಲಿ ಹಂಗೇನಿಲ್ಲ ಸರ್. ಸರ್, ಏನಾಗುತ್ತೆ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಏನ್ ಮೆಸೇಜ್ ಮಾಡ್ತೀರಾ, ನೀವ್ ಏನ್ ಗ್ರೂಪ್ ಅಲ್ಲಿ ಹಾಕ್ತಿರಲ್ಲ, ಅದು ಇನ್ನೊಬ್ರಿಗೆ ಪ್ರೇರಣೆ ಆಗ್ಲಿ, ಅವ್ರಿಗೂ ಕಲೀಲಿ ಅನ್ನೋ ಉದ್ದೇಶ ಅಷ್ಟೇ ಸರ್. ಓಕೆ, ನಿಮ್ಗೆ ಅಟ್ಲೀಸ್ಟ್ ಗುರು ಭಕ್ತಿ ಅಂತ ಇದ್ರೆ ಅದನ್ನ ಮಾಡಿದಾಗ ನಿಮ್ಮ ಗುರು ಏನೇ ಸಮಸ್ಯೆಗಳಿದ್ರು ಕ್ಲಿಯರ್ ಆಗ್ತದೆ ಅಂತ. ಓಕೆ ಓಕೆ, ಮಾಡಿ ಎಲ್ಲ ಈಸಿಯಾಗಿ ಅರ್ಥ ಆಗ್ತಿದ್ಯಾ? ಎಲ್ಲ ಈಸಿಯಾಗಿ ಅರ್ಥ ಆಗ್ತಿದ್ಯಾ? ಯಾರು ಮಾತಾಡಕ್ಕಾಗಲ್ಲ, ಒಂದ್ ಮೆಸೇಜ್ ಮಾಡಾದ್ರೂ ತಿಳಿಸಿ ಅಂತ ಕೇಳ್ಕೊತೀನಿ. ಖಂಡಿತವಾಗಿ ನಾಳೆ ಇಷ್ಟು ನಿಧಾನಕ್ಕೆ ಪದೇ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್.
ಮೇಡಮ್ ಹೇಳ್ತೀನಿ ಕೇಳಿ, ನಾವು ಈಗ ಏನಾದ್ರು ಒಂದು ಹೇಳ್ಕೊಡಕ್ ಬಂದಿದೀವಿ ಅಂದ್ರೆ ಫಸ್ಟ್ ನಮ್ಮಲ್ಲಿ ಅದು ಇದೆಯಾ ನೋಡ್ಕೋಬೇಕಲ್ವಾ. ಎಸ್ ಸರ್. ನಮ್ಮಲ್ಲಿ ಅದಿದ್ರೆ ಮಾತ್ರ ಇನ್ನೊಬ್ರಿಗೆ ನಾವು ಹೇಳ್ಕೊಡಕ್ ಸಾಧ್ಯವಾಗತ್ತೆ. ನಮ್ಮಲ್ಲೇ ತಾಳ್ಮೆ, ಆ ಒಂದು ಇದು ನಂಬಿಕೆ, ಆ ಒಂದು ಒಂದು ಈಗ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅದನ್ನೆಲ್ಲ ನಾನ್ ಪಾಲಿಸ್ತಾ ಇರೋದನ್ನೇ ನಾನು ನಿಮ್ಗೆ ಹೇಳಂತದ್ದು. ನಾನ್ ಪಾಲಿಸ್ದೆ ನಿಮ್ಗೆ ಹೇಳಿದ್ರೆ ಅದು ತಪ್ಪಾಗತ್ತೆ. ಏನ್ ಹೇಳಿ, ನಾನು ಪಾಲಿಸ್ದೆ ನಿಮ್ಗೆ ಹೇಳ್ಕೊಡಕ್ ಬಂದ್ರೆ ಅದು ನನ್ನ ತಪ್ಪಾಗತ್ತೆ. ಆ ಕೆಲಸ ನಾವು ಮಾಡಬಾರ್ದು. ಗುರುಸ್ಥಾನದಲ್ಲಿ ಬಂದ್ಮೇಲೆ ನಮ್ದೇ ಆದ ಕೆಲವೊಂದು ಪದ್ಧತಿಗಳಿರುತ್ತೆ, ಅದನ್ನ ನಾವು ನೆರವೇರಿಸ್ಕೊಂಡು ಹೋದ್ರೇನೆ ನಮಗೂ ಅದು ಒಲಿವೆ ಜಾಸ್ತಿ ಆಗತ್ತೆ ಅಂತ. ಓಕೆನಾ? ನಿಮ್ ಮಾತ್ ಕೇಳ್ತಾ 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 ನಮಗೂ ಅದೇ ಪ್ರಾಕ್ಟೀಸ್ ಆಗ್ತಾ ಇದೆ ಸರ್. ನಾನು ಯಾವಾಗ್ಲೂ ಹೇಳೋದು ಇಷ್ಟೇ ಮೇಡಮ್, ಎಷ್ಟು ಒಳ್ಳೇದನ್ನ ನೋಡ್ತಾ ಇರ್ತೀವಿ, ಎಷ್ಟು ಒಳ್ಳೆಯವ್ರ ಸಂಘದಲ್ಲಿ ಇರ್ತೀವಿ, ಎಷ್ಟು ನಾ ಹೇಳ್ತೀನಲ್ಲ, ನಾವು ಜನ ಯಾವ ಒಂದು ಜನರ ಮಧ್ಯೆ ಇರ್ತೀವಲ್ವಾ, ಅದು ಆ ರೀತಿನೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ಸತ್ಸಂಗದಲ್ಲಿ ಇದ್ದಾಗ ಅದ್ರ ಬಲ, ಎನರ್ಜಿ ಜಾಸ್ತಿ ಇದೆ. ನಾನು ಹೇಳ್ತಾ ಇರ್ತೀನಿ, ಇವತ್ತು ವಿಡಿಯೋ ಆನ್ ಮಾಡಕ್ಕೆ ಸ್ವಲ್ಪ ಜನ ಹಿಂಜರಿತಾ ಇರ್ತಾರೆ. ಆ ವಿಡಿಯೋ ಆನ್ ಮಾಡೋದ್ರಿಂದ ಇಲ್ಲಿ ಎಷ್ಟು ಜನ ಕುತ್ಕೊಂಡು ಕಲಿತಾ ಇರ್ತೀವಿ, ಇಷ್ಟು ಜನರ ಮೆಂಟ್ಯಾಲಿಟಿ, ಒಂದು ಪಾಸಿಟಿವ್ ವೈಬ್ಸು ಅವ್ರಿಗೂ ಕೂಡ ಅದು ಈಸಿಯಾಗಿ ಬರುತ್ತೆ. ಯಾರು ವಿಡಿಯೋ ಆನ್ ಮಾಡಿ ಕಲಿತಾರೆ ನೋಡಿ, ಸತ್ಸಂಗದಲ್ಲಿ ಕುತ್ಕೊಂಡು ಕಲಿಯುವಾಗ ಮುಖ ಮುಖ ನೋಡ್ತಾ, ಅಂದ್ರೆ ನನ್ನ ಮುಖ ಅಂತ ಅಲ್ಲ, ಯಾರದೇ ಒಂದು ಒಂದು ಕಮ್ಯುನಿಟಿಲಿ ಕಲಿತುವಾಗ ಎಲ್ಲರ ಎನರ್ಜಿ ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗತ್ತೆ. ಸೊ ಆ ಉದ್ದೇಶಕ್ಕೂ ನೀವು ವಿಡಿಯೋ ಆನ್ ಮಾಡಿದ ತಕ್ಷಣ ನನಗೇನು ಎಕ್ಸ್ಟ್ರಾ ಬರೋಂಥದ್ದೇನಿಲ್ಲ, ನಿಮ್ಗೆ ಆ ಒಂದು ಕನೆಕ್ಷನ್ ಸಿಗುತ್ತೆ ಈಸಿಯಾಗಿ, ಕಲಿಕೆ ಬಹಳ ಸುಲಭ ಆಗತ್ತೆ. ಇದು ನನ್ನ ಉದ್ದೇಶ ಅಷ್ಟೇ. ಓಕೆ, ಬಟ್ ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಿಮ್ಮಂತ ಗುರುಗಳು ನಮ್ಮ ಮುಖ ನೋಡಿದಾಗ ನಮ್ಮಲ್ಲೂ ಪಾಸಿಟಿವಿಟಿ ಬರುತ್ತೆ ಸರ್. ಬರುತ್ತೆ, ಅದನ್ನ ತಗೊಳ್ಳಿ. ಅದನ್ನೇ ನಾನು ಹೇಳ್ತಾ ಇರೋದು, ಒಂದು ಕನೆಕ್ಟಿವಿಟಿ ಸಿಗುತ್ತೆ. ನಮ್ಮ ಎನರ್ಜಿ ನಿಮಗೆ ಬರುತ್ತೆ, ನಿಮ್ಮಲ್ಲಿ ಒಳ್ಳೆ ಎನರ್ಜಿ ಇದ್ರೆ ಅದು ಕಮ್ಯುನಿಟಿಲಿ, ಈಗ ಒಂದು ಒಂದು ಜಾಗದಲ್ಲಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಒಳ್ಳೆ ರೆಪೋ ಬಿಲ್ಟ್ ಆಗುತ್ತೆ. ಈಗ ಒಂದು ಸ್ಟೇಡಿಯಂಗೆ ಹೋಗ್ತೀವಿ ಅನ್ಕೊಳ್ಳಿ, ಸ್ಟೇಡಿಯಂ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಒಬ್ಬೊಬ್ರು ಚಪ್ಪಾಳೆ ಒಂದೊಂದ್ಸರಿ ಬರ್ತಾ ಇರುತ್ತೆ, ಎಲ್ಲರೂ ಗಮನಿಸಿರ್ತೀರಲ್ವಾ. ಅದೇ ಒಂದು 10 ನಿಮಿಷ ಆದ್ಮೇಲೆ ನೋಡಿ, ಎಲ್ಲಾರು ಚಪ್ಪಾಳೆ ಅಟ್ ಎ ಟೈಮಲ್ಲಿ ಒಂದೇ ಸರಿ ಬರುತ್ತೆ. ಹೇಗ್ ಬರುತ್ತೆ? ವಿನ್ ಆದಾಗ. ವಿನ್ ಅಂತ ಅಲ್ಲ, ಎಲ್ಲಾರು ಅಟ್ ಎ ಟೈಮಲ್ಲಿ ಚಪ್ಪಾಳೆ ಹೊಡಿತಾರೆ. ಗೊತ್ತಾ, ಫಸ್ಟ್ ಹೋದಾಗ ಒಬ್ಬೊಬ್ರು ಚಪ್ಪಾಳೆ ಒಂದೊಂದ್ಸರಿ ಬರ್ತಾ ಇರುತ್ತೆ, ಒಂದು 10 ನಿಮಿಷ. ಆಮೇಲೆ ಏನಾಗುತ್ತೆ, ಈ ಪ್ರತಿಯೊಬ್ರು ಅಟ್ ಎ ಟೈಮಲ್ಲಿ ಚಪ್ಪಾಳೆ ಹೊಡಿತಾರೆ. ಇದನ್ನ ಯಾರು ಗಮನಿಸಿದ್ರಿ? ಓಲಿ ಭಜನಾ ಮಂಡಲಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಭಜನಾ ಮಂಡಲಿಗಳಲ್ಲಿ ಹೋಗ್ದಾಗೂ ಕೂಡ ಎಲ್ಲಾರು ಚಪ್ಪಾಳೆ ಒಂದೇ ತರ ಬರುತ್ತೆ. ಹೆಂಗ್ ಬರುತ್ತೆ? ಒಬ್ಬೊಬ್ರು ಮನಸ್ಥಿತಿ ಒಂದೊಂದ್ ತರ ಇದೆ, ಆದ್ರೆ ಅಲ್ಲಿ ಹೋದಾಗ ಮಾತ್ರ ಹೇಗ್ ಚೇಂಜ್ ಆಗುತ್ತೆ, ಕನೆಕ್ಷನ್ ಬಿಲ್ಟ್ ಆಗತ್ತೆ. ಆ ಒಂದು ಕನೆಕ್ಷನ್ ಬಿಲ್ಟ್ ಆಗುತ್ತೆ, ರಾಗ ಅನ್ನೋ ತರ ಅವ್ರಿಗೆ ನಾವು ಮತ್ತೆ ಮತ್ತೆ ಮ್ಯಾಚ್ ಆಗ್ತಾ ಇರ್ತೀವಿ. ಮ್ಯಾಚ್ ಆಗುತ್ತೆ. ಅದು ರೆಪೋ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಅದು ಕೂಡ ಈ ನಮ್ಮ ಪೇಯ್ಡ್ ಕ್ಲಾಸಲ್ಲಿ ಅದು ಕೂಡ ಹೇಳ್ಕೊಡ್ತೀವಿ. ಒಬ್ಬರ ಜೊತೆ ಕುಂತಾಗ ಅವ್ರನ್ನ ನೀವು ಮಾತಾಡಿಸ್ದೇನೆ ನಿಮ್ಮ ಕಡೆ ಹೇಗೆ ಅವರು ತಿರುಗಿ ಮಾತಾಡಬೇಕು ಅದು ಕೂಡ ಬರುತ್ತೆ ನೆಕ್ಸ್ಟ್ ಪೇಯ್ಡ್ ಕ್ಲಾಸಲ್ಲಿ. ಯಾಕೆಂದರೆ ಕ್ಲೈಂಟ್ಸ್ ಬರ್ತಾರಲ್ಲ, ಅವ್ರ ಕಷ್ಟ ಸುಖಗಳನ್ನ ಬಾಯಿ ಬಿಟ್ಟು ಹೇಳ್ಕೊಳಕ್ಕೆ ಕೆಲವ್ರಿಗೆ ಅಂಜಿಕೆ ಇರುತ್ತೆ. ನಮ್ಮ ಹತ್ರ ಮಾತಾಡ್ತಾ ಅವರು ಕ್ಲೋಸ್ ಆದಾಗ ಈಸಿಯಾಗಿ ಪ್ರತಿಯೊಂದು ಹೇಳ್ಕೊಂಡಾಗ ನಾವು ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ರೆಪೋ ಬಿಲ್ಡಿಂಗ್ ಅಂತ ಅದೊಂದು ಕಾನ್ಸೆಪ್ಟ್ ಬರುತ್ತೆ. ಓಕೆನಾ? ಯಾರು ಈಗ ನಿಮ್ಗೆ ಒಬ್ಬರು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಾಗಿಂಗ್ ಹೋಗ್ತಾ ಇರ್ತೀರಿ, ಅವ್ರ ಜೊತೆ ನೀವು ಮಾತಾಡಬೇಕು ಅಂದ್ರೆ ನೀವು ಮಾತಾಡ್ಸೋ ಅವಶ್ಯಕತೆ ಇಲ್ಲ. ಅವರು ಸಮಾನ ಸ್ವಲ್ಪ ಹೋದಾಗ ಆಟೋಮೆಟಿಕ್ ಆಗಿ ಅವ್ರಿಗೂ ನಿಮ್ಗೂ ಒಂದು ಕನೆಕ್ಷನ್ ಬೆಳೆಯುತ್ತೆ. ಅವ್ರಾಗ ಅವರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದೊಂದು ಒಳ್ಳೆ ಕಾನ್ಸೆಪ್ಟ್ ಕೂಡ ಇದೆ ನಮ್ಮ ಕ್ಲಾಸಲ್ಲಿ. ಇದು ಕೂಡ ಕ್ಲಾಸಸ್ ಅಲ್ಲಿ ಎಲ್ಲರಿಗೂ ಬರುತ್ತೆ. ಓಕೆ ಸರ್, ಎಲ್ಲರೂ ಒಂದೇ ಮಾತಲ್ಲಿ ಹೇಳೋದಾದ್ರೆ ಒಂದು ನಿಮಿಷ ಏನೇನು ಹೇಳಿ, ಆಮೇಲೆ ಮೇಯ್ನು ನಾನು ಹೇಳಿರತಕ್ಕಂಥದ್ದು, ನೈಟ್ ಮನೆಗುವಾಗ ಬೆಳಗ್ಗೆ ದಯವಿಟ್ಟು ಯಾರು ಮರಿಬೇಡಿ. ಈ 5 ದಿವಸ ಕಂಪಲ್ಸರಿ ಮಾಡಿ. 5ನೇ ದಿವಸ ನಿಮ್ಗೆ ಆ ರಿಸಲ್ಟ್ ಗೊತ್ತಾಗತ್ತೆ, ನಿಮ್ಗೆ ಗೊತ್ತಾಗತ್ತೆ. ಓಕೆನಾ? ಓಕೆ, ನಾಳೆ ಮತ್ತೆ ನಾಡಿದ್ದು ರೆಕಾರ್ಡಿಂಗ್ ಸಿಗಲ್ಲ. ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇದ್ರಿ, ನಾಳೆ ನಾಡಿದ್ದು ಲೈವ್ ಕ್ಲಾಸ್ ಅಟೆಂಡ್ ಮಾಡಿ ಪ್ಲೀಸ್. ಓಕೆ, ನಾಳೆ ನಾಡಿದ್ದು ಇನ್ನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ನಾಳೆ ಬರೋವಾಗ 5 ಜನದ್ದು ಮಿನಿಮಮ್ ಡೇಟ್ ಆಫ್ ಬರ್ತ್ ನ ಗ್ರಿಡ್ ಮಾಡಿ ತರಬೇಕು. ಓಕೆ ಓಕೆ ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾಪಿ ನೈಟ್. ಯಾರ್ದಾರ ಡೌಟ್ ಇದ್ರೆ ಇವಾಗ ಕೇಳಿ. ಇವಾಗ ಇನ್ನೊಂದ್ ಸ್ವಲ್ಪ ಟೈಮ್ ಇರುತ್ತೆ, ಇರ್ತೀನಿ, ಬೇಕಾದ್ರೆ ಹೇಳ್ಕೊಡ್ತೀನಿ ಏನಾದ್ರು ಡೌಟ್ ಇದ್ರೆ. ಮತ್ತೆ ಈಗ ಇಲ್ಲಿ ಮೆಸೇಜ್ ಮಾಡೋದಲ್ಲ ಮುಖ್ಯ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ಬೇಕು, ಗ್ರೂಪ್ ಗಳಲ್ಲಿ ಮೆಸೇಜ್ ಮಾಡ್ಬೇಕು. ಅದು ಬೇಕಾಗಿರೋದು ನನಗೆ. ಇಲ್ಲಿ ಮೆಸೇಜ್ ಗಿಂತ ವಾಟ್ಸಪ್ ಅಲ್ಲಿ ಬರ್ಬೇಕು ಮೆಸೇಜ್ಗಳು. ಓಕೆ, ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಇವಾಗ ಕೇಳಿ, ಹೇಳ್ಕೊಡ್ತೀನಿ. ಫ್ರೀ ಆಗಿದ್ರು ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ಈಗ. ಹೇಳಿ ಸರ್. 5 ನಂಬರ್ಗೆ ಇದು ನ್ಯೂಟ್ರಲ್ ನಂಬರ್ 9-8 ಬರ್ತೈತಲ್ಲ ಸರ್, ಆ ಗ್ರಿಡ್ ನಾಗ 9-8 ಹಾಕಿರ್ತೀವಲ್ಲ, ಅಂದ್ರ ಅವು ಫಲ ಏನು ಕೊಡಲ್ಲ ಸರ್ ಅವು? ಅಂದ್ರೆ ಕೊಡುತ್ತೆ. ಗ್ರಿಡ್ ಅಲ್ಲಿ ನಿಮ್ಗೆ ಎಷ್ಟು ನಂಬರ್ಸ್ ಬಂದಿದೆ ಅದಷ್ಟು ನೋಡಿ. ನ್ಯೂಟ್ರಲ್ ನಾವು ಬರೀ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಮತ್ತೆ ನಮ್ಮ ಮ್ಯಾಚಿಂಗ್ ಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಗ್ರಿಡ್ ಅಲ್ಲಿ ನಿಮ್ಗೆ ಯಾವ್ಯಾವ ನಂಬರ್ ಬಂದಿದೆ ಆ ನಂಬರ್ಗಳ ಕೆಲಸ ಅದು ಮಾಡೇ ಮಾಡುತ್ತೆ.
ಓಕೆನಾ? ಸರ್. ಗ್ರಿಡ್ಗೂ ಈ ಈಗ ಮ್ಯಾಚಿಂಗ್ ಅಂದ್ರೆ ನಂಬರ್ಗೂ ಫ್ರೆಂಡ್ಲಿ ನಾನ್ ಫ್ರೆಂಡ್ಲಿ ನಂಬರ್ಗೂ ನೀವು ಲಿಂಕ್ ಮಾಡ್ಕೊಳಕ್ ಹೋಗ್ಬೇಡಿ. ಅದ್ರ ಟೈಮ್ ಬಂದಾಗ ನಿಮ್ಗೆ ಇನ್ನೂ ಬರುತ್ತೆ ಸರ್. ಒಂದು ದಿವಸದ ಆ ದಿನದ ಎನರ್ಜಿ ಏನು ಅಂತ ಕೂಡ ಚೆಕ್ ಮಾಡ್ಬೋದು. ಅದನ್ನು ಹೇಳ್ಕೊಡ್ತೀನಿ. ಸರ್ ಈ ಆ ವರ್ಷದ ಎನರ್ಜಿ ಗ್ರಿಡ್ ಏನು. ಒಳಗ ಈ ಗ್ರಿಡ್ ಒಳಗ ಖಾಲಿ ಬಾಕ್ಸ್ ಇರ್ತಾವಲ್ಲ ಸರ್, ಅವ್ದು ಅದಕ್ಕೆ ನೀವು ರೆಮಿಡಿ ಮಾಡ್ಕೋಬೇಕು ಸರ್. ಅದಕ್ಕೆ ರೆಮಿಡಿ ಮಾಡ್ಕೋಬೇಕು. ಮತ್ತೆ ಇನ್ನೂ ಕೆಲವು 3 ನಂಬರ್ ಆ್ಯಡ್ ಆಗುತ್ತೆ. ಅದಕ್ಕೆ 2 ರಿಂದ 3 ನಂಬರ್ ಲಕ್ಕಿ ನಂಬರ್ಸ್ ಬರುತ್ತೆ. ಅದನ್ನ ಮ್ಯಾಚ್ ಮಾಡೋದು. ಇದನ್ನ ಯಾವ ರೀತಿ ನೀವು ನಾಳೆ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ ನಿಮಗೆ. ಅದನ್ನು ಕೂಡ ಕಲ್ತ್ಕೊಳ್ಳಿ. ಇದು ಮೇಯ್ನ್ ನೀವು ನೋಡ್ಬೇಕಾಗಿರೋದು ನಿಮ್ಮ ಕಾಂಬಿನೇಷನ್ಗಳು ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಇದಿರೋದು. ಓಕೆ, ನಿಮ್ಗೆ ಥ್ಯಾಂಕ್ ಯು ಸರ್. ಬೇರೆ ಏನಾದ್ರೂ ಡೌಟ್ ಇದೆಯಾ ಇವತ್ತಿನ ಕಲ್ತಿರೋದ್ರಲ್ಲಿ? ಸರ್ 5ನೇ ನಂಬರ್ಗೆ ಹ್ಮ್ 9ನೇ ನಂಬರ್ ಬಂದು ನ್ಯೂಟ್ರಲ್ ಆಗುತ್ತೆ. ಹೌದು ಅದೇ 9ನೇ ನಂಬರ್ಗೆ 5ನೇ ನಂಬರ್ ಫ್ರೆಂಡ್ಲಿ ಆಗುತ್ತೆ. ಸರ್. ರಾಜನಿಗೆ ಎಲ್ಲಾರ್ಗೂ ರಾಜ ಬೇಕು. ರಾಜನ್ಗೆ Yes, ಯಾರು sir, ಬೇಕು ಹೌದು. ಬೇಡ ಅನ್ನೋದು ರಾಜಂಗ್ ಮಾತ್ರ ಡಿಸೈಡ್ ಅಲ್ವಾ? ಎಸ್ ಸರ್, ಎಸ್ ಸರ್, ಎಸ್. ಓಕೆ, ಓಕೆ. ಅರ್ಥ ಮಾಡ್ಕೊಳ್ಳಿ. Okay. ಈಗ ಯುವರಾಜ 5 ಅನ್ನೋದೇನು ಬುಧ ಯುವರಾಜ. ಸೊ ಅವ್ರಿಗೆ ಏನ್ ಹೇಳಿ, ಅವ್ರಿಗೆ ಬೇಕು ಬ್ಯಾಲೆನ್ಸಿಂಗ್ ನಂಬರ್. ಬ್ಯಾಲೆನ್ಸಿಂಗ್ number. ಬಟ್ ಅವ್ರಿಗೆ ಬೇಕಾ ಬೇಡವಾ ಅಂತ ಅವ್ರಿಗೆ ಬಿಟ್ಟಿದ್ದಲ್ವಾ? ಎಸ್ ಸರ್, ನಾನ್ ಹೌದು. ನಿಮ್ಮನ್ನ ಇಷ್ಟಪಡ್ತೀನಿ, ನೀವು ನಾನು ಇಷ್ಟಪಡ್ಬೇಕು ಅಂತ ಏನ್ ರೂಲ್ಸ್ ಇಲ್ವಲ್ಲ ಸರ್? ಎಸ್ ಸರ್, ಎಸ್ ಹೌದು. ಓಕೆ, ಓಕೆ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೈನ್. ದಯವಿಟ್ಟು ಎಲ್ಲರೂ ಗ್ರೂಪ್ ಅಲ್ಲಿ ಒಂದೊಂದು ಮೆಸೇಜ್ ಮಾಡೋದನ್ನ ಮರಿಬೇಡಿ. ನಾಳೆ ನಾಡಿದ್ದು ದಯವಿಟ್ಟು ಲೈವ್ ಕ್ಲಾಸ್ನ ಅಟೆಂಡ್ ಮಾಡಿ. ತುಂಬಾ ಇನ್ನೂ ಒಳ್ಳೊಳ್ಳೆ ಇಂಟಿಮೇಷನ್ಸ್ ಇರುತ್ತೆ. ಇವತ್ತು ನೀವೇನೇನು ಕಲ್ತಿದ್ರಿ ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಹಾಕಿ ಕೊಡಿ ಅಷ್ಟೇ. ಗ್ರೂಪಲ್ಲಿ ಹಾಕಿ. ಓಕೆ, ಸರ್ ಇದು ಹೇಳಿ ಮೇಡಮ್. ಸರ್ 8, 17, 26ಗೆ ಹೇಳ್ತಾ ಇದ್ರಿ. ನಾನು ಲಾಸ್ಟ್ ಎಂಡಿಂಗ್ ಅಲ್ಲಿ ಜಾಯ್ನ್ ಆದೆ. ಅವ್ರಿಗೆಲ್ಲ ಸಕ್ಸಸ್ ತುಂಬಾ ಲೇಟ್ ಆಗಿ ಸಿಗತ್ತೆ ಅಂತ ಹೌದು ಹೇಳಿ. ಹೌದು ಮೇಡಮ್, ಸಕ್ಸಸ್ ಲೇಟ್ ಅಂತ ಹೇಳ್ತೀವಿ ಅವ್ರಿಗೆ. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಹುಟ್ಟಿರತಕ್ಕಂಥವ್ರಿಗೆ ಮುಂದೆ ಹೋಗ್ತಾ ಬೆಳೀತಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಜಾಸ್ತಿ ಅಂತ ಹೇಳ್ತೀವಿ ಅವ್ರಿಗೆ. ನೀವು 1000 ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ ನಿಮಗೆ 200-300 ರೂಪಾಯಿ ಸಿಗೋದು ಕಷ್ಟ ಆಗಿರುತ್ತೆ. ಆ ಥರ ಒಂದು ಸಂಖ್ಯೆ ಆಗಿರುತ್ತೆ. ಮಹಾತ್ಮ ಅಲ್ವಾ, ಅವರು ಜಾಸ್ತಿ ಸ್ಲೋ ಅಂತ. ಇನ್ನೊಂದು ಏನಕ್ಕೆ ಸ್ಲೋ ಅಂತ ಹೇಳಿದ್ರೆ ಕೂಡ ಅವ್ರನ್ನ 1.5 ಲೆಗ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಒಂದು ಕಾಲು ಕುಂಟು ಅಂತ ಹೇಳ್ತೀವಿ, ಗೊತ್ತಾ? ಸೊ ಅದರಿಂದನೂ ಕೂಡ ನೋಡಿ, ಗ್ರಹಮಂಡಲದಲ್ಲೂ ಕೂಡ ಯಾರು ಜಾಸ್ತಿ ಸ್ಲೋ ಸುತ್ತೋದಂದ್ರೂ ಮಹಾತ್ಮನ ಗ್ರಹ ಒಂದೇ. ಓಕೆನಾ? ಇದೆಲ್ಲ ಇಂಟರ್ಲಿಂಕ್ಡ್. ಸೊ ಅವ್ರ ಕಷ್ಟ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತೀವಿ ಜೀವನದಲ್ಲಿ. ಓಕೆನಾ? ಇನ್ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಸರ್? ಅಂದ್ರೆ ಸಕ್ಸಸ್ ಪರ್ಮನೆಂಟ್ ಅಲ್ಲ ಸರ್? ಪರ್ಮನೆಂಟ್. ನಾನು ಹೇಳ್ತೀನಿ ಕೇಳಿ. ರಾಹು ಕೊಟ್ರೆ ಗ್ಯಾರಂಟಿ ಇಲ್ಲ, ಬೇರೆ ಯಾವ ಗ್ರಹಗಳು ಕೊಟ್ರೆ ಗ್ಯಾರಂಟಿ ಇಲ್ಲ. ಮಹಾತ್ಮ ಕೊಟ್ರೆ ಯಾರ ಕೈಲೂ ಕೀಳಕ್ಕಾಗಲ್ಲ. ಅದನ್ನ ಯಾರು ವಾಪಸ್ ತಗೊಳಕ್ ಆಗಲ್ಲ. ಅಷ್ಟು ಈಗ ನೀವೆಲ್ಲ ನೋಡಿರ್ತೀರ, ಸಾಡಸಾತಿ ನಡೆಯೋ ಟೈಮಲ್ಲಿ ಬರುವಾಗ ಕೊಟ್ಟಿದ್ರೆ ಹೋಗುವಾಗ ಕಿತ್ಕೊಂಡು ಹೋಗ್ಬಿಡ್ತಾರೆ, ಸರಿಯಾಗಿ ಉಳಿಸ್ಕೊಂಡಿಲ್ಲ ಅಂದ್ರೆ ಮಾತ್ರ. ಅದೇ ಹೋಗುವಾಗ ಕೊಟ್ರೆ ಲೈಫ್ ಟೈಮ್ ಯಾರು ಅವ್ರ ಹತ್ರ ತಗೊಳಕ್ಕಾಗಲ್ಲ ಅಂತ. ಅಷ್ಟು ಸ್ಟ್ರಾಂಗ್ ಆಗಿ ಬೆಳೀತಾರೆ ಅಂತ ಉದ್ದೇಶ. ಓಕೆನಾ? ಅಂದ್ರೆ ಅವ್ರಿಗೆ ಸಕ್ಸಸ್ ರೇಟ್ ಎಲ್ಲ 40-50 ಏಜ್ ನಂತರನೇನಾ ಸರ್ ಅವ್ರಿಗೆ? ಹೌದು ಮೇಡಮ್, ಹೌದು. ಲಾಂಗ್ ಲೈಫೇ. ಬಟ್ ಅವ್ರು ಅಷ್ಟುವರೆಗೂ ಹೇಳ್ತೀನಿ ಕೇಳಿ, ಎಷ್ಟು ನೀವು ಕ್ಲಿಯರ್ ಆಗಿರ್ತೀರಿ, ಎಷ್ಟು ಒಳ್ಳೆ ರೀತಿಯಲ್ಲಿ ಇರ್ತೀರಿ, ಒಳ್ಳೆ ಸತ್ಸಂಗದಲ್ಲಿ ಇರ್ತೀರಿ, ಒಳ್ಳೆ ಚಿಂತನೆ ಮಾಡ್ತಾ ಇರ್ತೀರಿ, ಒಳ್ಳೆ ದೈವಿಕವಾಗಿರ್ತೀರಿ, ಅಂಥವ್ರಿಗೆ ಸಕ್ಸಸ್ ಜಾಸ್ತಿ ಇರುತ್ತೆ. ನಾನು 8ನೇ ನಂಬರಲ್ಲಿ ಇದ್ದಾಗ ಬಹಳ ದೈವಿಕ ಗುಣ ಜಾಸ್ತಿ ಇರ್ಬೇಕು ಅವ್ರಿಗೆ. ಆ ಥರ ಇದ್ರೇನೆ ಸಕ್ಸಸ್ ಜಾಸ್ತಿ ಸಿಗತ್ತೆ. ಅದಕ್ಕೆ ಓಕೆ. 9ನೇ ನಂಬರ್ ಸಕ್ಸಸ್ ಮಾಡಕ್ ಏನ್ ಮಾಡ್ಬೇಕು ಸರ್? ಅದು 9 ನಂಬರ್ ಸಕ್ಸಸ್ ನೋಡಿ, ಸಕ್ಸಸ್ ಮಾಡಕ್ ಏನ್ ಮಾಡ್ಬೇಕು ಅಂತಲ್ಲ, ಫಸ್ಟ್ ನಮ್ ಗ್ರಿಡ್ ಅಲ್ಲಿ ಯಾವ್ಯಾವ ಸಂಖ್ಯೆಗಳು ಬಂದಿದೆ, ಯಾವ ಸಂಖ್ಯೆ ಇಲ್ಲ, ಅದಕ್ಕೆ ಏನ್ ಮಾಡಿಸ್ಬೇಕು, ಬಲ ಬರೋ ತರ ಮಾಡ್ಬೇಕು, ಇದನ್ನ ನೋಡ್ಕೋಬೇಕು. ಬರೀ 9ನೇ ನಂಬರ್ ಸಕ್ಸಸ್ ಆಗಕ್ಕೆ ಏನ್ ಬೇಕು ಅದು ಕ್ವಶನ್ ಅಲ್ಲ ಸರ್. ಪೂರ್ತಿ ಗ್ರಿಡ್ ನೋಡ್ಬೇಕು. ಯಾರದೇ ಆದ್ರೂ ನಾಳೆ ನಿಮ್ಗೆ ಫೋನ್ ಮಾಡಿ ನಾನು 9ನೇ ನಂಬರ್ ಅಲ್ಲಿ ಹುಟ್ಟಿರೋದು, ನಾನು ಸಕ್ಸಸ್ ಆಗಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದಾಗ ನೀವೇನ್ ಉತ್ತರ ಕೊಡ್ತೀರಿ? ಫಸ್ಟ್ ಡೇಟ್ ಆಫ್ ಬರ್ತ್ ತಗೋಬೇಕು, ಗ್ರಿಡ್ ಹಾಕ್ಬೇಕು, ಅದರಲ್ಲಿ ಇನ್ ಅಂಡ್ ಔಟ್ ಚೆಕ್ ಮಾಡಬೇಕು. ಇದರಲ್ಲಿ ದಿನದ ಎನರ್ಜಿ ಕೂಡ, ಈ ದಿನ ನಿಮ್ಗೆ ಒಳ್ಳೇದಾ ಇಲ್ವಾ, ಈ ತಿಂಗಳು ನಿಮ್ಗೆ ಒಳ್ಳೇದಾ ಇಲ್ವಾ, ಈ ವರ್ಷ ನಿಮ್ಗೆ ಒಳ್ಳೇದಾ ಇಲ್ವಾ, ಪಿನ್ ಟು ಪಿನ್ ಚೆಕ್ ಮಾಡ್ಬೋದು. ಈ ದಿನದ ಗ್ರಹಗಳು ಎಲ್ಲೆಲ್ಲಿ ಕುಂತಿದೆ, ಅದು ನಮ್ಗೆ ಏನು ಎನರ್ಜಿ ಕೊಡ್ತಾ ಇದೆ, ಇದನ್ನು ಕೂಡ ಡೀಪ್ ಆಗಿ ಥಿಂಕ್ ಮಾಡ್ಬೋದು. ಅದನ್ನು ಕೂಡ ಕಲಿಯೋಣ. ನೀವೆಲ್ಲ ಪೇಯ್ಡ್ ಸೆಷನ್ ಅದೆಲ್ಲ ಈಸಿಯಾಗಿ ಬರುತ್ತೆ. ಏನು ತಲೆ ಕೆಡಿಸ್ಕೋಬೇಡಿ. ತುಂಬಾ ಸ್ಮೂತಾಗಿ ಆರಾಮಾಗಿ ಕೂಲಾಗಿ ಕಲಿಯೋಣ. ಓಕೆ ಓಕೆ ಸರ್, ಎಲ್ಲರಿಗೂ ಇನ್ನೇನಾದ್ರೂ ಡೌಟ್ ಇದೆಯಾ? ಈಗ ಇಲ್ಲಿವರೆಗೂ ಕಲ್ತಿರೋದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಏನು ಇಲ್ಲ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಸಂಜೆ. ನನ್ನೊಳಗಿನ ಪರಮಾತ್ಮ ನಿಮ್ಮೊಳಗಿನ ಪರಮಾತ್ಮನಿಗೆ ನಮಸ್ಕರಿಸ್ತಾ
ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಶುಭರಾತ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ದಯವಿಟ್ಟು ಸರ್. ಒಂದು ವಿಡಿಯೋ ಮುಖಾಂತರ Thank you. ಮೆಸೇಜ್ ಮುಖಾಂತರ ಗ್ರೂಪ್ ಅಲ್ಲಿ ಹಾಕಿ. ಥ್ಯಾಂಕ್ ಯು. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಗ್ರೂಪ್ ಅಲ್ಲಿ ಗ್ರಿಡ್ ಕಳ್ಸಿದೀವಿ ಸರ್. ಕಳ್ಸಿದ್ದೀನಿ ನೋಡಿ, ಅದು ಮಾತ್ರ ಹಾಕ್ತೀರಿ. ಸರ್ ನಾನು ಬೇಜಾರಾಗ್ಬೇಡಿ. ಮೆಸೇಜ್ ಮಾಡಿದ್ದೀನಿ ಸರ್. ಅಲ್ಲ, ಬೇಜಾರಾಗ್ಬೇಡಿ. ಗ್ರೂಪ್ ಅಲ್ಲಿ ಗ್ರಿಡ್ ಹಾಕ್ತೀರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಹಾಕಿ. ಸರ್ ಮೆಸೇಜ್ನು ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ನಾನು ಚೆಕ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಇದೆಯಾ ಇಲ್ವಾ ಚೇಂಜ್ ಮಾಡ್ಬೇಕು, ನಾನು ಮೆಸೇಜ್ ಮಾಡೋದು ನನ್ನ ಕರ್ತವ್ಯ ಇದೆ, ನಾನು ಮಾಡ್ಕೊಡ್ತೀನಿ. ಓಕೆ. ಓಂ ಶ್ರೀ ಗುರುಭ್ಯೋ ನಮಃ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಓಕೆ ಮೇಡಮ್, ಶುಭರಾತ್ರಿ. ದಯವಿಟ್ಟು ನಾನು ಹೇಳ್ಕೊಟ್ರಂತದ್ನ ನೈಟಲ್ಲಿ ಮಾಡೋದು ಮರಿಬೇಡಿ, ಮಾಡಿ. ಒಳ್ಳೇದಾಗುತ್ತೆ. ವಿಜುವಲೈಸೇಷನ್ ಮಾಡಿ, ನೀವು ಎಷ್ಟು ವಿಜುವಲೈಸೇಷನ್ ಮಾಡ್ತೀರಾ ಅಷ್ಟು ಸಕ್ಸಸ್ ಆಗ್ತೀರಿ. ಓಕೆ, ಥ್ಯಾಂಕ್ ಯು.